ನನಗೂ ಬಹಳ ಖುಷಿನೇ. ಒಳ್ಳೇದಾಗ್ಲಿ ತಾಯಿ. ಗುರುಗಳೇ ಏನಾದ್ರೂ ಹೇಳೋದಿದ್ಯಾ? ತುಂಬಾ ಇದೆ ಗುರುಗಳೇ ಹೇಳ್ಕೊಳ್ಳೋದು. ಇವತ್ತು 1 ಗಂಟೆ ತನಕ ಬಿಡೋದು ಕಾಣಲ್ಲ ನೀವು. ತುಂಬಾ ನೊಂದಿರೋ ಜೀವ ನಂದು. ನಿಮ್ಮ ನಗುವಿನಲ್ಲಿ ನಗು ಇದೆ, ಬಟ್ ನಗುವಿನಲ್ಲಿ ನಿಜವಾದ ನಗು ಇಲ್ಲ ಅಂತ ಅನ್ಸ್ತಾ ಇದೆ. ಹೇಳವ, ಆಯ್ತು, ಏನಾಯ್ತು? ಖಂಡಿತ ಖಂಡಿತ ಗುರುಗಳೇ. ನಮ್ದು ಪ್ರಾಪರ್ ಬಂದು ಮೇಲ್ಕೋಟೆ ಸೈಡ್ ಒಂದು ವಿಲೇಜ್. ಓಕೆ. ನಾವಿರೋದು ಇಲ್ಲಿ ಬೆಂಗಳೂರಲ್ಲಿ. ಎಷ್ಟು ವಯಸ್ಸು ನಿಮಗೆ? ನನಗೆ ಇವಾಗ 45. 45. ಆಯ್ತು. ಅಂದ್ರೆ ನೀವು ಹೇಳ್ತಿರೋದು ನಿಮ್ಮ ತವರು ಮನೆ ವಿಚಾರ. ತವ್ರ ಮನೆ ಬಂದು ಅಲ್ಲಿ ಮೇಲ್ ಅಕ್ಕಪಕ್ಕನೆ ನಮ್ಮ ಯಜಮಾನ್ರೂರು ಮತ್ತೆ ನಮ್ಮೂರೆಲ್ಲ ಅಲ್ಲಿ ಅಕ್ಕಪಕ್ಕನೆ ಬರುತ್ತೆ, 2 ಕಿಲೋಮೀಟರ್. ಅಪ್ಪ ಅಮ್ಮ ಕೃಷಿ, ಕಬ್ಬು? ಹೌದು ಗುರುಗಳೇ, ಹೌದು. ನೀವು ಕಬ್ಬು ಬೆಳಿತಿದ್ರಾ? ನಮ್ ತಾಯಿ ಮನೆ ಬೆಳಿತಾರೆ. ಈ ಆಲೆ ಮನೆ ಅಂದ್ರೆ ಗೊತ್ತಾ? ಹೌದೌದೌದು ಹೌದು. ನಮ್ ಕಡೆ ಎಲ್ಲ ಅದೇ ಇರೋದು ಜಾಸ್ತಿ, ಪಾಂಡವಪುರ ಆ ಸೈಡ್ ಅದೇ ಇರೋದು. ಬೆಳಿತಾ ಇದ್ರಲ್ಲ, ಹೌದೌದು. ಡೈಲಿ ಹೋಗಿ ತಿಂತಿದ್ರಾ? ಖಂಡಿತ ಗುರುಗಳೇ. ಅವಾಗೆಲ್ಲ ತುಂಬಾ ಕಮ್ಮಿ ಇತ್ತು, ನಾವು ಚಿಕ್ಕವರಿರ್ಬೇಕಾದ್ರೆ ಅದೆಲ್ಲ ತುಂಬಾ ಕಮ್ಮಿ ಇತ್ತು ಅವಾಗ. ಕಬ್ಬುಗಳೆಲ್ಲ ತುಂಬಾ ಕಮ್ಮಿ ಬೆಳಿತಾರೆ, ಇವಾಗ ತುಂಬಾ ಜಾಸ್ತಿ ಬೆಳಿತಾರೆ. ಈಗ ದುಡ್ಡು ಕೊಟ್ಟು ಕುಡಿತೀರಾ? ಹೌದೌದು. ನಮಗದೆಲ್ಲ, ನಮಗೆ ನಮ್ಮ ಅಜ್ಜಿರ ಮನೆ ದೇವರಿದೆ, ಮಾಧುರಾಯ ಸ್ವಾಮಿ ಅಂತ, ಇಲ್ಲಿ ಮಂಡ್ಯ ರಸ್ತೆಯಲ್ಲಿ. ಅವಾಗ ನಾವು ಚಿಕ್ಕದ್ರಲ್ಲಿ ತುಂಬಾ ದೂರ, ನಮ್ಮ ಹಳ್ಳಿಯಿಂದ, ನಮ್ಮ ಅಜ್ಜಿರ ಹಳ್ಳಿಯಿಂದ ಆ ದೇವಸ್ಥಾನಕ್ಕೆ ಬಹಳ ದೂರ. ಅದ್ ಕಡೆ ಎಲ್ಲ ಕಬ್ಬು ಬೆಳೆಯೋದು, ಮಂಡ್ಯ ಕಡೆ ಆ ದೇವಸ್ಥಾನ. ಹೌದೌದು, ನಮ್ಮ ಮಂಡ್ಯ ಸೈಡ್ ಆಲ್ಮೋಸ್ಟ್ ಕಬ್ಬು ಮತ್ತೆ ಭತ್ತ. ಒಂದ್ ದಿವಸ ಲಾರಿಲಿ ಹೋಗೋರು ನಮ್ಮೂರಿಂದ, ಆಗ ಬಹಳ ಹಿಂದೆ ನಾನ್ ಚಿಕ್ಕ ಹುಡುಗ, ಅಲ್ಲೇ ಒಂದ್ ದಿವಸ ಸ್ಟೇ ಆಗೋದು. ಬಟ್ ಆ ದೇವಸ್ಥಾನ ಸುತ್ತಮುತ್ತ ರೈತರು ಕಬ್ಬು ಬೆಳೆದಿರೋರು. ಈ ಅಪರೂಪ ಕಬ್ಬು ನೋಡಿದವ್ರು ಹೆಂಗೆ ಅಂದ್ರೆ ಮುರ್ಕೊಂಡು ಊರಿಗೂ ತಗೊಂಡೋಗೋಣ. ಹೌದು ಗುರುಗಳೇ, ನಾವೆಲ್ಲ ಅದು ಹಸುಗಳೆಲ್ಲ, ಹಸು ಅಂದ್ರೆ ಒಂದು ಹಸು ಏನೋ ಅಮ್ಮ ಸಾಕೊಂಡಿದ್ರು, ಅದು ಉಲ್ಕಿಲಕ್ ಹೋಗ್ತಿದ್ವಿ ನಾವು ಜಮಾನದಲ್ಲಿ. ಸ್ಕೂಲಿಗೆ ಹೋಗೋ ಟೈಮ್ ನಲ್ಲಿ ಫಸ್ಟ್ ಹೋಗಿ ಹುಲ್ ಕಿತ್ಕೊ ಬಂದು ಮನೆಗೆ ಹಾಕಿ ಆಮೇಲೆ ಸ್ಕೂಲಿಗೆ ಹೋಗ್ಬೇಕಾಯ್ತು. ಹೌದು. ಅವಾಗ ಹುಲ್ಲೊಳಗಡೆ ಬಚ್ಚಿಕೊಂಡ್ ಬರ್ತಿದ್ವಿ ಮುರ್ಕೊಂಡು. ಶಬಾಷ್. ಈಗೆಲ್ಲ ಮಾಡ್ತಿದ್ವಿ. ನೈಸ್ ನೈಸ್, ಗ್ರೇಟ್, ಒಳ್ಳೇದಾಗ್ಲವ. ಆಯ್ತು, ಹೇಳುವ, ಎಲ್ಲಿವರೆಗೂ ಓದಿರೋದು ನೀವು? ನಾನು 10th ಫೇಲ್ ಗುರುಗಳೇ. 10th ಫೇಲ್ ಅಂದ್ರೆ ಬೇಕಂತಲೇ ಫೇಲ್ ಆದ್ರ? ಇಲ್ಲ, ಬಟ್ ಆವಾಗ ನಮ್ ಪರಿಸ್ಥಿತಿ, ಅಮ್ಮ ಒಂದು ಪೆನ್ಸಿಲ್ ಕೊಡ್ಸಕ್ಕೂ ನಮ್ಮ ಹತ್ರ ಏನೂ ಇರ್ಲಿಲ್ಲ, ಅಮೌಂಟ್ ಎಲ್ಲ ಅಮ್ಮನ ಹತ್ರ ಇರ್ಲಿಲ್ಲ. ಒಬ್ರು ಅಮ್ಮ ದುಡ್ದು ನಮ್ಮ 7 ಜನ ಹೊಟ್ಟೆ ತುಂಬಿಸ್ಬೇಕಾಯ್ತು. ನೀವು 6 ಜನ ಮಕ್ಳ? 5 ಜನ, ನಮ್ ತಂದೆನೂ ಸೇರ್ಸಿ ನಾವ್ 7 ಜನ, ಅಪ್ಪ ಅಮ್ಮ ನಾವ್ 5 ಜನ. ನಾವ್ 5 ಜನ ಮಕ್ಳು. ನಾವಿಬ್ರು ಅಕ್ಕ ತಂಗಿಯರ್ ಇಬ್ರು. ಗಂಡು ಮಕ್ಳೇ 3 ಜನ? ಅಣ್ಣಂದಿರಿಬ್ರು, ಆಮೇಲೆ ಅಕ್ಕ, ಆಮೇಲೆ ನಾನು, ನನ್ನಿಂದ ಒಬ್ಬ ತಮ್ಮ, ನಾವ್ 5 ಜನ. ಜನ ಸಾಗರ. ಹೌದೌದು. ಹಂಗಾಗಿ ಅದು ನಮ್ ತಂದೆ ತುಂಬಾ ಚೆನ್ನಾಗಿದ್ರಂತೆ ಆ ಟೈಮ್ ನಲ್ಲಿ, ತುಂಬಾ ಶ್ರೀಮಂತರಂತೆ, ನಮ್ಮೂರಿಗೆ ಶ್ರೀಮಂತರು ನಮ್ ತಂದೆ. ನಾವು ಎಲ್ಲ ಹುಟ್ಟದ್ಮೇಲೆ ಏನೂ ಇಲ್ಲ, ಸದ್ಯಕ್ಕೆ ತಿನ್ನಕ್ಕೂ ಇಲ್ಲ. ಆ ತರ ಆಗಿ ಅದೇ ಜೀವನ. ನಾವು ತಾತ ಅಜ್ಜಿ ಮನೇಲಿ 5 ವರ್ಷ ಏನೋ ತಾತ ಅಜ್ಜಿ ಕರ್ಕೊಂಡೋಗಿ ಸಾಕಿದಾರೆ ನಮ್ಮನ್ನ. ಆ ಟೈಮ್ ನಮ್ ತಂದೆ ಏನು ಅಂದ್ರೆ ಬ್ಯಾಡ್ ಹ್ಯಾಬಿಟ್ ಅಂದ್ರೆ, ಅದು ಏನಾದ್ರು ಜನಗಳು ಬೈತು ಅಂದ್ರೆ, ಹಸುದು ಹುಲ್ಲಿರುತ್ತೆ ನೋಡಿ, ಮೆದೆ ಹಾಕಿರ್ತಾರಲ್ಲ, ಅದಕ್ಕೆ ಹೋಗಿ ಬೆಂಕಿ ಹಚ್ಬಿಡ್ತಿದ್ರಂತೆ. ಅಂದ್ರೆ ನಿಮ್ದಕ್ಕೇನ ಬೇರೆ ನಮ್ಗೂ ಹಚ್ಚಿದ್ರಂತೆ. ಬೈ ಚಾನ್ಸ್ ಇವಾಗ ನೀವು ಬೈದ್ರೆ ಹೋಗಿ ನಿಮ್ ಮೆದೆಗೆ ನೈಟ್ ಹೋಗಿ ಹುಲ್ ಮೆದೆಗೆ ಬೆಂಕಿ ಹಾಕ್ಬಿಟ್ಟು ಬಂದ್ಬಿಡೋದು. ಆ ತರ ಆಗಿ ಅವರೆಲ್ಲ ಹಾಲು ತುಪ್ಪ ಏನೋ ಯಾರಿಗಾದ್ರೂ ಈಗ ಕೋಪ ಬಂದ್ರೆ ಗೋಡೆಗೆ ತಲೆ ಕೆಚ್ಕೊಳ್ತಾರೆ, ಮನೆ ಬಿಟ್ಟು ಹೋಯ್ತಾರೆ, ಇಂಥದ್ರಲ್ಲಿ ಅದು ಒಂದು ನಿಮ್ ತಂದೆದು? ನಮ್ ತಂದೆದ ಆತರ ಗುರುಗಳೇ. ಅಂದ್ರೆ ಮೆದೆ ಬಣಬೆ, ದೊಡ್ಡ ದೊಡ್ಡ ಮೆದೆಗಳಿರುತ್ತೆ ನೋಡ್ರಿ, ಬಣಬೆ ಅಂತಾರ ನಿಮ್ ಕಡೆ? ಹುಲ್ ಮೆದೆ ಅಂತಾರ, ನಮ್ ಕಡೆ ಎಲ್ಲ ಹುಲ್ ಮೆದೆ ಹೇಳ್ತಾರೆ. ಬೆಂಕಿ ಹಚ್ಬಿಡೋದು, ಹೋಗಿ ಬೆಂಕಿ ಹಚ್ಚಿ ಬಂದ್ಬಿಡೋದು. ದೇವ್ರಿ. ಆಮೇಲೆ ಅವರು ಹಾಲು ತುಪ್ಪ ತಗೊಂಡೋಗೇನು ಅದ್ರೊಳಗಡೆ ಬಿಟ್ರೆ ಅದೇನೋ ಅವ್ರಿಗೆ ಶಾಪ ತಟ್ಟುತ್ತೆ ಅಂತೇಳಿ ಇವಾಗ ಹೇಳ್ತಾರ ಆತರ. ನನ್ ಪ್ರಕಾರ ಅದು ಆ ಟೈಮಿಗೆ ಅದು ಡಿಪ್ರೆಷನ್ ಅನ್ಕೊಂತೀನಿ. ನಮ್ ತಂದೆಗೆ ಹಾಕಿದ್ದು ಡಿಪ್ರೆಷನ್ ಅನ್ಕೊಂತೀನಿ. ಇವಾಗ ನಾನು ಅದೇ ಸ್ಥಿತಿಲಿ ನಾನಿದ್ದೀನಿ ಇವಾಗ. ನನ್ ಕತೆ ಹೇಳ್ಕೊಂಡು ಹೋಗ್ತೀನಿ ಮುಂದೆ. ಹೇಳೋವಾ? ಅವಾಗ ತಂದೆದು ದೊಡ್ಡ ಡಿಪ್ರೆಷನ್ ಅನ್ಕೊಂತೀನಿ. ಆ ಟೈಮಲ್ಲಿ ಪಾಪ ನಮ್ಮಮ್ಮ, ನಾವ್ 5 ಜನ, ಮತ್ತೆ ನನ್ ತಂದೆ, ನಮ್ಮಮ್ಮ,
ಟೋಟಲ್ 7 ಜನಕ್ಕೆ ಅವರು ಕೂಲಿ ಮಾಡಿ ತಂದಾಕ್ಬೇಕಿತ್ತು. ಹಾಗೇ ನಡ್ಕೊಂಡು ಹೋಗ್ತಿತ್ತು ಗುರುಗಳೇ. ನಮ್ ತಂದೆನೂ ಅಲ್ಲಿ ಒಂದಿನ ಇರೋದು, 4 ದಿನ ಹೊರಗಡೆ ಹೊಟ್ಟೋಗೋರು, ಹಿಂಗೆ ಬರೋದು ಹೋಗೋದು. ಅವ್ರು ಬಂದಾಗ ಊಟಕ್ಕೆ ಹಾಕೋರು. ಹೀಗೆ ನಡ್ಕೊಂಡು ಹೋಗ್ತು. ಅಷ್ಟೊಳಗಡೆ ಅಣ್ಣವರೆಲ್ಲ ಸ್ವಲ್ಪ ದೊಡ್ಡವರಾದ್ರು. ದೊಡ್ಡವರಾದ್ಮೇಲೆ ಒಂದಣ್ಣ ಇವಾಗ ತೀರ್ಕೊಂಡಿದ್ದಾರೆ. ಅವರು 2ನೇ ಅಣ್ಣ ತೀರ್ಕೊಂಡಿದ್ದಾರೆ ಕ್ಯಾನ್ಸರ್ ಇಂದ, ಅವ್ರಿಲ್ಲ. ಅವರು ಸ್ವಲ್ಪ ಬಾಂಬೆಗೆ ಹೋಗಿ ಸ್ವಲ್ಪ ದುಡ್ಡು ಕಾಸೆಲ್ಲ ಸಂಪಾದನೆ ಮಾಡ್ಕೊಂಡ್ಬಂದು, ಇನ್ನೊಂದು ಮೊದಲನೇ ಅಣ್ಣ ಬಂದು ಇಲ್ಲೇ ವ್ಯವಸಾಯ, ಸ್ವಲ್ಪ ಜಮೀನೆಲ್ಲ ಸ್ವಲ್ಪ ಕಮ್ಮಿನೇ ಇದ್ದು. ನಮ್ ತಂದೆ ಹತ್ರ ಅವ್ರ ಅಣ್ಣ ತಮ್ಮದೇರೇನೆ ಸೈನ್ ಮಾಡಿಸ್ಕೊಂಡು 2 ಎಕರೆ ಜಮೀನನ್ನು ಹೊಡ್ಕೊಂಡ್ಬಿಟ್ಟಿದ್ರು. ಆ ತಂದೆಗೆ ಸ್ವಲ್ಪ ಅದೇ ನಾನೀಗ ಅದನ್ನ ಈಗ ಡಿಪ್ರೆಷನ್ ಅಂತೀನಲ್ಲ, ಸೇಮ್ ಅದೇ ತರ ಇದ್ರು. ಅವಾಗ ಸ್ವಲ್ಪ ಎಣ್ಣೆ ಎಲ್ಲ ಹೊಡಿತಿದ್ದಂತೆ ತಂದೆಯವರು. ಆ ಕುಡಿದ ಟೈಮಲ್ಲಿ ಸೈನ್ ಮಾಡಿಸ್ಕೊಂಡು 2 ಎಕರೆ ಜಮೀನು ಕಿತ್ಕೊಂಡ್ಬಿಟ್ಟಿದ್ರು ಅವ್ರ ಅಣ್ಣಂದಿರಿಬ್ರು. ಅದಾಗಿತ್ತು. ಸ್ವಲ್ಪ ನೀನು 1-2 ಎಕರೆ ಜಮೀನ್ ಇತ್ತೇನೋ ಅಷ್ಟೇ. ಅದ್ರಲ್ಲೇನೆ ವ್ಯವಸಾಯ. ನಾವು ರೇಷ್ಮೆ ಗೂಡು ಬೆಳಿತಿದ್ವಿ. ಅದೇ ರೇಷ್ಮೆ ಹುಳು ಇದೆಯಲ್ಲ, ರೇಷ್ಮೆ ಗೂಡು, ಅದನ್ನೆಲ್ಲ ಬೆಳಿತಿದ್ವಿ. ಅದು ಒಂದು ಬೆಳೆನಲ್ಲಿ ಅಕ್ಕನ್ ಮದ್ವೆ ಮಾಡಿದ್ರು. ನನ್ನ ಅಕ್ಕನ್ ಮದ್ವೆ ಮಾಡಿದ್ರು, ಒಂದೇ ಊರಿಗೆ ಕೊಟ್ಟಿದೆ. ಬಟ್ ನೆಕ್ಸ್ಟ್ 94 ಅಲ್ಲಿ ಅಕ್ಕನ್ ಮದ್ವೆ, ಇಲ್ಲ 93 ನಲ್ಲಿ ಅಕ್ಕೊಂದು, 95 ನಂದು ಗುರುಗಳೇ. ನನಗೆ 16-17 ವರ್ಷ ಅನ್ಕೊಂತೀನಿ ನನ್ ಮದ್ವೆ ಆದಾಗ. ಹಂಗೆ ಆಯ್ತು. ಬಟ್ ಅಲ್ಲಿಂದ ನಾನು ಅಲ್ಲೇ ಅಕ್ಕಪಕ್ಕನೆ ನಮ್ಮ ಊರುಗಳು, 3-4 ಕಿಲೋಮೀಟರ್ ದೂರ ಅಕ್ಕಪಕ್ಕನೆ ನನ್ನ ಕೊಟ್ರು. ಅಲ್ಲಿಂದ ನಾವು ಬೆಂಗಳೂರು ಬಂದ್ವಿ. ಮದ್ವೆ ಆದ 3 ತಿಂಗಳಿಗೆ ನಮ್ಮ ಮನೆಯವರು, ಮದ್ವೆಗಿನ ಮುಂಚೆ, ಮದ್ವೆ ಆದ್ಮೇಲೆ ನನ್ನ ಅಲ್ಲಿ ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ ಬಂದು ಇಲ್ಲೇನೋ ಸಣ್ಣ ಪುಟ್ಟ ಕೆಲ್ಸಗಳು ಮಾಡ್ತಿದ್ರು. ಮಾಡ್ಕೊಂಡ್ ಹಾಗೆ ಹೋದ್ರು. ಆಮೇಲೆ ಸರಿ 3 ತಿಂಗಳಾದ್ಮೇಲೆ ನನ್ನನ್ನ ಇಲ್ಲ ಕರ್ಕೊಂಡ್ ಬಂದ್ರು. ಒಂದು ಪುಟ್ಟ ಮನೆ ಮಾಡಿ ನನ್ನನ್ ಕರ್ಕೊಂಡ್ ಬಂದ್ರು. ಚಿಕ್ಕ ಮನೆ, ಒಂದು ಬರೀ ರೂಮ್ ಟೈಪ್ ಕರ್ಕೊಂಡ್ ಬಂದ್ರು. ಆಮೇಲೆ ನಾನು ಇವಾಗ ನನಗೆ 2 ಮಕ್ಳಿದಾರೆ ಗುರುಗಳೇ. 1 ಹೆಣ್ಣು 1 ಗಂಡು. ಮಗ ಅಡ್ವೊಕೇಟ್ ಇದ್ದಾನೆ, ಲಾ ಮಾಡಿದಾನೆ. ಮಗಳು ಇಂಜಿನಿಯರು. ಇಲ್ಲ ಗುರುಗಳೇ, ಇನ್ನ ಮದ್ವೆ ಆಗಿಲ್ಲ ಇಬ್ಬರಿಗೂ. ಅದೇ ಸ್ಟೋರಿ ಹೇಳ್ಕೊಂಡ್ ಬರ್ತೀನಿ ನಾನು. ಬಟ್ ಅಲ್ಲಿಂದ ನಾವು ಒಂದು 4-5 ವರ್ಷ ನಾವು ತುಂಬಾ ತಿನ್ನಕ್ಕೂ ಇಲ್ಲ ಬೆಂಗಳೂರಲ್ಲಿ. ಆ ಸ್ಥಿತಿಲಿ ಬರೀ 2 ಜೊತೆ ಬಟ್ಟೆ ತಗೊಂಡ್ ನಾವ್ ಇಲ್ಲಿಗೆ ಬಂದಿದ್ದು. ಇಲ್ಲಿ ನಮ್ಮ ಮನೆಯವ್ರದ್ದು ITI ಆಗಿತ್ತು ಅಷ್ಟೇ. ITI ಆಗಿತ್ತು. ಇಲ್ಲಿ ಬಂದು ಟೈಲ್ಸ್ ಫ್ಯಾಕ್ಟರಿ ಎಲ್ಲ ಕೆಲಸ ಮಾಡಿದೆ. ಈ ಟೈಲ್ಸ್ ನೆಲಕ್ಕೆ ಹಾಕೋ ಟೈಲ್ಸ್ ಬರ್ತಿತ್ತು ಗುರುಗಳೇ ಅವಾಗ, ಚಿಕ್ಕದು. ಅದು ಆ ಟೈಲ್ಸ್ ಫ್ಯಾಕ್ಟರಿ ಎಲ್ಲ ಕೆಲಸ ಮಾಡ್ತಿದ್ರು. ಆಮೇಲೆ ಅಷ್ಟೊಳಗಡೆ ಆಲ್ರೆಡಿ ಮಗಳು ಹುಟ್ಟಿದ್ದು, 7 ತಿಂಗಳು ಪಾಪು ನನ್ ಮಗಳು. ಇವಾಗ ನಾ ಬೆಂಗಳೂರಿಗೆ ಬಂದಕ್ಕೆ ಕನ್ಸೀವ್. ಮಾಮೂಲಿ ತವ್ರ ಮನೆಗೆ ಬರ್ಲಿಲ್ವನವ? ತವ್ರ ಮನೆಗ್ ಹೋಗಿದ್ದೆ ಗುರುಗಳೇ, ಹೋಗಿದ್ದೆ. ಅದಾದ್ಮೇಲೆ ಮತ್ತೆ ಬೆಂಗಳೂರಿಗೆ ಬಂದ್ರಿ? ಪುನಃ 7 ತಿಂಗಳು ಮಗು ಕರ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಆ ಡೆಲಿವರಿಗೆ ಅಮ್ಮನ ಮನೆಗೆ ಹೋದೆ. ಡೆಲಿವರಿ ಮುಗಿಸ್ಕೊಂಡು 7 ತಿಂಗಳು ಮಗು ಕರ್ಕೊಂಡು ನಾನು ಇಲ್ಲಿ ಬೆಂಗಳೂರಿಗೆ ಬಂದೆ. ಒಂದು ಪುಟ್ಟ ಮನೆ, ಒಂದು ರೂಮ್ ಟೈಪ್ ಮನೆ ಮಾಡಿದ್ರು. ಅಲ್ಲೇ ಪಕ್ಕನೆ ಟೈಲ್ಸ್ ಫ್ಯಾಕ್ಟ್ರಿ ಇತ್ತು, ಅಲ್ಲಿ ಕೆಲಸ ಮಾಡ್ತಿದ್ರು. ಹಾಗೆ ನಡ್ಕೊಂಡು ಅವಾಗ 30 ರೂಪಾಯಿ ಗುರುಗಳೇ, 28 ವರ್ಷದಿಂದ 30 ರೂಪಾಯಿ ಟೈಲ್ಸ್ ಫ್ಯಾಕ್ಟ್ರಿಲಿ ತಿಂಗಳಿಗೆ ಸಂಬಳ. ಒಂದು ದಿನಕ್ಕೆ, ದಿನದ ಕೂಲಿ. ವಾರದ ಪೇಮೆಂಟ್ 30 ರೂಪಾಯಿ ಬರ್ತಿತ್ತು. ಅದ್ರಲ್ಲೇ ಮಾಡ್ಕೊಂಡು ಹೋಗ್ತಿದ್ವಿ. ಹಾಗೆ ಸ್ವಲ್ಪ ದಿನ ಮಾಡಿದ್ವಿ. ಆಮೇಲೆ ಇವರು ಅಡ್ವೊಕೇಟ್ ಆಫೀಸ್ ಅಲ್ಲಿ ಕ್ಲರ್ಕ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ರು ನಮ್ಮ ಮನೆಯವರು. ಹಾಗೆ ಹೋಯ್ತಾ ಅವ್ರಿಗೆ ಹೈಕೋರ್ಟ್ ಅಲ್ಲಿ ಕೆಲಸ ಆಯ್ತು. ಹೈಕೋರ್ಟ್ ಅಲ್ಲಿ ಕೆಲಸ ಆಗಿ ತುಂಬಾ ಚೆನ್ನಾಗಿದ್ವಿ ಗುರುಗಳೇ. ಬೆಳ್ಕೊಂಡು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡು ತುಂಬಾ ಚೆನ್ನಾದ್ವಿ. ಒಂದು ಮನೇನು ಕಟ್ಟಿದ್ವಿ ಬೆಂಗಳೂರಲ್ಲೇ. ಅದು ಆಯ್ತು. ಆಮೇಲೆ ತಿರ್ಗಾ ಇನ್ನೂ 1 ಸೈಡ್ ತೆಗ್ದು ಇನ್ನೂ 1 ಮನೆ ಕಟ್ಟಿದ್ರು. ಅದು ಆಯ್ತು. ಆಮೇಲೆ ಊರಲ್ಲಿ ಏನೋ ಅಣ್ಣ ತಮ್ಮದಿರ್ ಕಿರಿಕ್ ಮಾಡ್ಕೊಂಡು ಅಲ್ಲಿ ಪ್ರಾಪರ್ಟಿ ನಮಗ್ ಕೊಡಲ್ಲ ಅಂತ ಹೇಳಿ ಅವ್ರ ಅಣ್ಣ ತಮ್ಮದಿರ್ 2 ಇದ್ದಾರೆ. ನಮ್ಮ ಯಜಮಾನ್ರು ಮತ್ತೆ ಅವ್ರ ತಮ್ಮ 2 ಇರೋದು. ಈಗ ಒಬ್ರು ತೀರೋದ್ರು. ನನ್ನಣ್ಣ ತೀರ್ಕೊಂಡಿರೋದು. ಇವಾಗ ನಾನ್ ಹೇಳ್ತಾ ಇರೋದು ನಮ್ಮ ಯಜಮಾನ್ರು ತಮ್ಮನ್ನ. ಅಲ್ಲೇನೋ ಕಿರಿಕಾಗಿ ಅವ್ರೇನೋ ಪ್ರಾಪರ್ಟಿ ಕೊಡಲ್ಲ ಅಂತೆ. ಬಟ್ ಹಾಗೆ ನೋಡಿದ್ರೆ ನೀವ್ ಇಲ್ಲಿ 2 ಸೈಡ್ ತಗೊಂಡು 2 ಮನೆ ಕಟ್ಟಿದ್ದು ಏನಾದ್ರು ಎಫೆಕ್ಟ್ ಆಯ್ತಾ? ಅದು ಹೇಳ್ಕೊಂಡು ಹೋಗ್ತೀನಿ ಗುರುಗಳ. ಹಾಗೆ ಸ್ಟೋರಿ ನಮ್ಮ ಮುಂದೆ ಇದೆ. ಅದು ಅಲ್ಲಿ ಅಣ್ಣ ತಮ್ಮದಿರು ಏನೋ ಕಿರಿಕ್ ಮಾಡ್ಕೊಂಡ್ರು. ಅಲ್ಲೇನೋ ಅವ್ರ ಅಪ್ಪ ಅಮ್ಮನ್ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋದಕ್ಕೆ ನಮ್ಮ ಮನೆಯವ್ರು ಏನ್ ಹೇಳಿದ್ರು, ನಂದೇನಿದೆ ನನ್ನೊಂದು ಕೊಡಪ್ಪ,
ಅಪ್ಪ ಅಮ್ಮನ ನನ್ನ ಇದ್ರಲ್ಲಿ ಇಟ್ಟು ನಾನು ಅವ್ರಿಗೆ ಏನ್ ಬೇಕು ಅದನ್ನ ನಾನು ನೋಡ್ಕೊಂತೀನಿ ಅಂತ ಇವ್ರು ಕೇಳಿದಾಗ ನೀನ್ ಏನ್ ಕೊಡೋದು ಹಾಗೆ ಏನು ಕಿತ್ತಾಡ್ಕೊಂಡಿದ್ದಾರೆ ಅಣ್ಣ ತಂದಿರು. ಅದೇ ಕೋಪಕ್ಕೆ ಬಂದು ಅಲ್ಲಿ ನಮ್ಮ ತವ್ರ ಮನೆಯಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು 4 ಎಕರೆ ಜಮೀನ್ ತಗೊಂಡ್ರು ಗುರುಗಳೇ. ಈ 8 ವರ್ಷದಿಂದ 8-9 ವರ್ಷ ಅನ್ಕೊಂತೀನಿ. ಅದು ಜಮೀನು ತಗೊಂಡ್ರು, ಅಲ್ಲಿ ಸ್ವಲ್ಪ ಫಾರ್ಮ್ ಹೌಸ್ ಎಲ್ಲ ಮಾಡಿದ್ವಿ. ಅಲ್ಲ ನಿಮ್ ಪಾಲಿಂದ ನೀವು ಅದ್ರ ಕೊಟ್ಟಿಲ್ಲ ಇನ್ನ ಅದು ಪೆಂಡಿಂಗ್ ಅಲ್ಲೇ ಇದೆ ಗುರುಗಳೇ. ಕೋರ್ಟ್ ತಗೊಳ್ಬಹುದಲ್ಲ? ತಗೋಬಹುದು. ಇವಾಗ ಅದನ್ನ ಇವಾಗ ಹೇಳ್ತೀನಿ, ಸ್ಟೋರಿ ಇನ್ನ ಮುಂದೆ ಇದೆ, ತುಂಬಾ ಸ್ಟೋರಿಗಳಿದೆ. ಅಲ್ಲೇನೋ ಅಣ್ಣ ತಮ್ಮದಿರ್ ಕಿತ್ತಾಡ್ಕೊಂಡು ಅದೇ ಕೋಪಕ್ಕೆ ನಾನ್ ಪ್ರಾಪರ್ಟಿ ಮಾಡ್ಲೇಬೇಕು ಅಂತೇಳಿ ಇಲ್ಲಿ ಪ್ರಾಪರ್ಟಿ ತಗೊಂಡ್ರು ಗುರುಗಳೇ. ಒಂದ್ 4 ಎಕರೆ, ಒಂದು 3.5-4 ಎಕರೆ ತಗೊಂಡ್ರು. ಒಂದು ಫಾರ್ಮ್ ಹೌಸ್ ಮನೇನು ಕಟ್ಸುದ್ವಿ. ಚೆನ್ನಾಗ್ ಹಾಗೇ ನಡ್ಕೊಂಡು ಹೋಗ್ತಾ ಇತ್ತು. ಇವರು ತುಂಬಾನೇ ಸಾಲ ಮಾಡಿದ್ದಾರೆ ಗುರುಗಳೇ. ಯಾರು? ನಮ್ಮನೆಯವರು. ಏನ್ ಕಾರಣಕ್ಕೆ? ಅದು ಏನು ಅಂತ ಇಲ್ಲಿವರೆಗೂ ಗುರುಗಳೇ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಾಗಿದ್ದು 3-3.5 ವರ್ಷದ ಹಿಂದೆ. ಮೋಸ್ಟ್ಲಿ ಸೈಡ್ ತಣಗ್ ಮನೆ ಕಟ್ಟಕ್ಕೆ ಇರ್ಬೋದಲ್ಲ. ಆವಾಗ ಏನೂ ಸಾಲ ಇಲ್ಲ ಗುರುಗಳೇ. ಸಾಲಗಳು ಇತ್ತೀಚೆಗೆ ಮಾಡಿದ್ದಾರೆ. ಯಾಕಂದ್ರೆ ಈಸ್ಕೊಂಡಿರೋದೆಲ್ಲ 3 ವರ್ಷ 4 ವರ್ಷ ಈಗ ಹೇಳ್ತಾ ಇದ್ದಾರೆ. ಇವಾಗ ಇದು ನಾವು ಮನೆ ಕಟ್ಟಿರೋದು 2012ರಲ್ಲಿ, ಒಂದು 2004ರಲ್ಲೇನೋ ಆ ಮನೆನೂ ಮಾರ್ಬಿಡ ಸಾಲದವ್ರಿಗೇನೆ ಆ ಮನೆ ಕೊಟ್ಬಿಟ್ಟೆ ಗುರುಗಳೇ. ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟೆ. ಪ್ರಾಪರ್ಟಿ ನನ್ನ ಹೆಸರಲ್ಲೇ ಇತ್ತು. ಒಂದು ಮನೆನ ರಿಜಿಸ್ಟರ್ ಅವ್ರಿಗೇನೆ, ಅವ್ರು ಬರೀ 17 ಲಕ್ಷ ಈಸ್ಕೊಂಡಿದೆ ಅಂತ ಇವ್ರು ಹೇಳ್ತಾರೆ. ಅವರು ಬಡ್ಡಿ ಎಲ್ಲ ಸೇರಿ 60-70 ಲಕ್ಷ ಆಗಿದೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಮಧ್ಯದವ್ರು ಬಂದು ನಮ್ಮೂರ್ನವ್ರೇನೆ, ನಮ್ಮ ಯಜಮಾನ್ ಊರ್ನವ್ರೆ ಬಂದು, ನಾನು ಇದ್ದೀನಪ್ಪ, ನೀನು ಮೇಲ್ಗಡೆ ಸ್ವಲ್ಪ ದುಡ್ಡು ಈಸ್ಕೊಡ್ತೀನಿ, ರಿಜಿಸ್ಟರ್ ಮಾಡ್ಕೊಟ್ಬಿಡು ಅಂತ ಹೇಳಿದ್ರು ಗುರುಗಳೇ. ಅವ್ರ ಮಾತಿಗೆ ಬಲಿಪಶುವಾಗಿ ನಾನು ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟೆ. ನನ್ನ ಹೆಸರಲ್ಲಿ ಮನೇನ ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟೆ ಅವ್ರಿಗೆ. ನಿಮ್ ಗಂಡನ ಒಪ್ಪಿಗೆ ಮೇರೆಗೆ? ನನ್ ಗಂಡನ ಒಪ್ಪಿಗೆ ಮೇರೆಗೆ. ಇನ್ನೊಬ್ರು ನನ್ ಗಂಡನ್ ಊರ್ನವ್ರು ಒಬ್ರು ಮಧ್ಯದವ್ರಿದ್ರು, ಮಧ್ಯವರ್ತಿಗಳಾಗಿ ಬಂದು ಅವ್ರಿಗೆ ನಾನಿದ್ದೀನಿ ಪುಟ, ನೀನ್ ಮಾಡ್ಕೊಟ್ಬಿಡು ಅಂದ್ರು. ನಾನು ಇನ್ ಸ್ವಲ್ಪ ದುಡ್ಡು ಈಸ್ಕೊಡ್ತೀನಿ ಅವ್ರ ಹತ್ರ, ಒಂದ್ 10-15 ಲಕ್ಷ ದುಡ್ಡು ಈಸ್ಕೊಡ್ತೀನಿ, ಇವಾಗ ರಿಜಿಸ್ಟರ್ ಈಸ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಡು ಅಂತ ಹೇಳಿದ್ರು. ನಾನು ಅವ್ರ ಮಾತಿಗೆ ನಂಬ್ಕೊಂಡು ರಿಜಿಸ್ಟರ್ ಮಾಡ್ಕೊಟ್ಟೆ. ಮನೆ ಕಟ್ಲಿಕ್ಕೆ ಎಷ್ಟ ಆಗಿತ್ತಪ್ಪ ಗುರುಗಳೇ? ಆ ಟೈಮ್ಗೆ ಅದು ಮೊದ್ಲಿದ್ದದು ಒಂದು 20-30 ಸೈಟ್ ಗುರುಗಳೇ. ಅದು ಜಮಾದಾರ್ ತಗೊಂಡಿದ್ದು 20 ವರ್ಷದ ಹಿಂದೆ ಇರ್ಬೇಕು ನನ್ನ ಪ್ರಕಾರ. ಅವಾಗೊಂದು 10 ಲಕ್ಷ ಆಗಿತ್ತು ಗುರುಗಳೇ. ಸೈಟ್ ಒಂದು 5 ಲಕ್ಷ, ಅದೊಂದು 5 ಲಕ್ಷ. ಇವತ್ತೆಲ್ಲ ಅಲ್ಲಿ ವ್ಯಾಲ್ಯೂ ತುಂಬಾ ಇದೆ. ಆ ಪ್ಲೇಸ್ ಅಲ್ಲಿ ತುಂಬಾ ವ್ಯಾಲ್ಯೂ ಇದೆ ಸೈಟ್ಗೆಲ್ಲ. ಒಂದ್ ಇವತ್ತಿಗೂ ನಾವು ಮಾರಿದ್ರು 60-70 ಲಕ್ಷ ರೂಪಾಯಿ ಆಗ್ತಿತ್ತು ಗುರುಗಳೇ. ಅದನ್ನ ನಾನು ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಳ್ಬಿಟ್ಟೆ. ಅವ್ರ ಕಡೆಯಿಂದ ಯಾವ್ದೇ ತರದ ಅಮೌಂಟ್ ಬರ್ಲಿಲ್ಲ. ಅದೆಲ್ಲ ಮುಗೀತು ಗುರುಗಳೇ. ಆಮೇಲೆ ಸಾಲ ನನಗ್ ಸಾಲ ಕೊಡ್ಬೇಕು. ಹೀಗೆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಗುರುಗಳೇ. ನನ್ ಕತ್ತಲ್ಲಿ ಮಾಂಗಲ್ಯ ಸಹ ತಗೊಂಡೋಗಿ ಇಟ್ಬಿಟ್ಟೆ ಕೊನೆಗೆ. ಅಷ್ಟು ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ರು, ತುಂಬಾ ಚೆನ್ನಾಗಿ ಇದ್ ಮಾಡಿದಾರು. ನಮ್ಗೆ ಸಾಲಗಳಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಅಂದ್ರೆ ಇವ್ರಿಗೆ ಹ್ಯಾಬಿಟ್ಗಳೆಲ್ಲ ತುಂಬಾನೇ ಇತ್ತು ಗುರುಗಳೇ. ಆಮೇಲೆ ಗೊತ್ತಾಗಷ್ಟೊಳಗಡೆ ನನಗೆ ತುಂಬಾ ಎಲ್ಲ ನನ್ನವರೇ ನನಗ್ ಮೋಸಗಳು ಮಾಡಾಕ್ಬಿಟ್ರು. ಏನ್ ಮೋಸ ಮಾಡಿದ್ರು? ಮೋಸ ಅಂದ್ರೆ ನಾನು ಓಡಾಡ್ತವ್ರೆಲ್ಲ ಸುಮ್ನೆ ಅಫೇರು ಆತರ. ನನ್ನ ಅಕ್ಕ. ಹೌದು ಗುರುಗಳೇ. ಏನವ? ನನ್ನ ಅಕ್ಕನ ಇಟ್ಕೊಂಡಿದ್ರು. ಯಾರು? ನಮ್ಮ ಮನೆಯವರೇ ಗುರುಗಳೇ. ನನ್ ಸ್ವಂತ ನನ್ನ ಅಕ್ಕ. ನಿಮ್ಗೆ ಹೆಂಗ್ ಗೊತ್ತವ? ಅದು ಸ್ವಲ್ಪ ನಮ್ಗೆ ಫೋನ್ ಕಾಂಟ್ಯಾಕ್ಟ್ ಅಲ್ಲೆಲ್ಲ ಗೊತ್ತಿತ್ತು ಗುರುಗಳೇ. ಅದು ಕೆಲವರೆಲ್ಲ ಹೇಳಿದ್ರು. ಇವಾಗ ಫಾರ್ಮ್ ಹೌಸ್ ಮನೆ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ಇವ್ರು ವಾರಕ್ಕೊಂದ್ಸಲ ಹೋಗ್ತಿದ್ರು ಅಲ್ಲಿಗೆ. ಆ ಮನೆ ಸಾಟರ್ಡೆ ಸಂಡೇ ಪೂರ್ತಿ ಅಲ್ಲೇ ಇರ್ತಿದ್ದು. ಅವ್ರನ್ನ ಒಂದೇ ಊರು ಕೊಟ್ಟಿದೆ, ನಮ್ಮ ಅಕ್ಕನ್ನ ಒಂದೇ ಊರು ಕೊಟ್ಟಿದೆ. ಇವನ್ ನಿಮ್ಮ ಊರಿಂದ ಫಾರ್ಮ್ ಹೌಸ್ ಎಷ್ಟು ಕಿಲೋಮೀಟರ್? 1-2 ಕಿಲೋಮೀಟರ್ ಅಷ್ಟೇ ಗುರುಗಳೇ. ವಾರಕ್ಕೊಮ್ಮೆ ಹೋಗ್ತಿದ್ರು. ವಾರಕ್ಕೆ ಸಾಟರ್ಡೆ ಸಂಡೇ ಮತ್ತೆ ಗೌರ್ಮೆಂಟ್ ಹಾಲಿಡೇಗಳು ಇರ್ತಿತ್ತಲ್ಲ, ಹೈಕೋರ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ರು. ಏನ್ ಅಲ್ಲೊಂದು ಚಿಕ್ಕ ಮನೆ ಕಟ್ಟಿದ್ರ? ಚಿಕ್ಕ ಇಲ್ಲ ಸರ್ ಗುರುಗಳೇ, ದೊಡ್ಡದಾಗೆ ಕಟ್ಟಿದ್ವಿ. ಒಂದು 40-45 ಇರ್ಬೇಕು ಗುರುಗಳೇ. ದೊಡ್ಡದಾಗೆ ಇತ್ತು.
ಅಲ್ಲಿ ಮನೆ ಕಟ್ಟಿದ್ವಿ ಆ ತರ ಎಲ್ಲ ಏನೇನೋ ಅವ್ರ ಎಲ್ಲಾ ತರ ಸೋಕೆಗಳು ಇಂತದಿಲ್ಲ ಅನ್ನುವಂಗಿಲ್ಲ. ಬಟ್ ಅವ್ರಿಗೆ ಗೊತ್ತಿರ್ಲಿಲ್ವಾ ಇದು? ಏನ್ ಗುರುಗಳೇ? ನಿಮ್ಮ ಅಕ್ಕನ ಗಂಡನಿಗೆ ಗೊತ್ತಿರ್ಲಿಲ್ವನವ? ಅಯ್ಯೋ, ಮೇನ್ ರೀಸನ್ ಅವರು ಗುರುಗಳೇ, ಅವರೇ ಕರ್ಕೊಂಡು ಹೋಗ್ಬಿಡ್ತಿದ್ದು. ಅವರೇ ಕರ್ಕೊಂಡು ಹೋಗ್ಬಿಡ್ತಿದ್ದು ಗುರುಗಳೇ. ಅದೇ 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 ಅಲ್ಲೇ ಬಂದಿದ್ದು ನಮಗೆ. ಮೇನ್ ಪಿಲ್ಲರೇ ಅವರು. ಅವ್ರಿಗೆ ಒಟ್ಟಿನಲ್ಲಿ ದುಡ್ಡು ಸಂಪಾದನೆ ಮಾಡ್ಬೇಕು. ಈಗೆಲ್ಲ ಆಯ್ತು. ಇವಾಗ ತುಂಬಾ ಸಾಲ ಇದೆ. ಆಮೇಲೆ ಏಕಾಏಕಿ ಕೆಲ್ಸ ಬಿಟ್ಬಿಟ್ರು ಗುರುಗಳೇ. 3 ವರ್ಷ ಆಗೋಯ್ತು. ಈ ಜುಲೈ ಅಲ್ಲ ಗುರುಗಳೇ. ಅಂದ್ರೆ ಗೌರ್ಮೆಂಟ್ ಕೆಲಸ ಇತ್ತಲ್ವಾ? ಹೌದು, ಹೈಕೋರ್ಟ್, ಬೆಂಗಳೂರು ಹೈಕೋರ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ದು ಗುರುಗಳೇ. ಏನಕ್ ಬಿಟ್ರವ ಅಂದೆ? ಏಕಾಏಕಿ ಅದು ಇಲ್ಲಿವರೆಗೂ ಗೊತ್ತಿಲ್ಲ ಗುರುಗಳೇ. ಈ ಜುಲೈ ಇದೇ ತಿಂಗಳು 16ನೇ ತಾರೀಕಿಗೆ ಕರೆಕ್ಟ್ ಆಗಿ 3 ವರ್ಷ ಆಯ್ತು ಗುರುಗಳೇ. ಏಕಾಏಕಿ ಕೆಲ್ಸ ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇಲ್ಲಿ ಮಗ ಅಡ್ವೊಕೇಟ್, ಅವಾಗ ಅಷ್ಟೇನೆ ಒಂದು ಕಂಪ್ಲೀಟ್ ಆಗಿತ್ತು ಅಲ್ಲ, ಯಾವ್ದೋ ಒಂದು ಆಫೀಸ್ಗೆ ಹೋಗ್ತಿದ್ದ, ಅವನು ಕರ್ಕೊಂಡು ಹೋಗ್ಬಿಟ್ರು. ಮಗಳನು ಎಲ್ಲೋ ಒಂದು ಕೆಲ್ಸಕ್ಕೆ ಹೋಗ್ತಿದ್ಲು, ಅವಳದು ಡಿಸ್ಕನೆಕ್ಟ್ ಆಯ್ತು. ಎಲ್ಲಾರನ್ನು ಇಲ್ಲಿ ಏಕಾಏಕಿ ಕೆಲ್ಸ ಬಿಟ್ಬಿಟ್ಟು ಏನೇನೋ ಬರೀ ಮಾತು ಮುಂಚೆ ಬರೀ ಸುಳ್ಳು ಗುರುಗಳೇ. ಮಾತು ಮುಂಚೆ ಬರೀ ಸುಳ್ಳು ಹೇಳಿ 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 ನಮ್ಮನ್ನ ಕರ್ಕೊಂಡಾಗ ಅಲ್ಲಿ ಊರ್ಗ್ ಹಾಕೊಂಡ್ರು. ಅದು ಊರ್ಗೆ ಅಂದ್ರೆ ಬರೀ ನಮ್ ತವ್ರ ಮನೆಯಲ್ಲಿ ಒಂದು ಮನೆ ತಗೊಂಡಿದ್ವಿ ನಾವು. ಒಂದು ಸಣ್ಣದೊಂದು ಎರಡು ಪೋರ್ಷನ್ ಇದೆ. ಇವಾಗ ನಮ್ ಬ್ರದರ್ ತೀರ್ಕೊಂಡ್ರಲ್ಲ ಗುರುಗಳೇ, ಅವರು 2 ಪೋರ್ಷನ್ ಮನೆ ಕಟ್ಸಿದ್ರು. ಒಂದು ಪೋರ್ಷನ್ ನಾವು ಊರಿಗೆ ಹೋಗ್ಬೇಕಾದ್ರೆ ಇನ್ನ ಫಾರ್ಮ್ ಹೌಸ್ ಮಾಡಿರ್ಲಿಲ್ಲ, ಹೋಗಕ್ಕೆ ಬರ್ಲಿಕ್ಕೆ ಮನೆ ಬೇಕು ಅಂತೇಳಿ ಒಂದು ಪೋರ್ಷನ್ ಮನೆ ಬಿಡ್ಸ್ಕೊಂಡಿದ್ದು. ಆ ಮನೆಗ್ ತಗೊಂಡೋಗಿ ಇಟ್ಕೊಂಡ್ರು. ಅಲ್ಲಿ ಒಂದು ಹೋಟ್ಲು ತೆರವುದ್ರು. ಹೋಟ್ಲು ಮಾಡಿ ಅಲ್ಲಿ 15-20 ಲಕ್ಷ ಲಾಸ್ ಮಾಡಿದ್ರು ಗುರುಗಳೇ. ಅಲ್ಲ, ಬಟ್ ಆ ಸಮಯಕ್ಕೆ ಒಂದು ಇಡೀ ಫ್ಯಾಮಿಲಿ ಶಿಫ್ಟ್ ಆಗುತ್ತೆ, ಮತ್ತೆ ತಮ್ಮ ವೃತ್ತಿಯನ್ನೇ ಅವರು ಬದಲಿಸ್ತಾರೆ, ಜಾಬ್ ಬಿಡ್ತಾರೆ, ಕಾರಣ ಹೇಳೋದು ಇಲ್ಲಿವರೆಗೂ ಏನೂ ಕಾರಣ ಹೇಳಲ್ಲ ಗುರುಗಳೇ. ಅದೇ ಗೊಂದಲವಾಗಿರೋದು. ಹೋಟ್ಲ್ ಇಡ್ತಾರೆ ಅಂದಾಗ ಗೌರ್ಮೆಂಟ್ ಕೆಲಸ ಮಾಡಿ ಚೆನ್ನಾಗಿ ದುಡಿತಾ ಇದ್ದು ಹೈಕೋರ್ಟ್ಗೆ ಹೋಗಿ ಕೆಲಸ ಮಾಡ್ತಿದ್ದವರು ಇದಕ್ಕಿದ್ದ ಹಂಗೆ ಹೋಟ್ಲಿಗೆ ಬಂದ್ರು ಅಂದ್ರೆ ಅದನ್ನ ತಿಳ್ಕೊಳ್ಳೋ ಹಠನಾದ್ರೂ ಇರ್ಬೇಕಿತ್ತಲ್ಲ ನಿಮ್ಗೆ. ತುಂಬಾ ಹಠ ಮಾಡಿದೀನಿ ಗುರುಗಳೇ. ಇವತ್ತೆಲ್ಲ ನೀನೇ ಸರಿಲ್ಲ, ನಿನ್ ಬಾಯಿ ಜೋರು. ಇಲ್ಲಿ ಒಬ್ಬರನ್ನ ಹೈಕೋರ್ಟ್ ಅಲ್ಲೇ ವರ್ಕ್ ಮಾಡ್ತಿದ್ರು ಆಯಮ್ಮನು, ಇಲ್ಲಿ ಬೆಂಗಳೂರಲ್ಲಿ. ಅವ್ರನ್ನ ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಅದು ನನಗ್ ಸ್ವಲ್ಪ ವಿಷಯ ಗೊತ್ತಾಯ್ತು ಗುರುಗಳೇ. ಸರಿ, ನಾನು ಅದನ್ನ ಒಂಚೂರು ಫಾಲೋ ಮಾಡಿ ಅವ್ರ ಮನೆ ಹತ್ರ ಹೋದೆ. ಅಲ್ಲಿ ಇಲ್ಲ ಹಿಡ್ಕೊಂಡು ಹೊಡಿಬೇಕು ಅಂತಾನೆ ಹೋದೆ ಗುರುಗಳೇ ನಾನು. ಆ ಟೈಮಿಗೆ ನನ್ ಮಗನ ಗೊತ್ತಾಗಿ ನಾನು ಆ ಜಾಗಕ್ಕೆ ಹೋಗಿದ್ದೀನಿ ಅಂತ ಗೊತ್ತಾಗಿ ಬಂದು ನನ್ ಮಗ ಕರ್ಕೊಂಡ್ ಬಂದ್ಬಿಟ್ಟ. ಅದಾದ ಒಂದು ಇವತ್ತು ಅದಕ್ಕೆ ಈ ರೀಸನ್ಗೆ ನೀನು ಬಂದು ನೀನೇ ಕಾರಣ, ಇದಕ್ಕೆ ನಾನ್ ಕೆಲ್ಸ ಬಿಡಕ್ ನೀನೇ ಕಾರಣ ಅಂತಾರೆ ಗುರುಗಳೇ. ನಾನು ಹೋಗಿದ್ನಿ ಮಾಡ್ತಿದ್ರಲ್ಲ ಇವು ಉನ್ನತಾಧಿಕಾರಿಗಳವರು. ಹೌದೌದು, ಇವ್ರಿಗಿನ್ನ ಹೈಕೋರ್ಟ್ ಅಲ್ಲಿ ಇದ್ರು ಒಂದ್ ಲೇಡಿ. ಅಂದ್ರೆ ಇವ್ರಿಗಿನ್ನ ಏಜು ಜಾಸ್ತಿ ಇದೆ. ಬಟ್ ಅವ್ರನ್ನ ಕರ್ಕೊಂಡ್ ಬರ್ತಿದ್ರು. ಈಗ ನೀವ್ ಅಲ್ಲಿ ಹೋಗಿದ್ದು ಒಂದು ಕಾರಣ. ನಾನು ಅವ್ರ ಮನೆ ಹತ್ರನೂ ಹೋಗಿರ್ಲಿಲ್ಲ ಗುರುಗಳೇ. ಅಲ್ಲಿ ಅವ್ರ ಮನೆಯಿಂದ 100 ಮೀಟರ್ ದೂರದಲ್ಲಿ ಒಂದ್ ಬೇಕರಿ ಇತ್ತು. ನಾನ್ ಯಾರನ್ನ ಕರ್ಕೊಂಡ್ ಹೋಗಲ್ಲ, ಕರ್ಕೊಂಡ್ ಬರಲ್ಲ ಅಂತ ನನಗೆ ವಾದ ಮಾಡ್ತಿದ್ದು. ಕರ್ಕೊಂಡ್ ಹೋಗ್ತಾರೆ, ಕರ್ಕೊಂಡ್ ಬರ, ಯಾಕೆಂದ್ರೆ ಮನೇಲಿ ಊಟ ತಿಂಡಿ ಎಲ್ಲ ಬಿಟ್ಬಿಟ್ರು ಗುರುಗಳೇ. ಮನೇಲಿ A to Z ಏನೂ ತಿಂತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ. ಬೆಳಿಗ್ಗೆ ಡಬ್ಬಿ ಮಧ್ಯಾಹ್ನ ಲಂಚ್ ತಗೊಂಡ್ ಹೋಗ್ತಿದ್ರು, ಬೆಳಿಗ್ಗೆ ತಿಂಡಿ ಮಾಡಿ ಹೋಗ್ತಿದ್ರು. ಆ ಅಮ್ಮನ್ನ ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಬರೋದು ಸ್ಟಾರ್ಟ್ ಮಾಡಿದ್ಮೇಲೆ ಊಟ ತಿಂಡಿ ಎಲ್ಲ ಮನೆದೆಲ್ಲ ಪೂರ್ತಿ ಅವಾಯ್ಡ್ ಆಗೋಯ್ತು. ಮನೇಲಿ 24 hours ಬರೀ ಜಗಳ, ನಾನೇ ಜಗಳ ಮಾಡ್ತಿದ್ದೆ. ತುಂಬಾ ಈ ತರ ಏನೇನೋ ಫ್ಯಾಮಿಲಿ ವಿಷಯಗಳಲ್ಲಿ ಹೆಣ್ಣು ಮಕ್ಕಳು ವಿಚಾರವಾಗಿ ತುಂಬಾ ದಾರಿ ತಪ್ಪಿದ್ರು. ಅದು ನನ್ಗೆ ಇತ್ತೀಚೆಗೆ ಗೊತ್ತಾಗಿದೆ ಗುರುಗಳೇ. ಬಟ್ 3 ವರ್ಷದ ಹಿಂದೆ ಕೆಲಸ ಬಿಟ್ರು, ಮತ್ತೆ ಊರಿಗೆ ನಿಮ್ಮನ್ನೆಲ್ಲ ಶಿಫ್ಟ್ ಮಾಡಿದ್ರು, ಅಲ್ಲಿ ಹೋಟ್ಲಿಗೆ ಹೋದ್ರು, ಅಲ್ಲೇನಾಯ್ತು? ಅಲ್ಲಿಗೆ ಹೋದ್ಮೇಲೆ ಹೋಟ್ಲು ಮಾಡಿದ್ವಿ ಗುರುಗಳೇ. ಹೋಟ್ಲು ಮಾಡಾದ್ಮೇಲೆ ಅಲ್ಲಿನೂ ಒಂದ್ 10-12 ಲಕ್ಷ ಲಾಸ್ ಆಯ್ತು. ಮಗಳನು ಇಲ್ಲಿ ಜಾಬ್ ಮಾಡ್ತಿದ್ಲು, ಅದನ್ನ ಬಿಡ್ಸೇನೆ ಕರ್ಕೊಂಡ್ ಹೋಗಿದ್ದು. ಮಗ ಪ್ರಾಕ್ಟೀಸ್ ಮಾಡ್ತಿದ್ದ, ಅದನ್ನು ಬಿಡ್ಸಿ ಕರ್ಕೊಂಡ್ ಹೋದ್ರು. ಪಾಪ ಅಲ್ಲಿ ಮಗ ಒಂದ್ 6-7 ತಿಂಗಳು ಅಲ್ಲಿ ಬಾತ್ರೂಮ್ ತೊಳೆಯೋದು, A to Z ಹೋಟ್ಲು ಅಂದ್ಮೇಲೆ ಇರ್ತಲ್ಲ ಗುರುಗಳೇ. ಪ್ರಾಕ್ಟೀಸ್ ಮಾಡ್ತಿದ್ದ ಹುಡುಗನ್ನ ಕರ್ಕೊಂಡ್ ಹೋಗಿ ಅಲ್ಲಿ ಎಲ್ಲಾ ಮಾಡ್ಸಿದ್ರು. ತರಕಾರಿ ಮಂಡಿಗೆ ಹೋಗಿ ತರಕಾರಿ ತರೋದು, ಸಪ್ಲೈ ಮಾಡೋದು, ಪ್ರತಿಯೊಂದನು
ತಿರ್ಗಾ ನಾನು ಒಂದ್ 6-7 ತಿಂಗಳು ಅಲ್ಲೇ ಉಳ್ಕೊಂಡು ಇದ್ಯಾಕೋ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ನಾವು ವಾಪಸ್ಸು ನನ್ ಮಗಳನ್ ಕರ್ಕೊಂಡು ನಾನು ಬೆಂಗ್ಳೂರ್ಗ್ ಬಂದೆ. ಬೆಂಗ್ಳೂರ್ ಬಂದು ತಿರ್ಗಾ ಮೊದ್ಲೇನೆ ಸ್ವಲ್ಪ ಮೊದ್ಲು ಹೋಗ್ತಿದ್ಲಲ್ಲ ಆಫೀಸು, ಅದೇ ಆಫೀಸ್ಗೆ ಮಗಳು ಜಾಯಿನ್ ಆದ್ಲು. ಅದಾದ 3-4 ತಿಂಗಳಿಗೆ ಮಗ ಬಂದ ವಾಪಸ್ಸು ಊರಿಂದ. ಇಲ್ಲಿ ಬಂದೆ, ಮನೆ ಪೇಪರ್ಸ್ನೇ ಅಡವು ಇಟ್ಬಿಟ್ಟಿದ್ದಾರೆ, ನಮಗ್ ಗೊತ್ತಿಲ್ಲ. ಮನೆ ಪೇಪರ್ಸ್ ಈಗ ಈ 2 ಮನೆ ಇತ್ತು, ಒಂದು ಮನೆ ಮಾರ್ಬಿಟ್ವಿ, ಒಂದು ಮನೆ ಇತ್ತಲ್ಲ ಗುರುಗಳೇ, ಆ ಮನೆ ಪೇಪರ್ ಪೇಪರ್ಸ್ನೇ ಅಡ ಇಟ್ಬಿಟ್ಟಿದ್ದಾರೆ. ನನ್ನ ಹೆಸರಲ್ಲಿ ಇದ್ದ ಪೇಪರ್ನ ಅಡ ಇಟ್ಬಿಟ್ಟಿದ್ದಾರೆ, ನಮಗ್ ಗೊತ್ತಿಲ್ಲ. ಈ ವಿಷಯನೇ ಗೊತ್ತಿಲ್ಲ. ನಾವು ಕೊನೆಗೆ ಈಗಿರೋ ಮನೇನ ಸೇಲ್ ಮಾಡ್ಬಿಟ್ಟು ಸಾಲ ತೀರ್ಸ್ಬಿಡೋಣ ಅನ್ಬಿಟ್ಟು ಪೇಪರ್ ಹುಡಿಕೊಂಡ್ವಿ ಗುರುಗಳೇ. ಪೇಪರ್ ಹುಡಿಕೊಂಡಾಗ ಪೇಪರ್ ಸಿಗ್ಲಿಲ್ಲ ನಮ್ಗೆ. ಆ ಪೇಪರ್ಸ್ ಎಲ್ಲಿ ಅಂದ್ರೆ ನಾವು ಅಲ್ಲಿ ಊರಲ್ಲಿ ಇದ್ದಾಗ ಕೇಳಕ್ಕೆ ಇಲ್ಲ ಅದು ಬೆಂಗಳೂರಲ್ಲೇ ಇದೆ ಅಂತ ಹೇಳಿದ್ರು. ಬೆಂಗಳೂರಿಗೆ ಬಂದು ಇಲ್ಲಿ ಮನೆ ಪೂರ್ತಿ ಜಾಲಾಡ್ದಾಗ ಪೇಪರ್ಸ್ ಇಲ್ಲ. ಆಮೇಲೆ ನಮಗೆ ಅವರು ಪೇಪರ್ ಇಟ್ಟಿರೋರು ಫೋನ್ ಮಾಡಿದ್ರು. ಯಾಕೆಂದ್ರೆ ನಂದು ಒಂದು ಸಣ್ಣ ಮನೆ, ಒಂದು ರೂಮ್ ಟೈಪ್ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಒಂದು ಬಾಡಿಗೆ ಕೊಟ್ಟಿದೆ ಗುರುಗಳೇ. ಆ ಟೈಮಿಗೆ ಅದು ಖಾಲಿ ಆಗ್ಬಿಟ್ಟಿತ್ತು. ನಾನು 2 ಲೈಟ್ ಬೋರ್ಡ್ ಹಾಕಿದೆ. ಆ 2 ಲೈಟ್ ಬೋರ್ಡ್ ಹಾಕ್ದಾಗ ನಂಬರ್ ಸಿಕ್ಕಿದೆ ಅವ್ರಿಗೆ. ಇಲ್ಲಿ ಸಾಲದವರೆಲ್ಲ ಏನ್ ಮಾಡೋರು, ಇವ್ರ ಫೋನ್ ಯಾವಾಗ ಸ್ವಿಚ್ ಆಫ್ ಆಯ್ತು, ಸಾಲದವರೆಲ್ಲ ನನಗ್ ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಊರ್ಗ್ ಹೋದಾಗ. ಅವಾಗೇನೆ ನಮಗ್ ಸಾಲ ಇದೆ, ಇವ್ರು ಇಷ್ಟು ಸಾಲ ಮಾಡಿದಾರೆ ಅಂತ ಗೊತ್ತಾಗಿದೆ ಅವಾಗ ಗುರುಗಳೇ. ನಾನು ಅಲ್ಲಿ ತನಕನೂ ನಮಗ್ ಸಾಲ ಇದೆ ಅಂತ ಗೊತ್ತಿರ್ಲಿಲ್ಲ. ಒಂದು 10 ಲಕ್ಷ ರೂಪಾಯಿಗೆ ನಾನು ಜ್ಯುವೆಲರಿ ಇಟ್ಟು ನಾನು ಒಂದು 10 ಲಕ್ಷ ರೂಪಾಯಿ ಕೊಟ್ಟಿದ್ದೆ ಇವರಿಗೆ. ಅದೊಂದು 10 ಲಕ್ಷ ಸಾಲ ಇದೆ ಅಂತ ನಾನ್ ಅನ್ಕೊಂಡಿದ್ದು. ಇಲ್ಲಿ ನಾವು ಯಾವಾಗ ಬೆಂಗಳೂರು ಬಿಟ್ಟು ಊರಿಗೆ ಕರ್ಕೊಂಡು ಹೋದ್ರು, ನಮಗ್ ಇಷ್ಟ್ ಲಕ್ಷ ಕೊಡ್ಬೇಕು, ಒಬ್ರಾದ್ಮೇಲೆ ಒಬ್ರು ಫೋನು. ಬಟ್ ಅವತ್ತಿಗೆ ನೀವು ನಿಮ್ ಮಗಳು ನಿಮ್ ಮಗ ಗಂಡ ಅಲ್ಲಿ ಊರಲ್ಲೇ ಇದ್ರು. ಫಸ್ಟ್ ಮಗಳು ನಾನು ಬಂದ್ಬಿಟ್ವಿ. ಆಮೇಲೆ ಮಗ ಒಂದ್ 3-4 ತಿಂಗಳು ಅಲ್ಲೇ ಇದ್ರು. ನಾವ್ ಬಂದ್ರು ಅವ್ರ ಮಗ ಅಲ್ಲೇ ಇದ್ರು. ಆಮೇಲೆ ಆ ಮಗನು ಬಂದ್ಬಿಟ್ರು. ಆಮೇಲೆ ಇವ್ರು ಒಬ್ರೇ ಇದ್ರು. ಆಮೇಲೆ ಇವ್ರು ಎಲ್ಲೋ ಹೆವಿ ಕುಡ್ದು ಬಿದ್ದು ಪೂರ್ತಿ ಪಪ್ಪ ಎರ್ದಂಗ ಆಗ್ಬಿಟ್ಟಿತ್ತು ಸ್ಕಿನ್ ಎಲ್ಲ. ಅಲ್ಲೇ ಊರಲ್ಲೇ ನಾವ್ ಈ ಕಡೆ ಬಂದ್ಮೇಲೆ ಹೆಣ್ಣು ಕುಡ್ದು ಬಿದ್ದು ಮನೆ ಹತ್ರನೇ ಬಿದ್ದು ಪೂರ್ತಿ ಆಕ್ಸಿಡೆಂಟ್. ಇವ್ರೇ ಬಿದ್ದವ್ರೆ, ಯಾರೋ ಬಂದ್ ಹೊಡೆದ್ರು ಅಂತ ಹೇಳಿದ್ದು. ಅದಿದ್ದು ಪೂರ್ತಿ ಆಕ್ಸಿಡೆಂಟ್ ಆಯ್ತು. ಅವಾಗ ಸ್ವಲ್ಪ ಒಂದು 3-4 ತಿಂಗಳು ಅದು ಎಲ್ಲ ಹುಷಾರಾಗಷ್ಟೊಳಗೆ 3-4 ತಿಂಗಳಾಯ್ತು. ಆಮೇಲೆ ಹಾಗೆ ಇದ್ರು. ಪಾಪ ನಮ್ಮ ಅಮ್ಮನೇ ನೋಡ್ಕೊಂತಿದ್ರು. ಅಮ್ಮನ ಮನೇಲೆ ಪಕ್ಕನೇ ಅಲ್ವಾ ನಮ್ಮ ಮನೆ ಇದ್ದಿದ್ದು ಅಲ್ಲಿ ಊರಲ್ಲಿ. ಗುರುಗಳೇ ಊಟ ಎಲ್ಲ ಅವರೇ ತಂದು ಕೊಡ್ತಿದ್ರ? ಪಕ್ಕ ಒಂದು ಗೋಡೆ 2 ಬಾಗ್ಲು ಗುರುಗಳೇ, ಒಂದೇ ಗೋಡೆ 2 ಬಾಗ್ಲು. ಬಟ್ ಅಕ್ಕನ ವಿಚಾರ ಅವತ್ತಿಗೆ ಇತ್ತ ಅಂದಾಜು? ಇತ್ತು ಗುರುಗಳೇ, ಇತ್ತು. ಬಟ್ ಊಟ ತಂದು ಕೊಡುವಷ್ಟು ಫ್ರೀಡಮ್ ಇರ್ಲಿಲ್ಲ. ಇಲ್ಲ ಅಷ್ಟರೊಳಗಡೆ ನಾನು ಹಿಡ್ಕೊಂಡು ಹೊಡೆದಿದ್ದೆ ಅವಳಿಗೆ. ಆಲ್ರೆಡಿ ಗೊತ್ತಾಗಿ ಈ ವಿಷಯ ಎಲ್ಲ ಗೊತ್ತಾಗಿ. ನೀವೇ ನಿಮ್ಮ ಅಕ್ಕಂಗ್ ಹೊಡೆದಿದ್ರ? ಹೊಡೆದಿದೆ ಗುರುಗಳೇ, ಹೊಡೆದಿದೆ. ಮೊದ್ಲು ಅವ್ರ ಗಂಡಂಗ್ ಹೊಡಿಬೇಕಿತ್ತು. ಅದ ಹೊಡಿಬೇಕಾಯ್ತು, ಏನ್ ಮಾಡೋದು ಗುರುಗಳೇ. ಇವ್ಳು ಹೊಡೆದಿದ್ದೆ, ಇವಳನ್ನ ಎತ್ತಕೊಂಡ್ ಬಿಟ್ಟ. ಅದು ಕರ್ಕೊಂಡೋಗಿ ಬರ್ಬೇಕಾದ್ರೆ ಅಂದವೇ ಮಧ್ಯೆ ಸಿಗಾಕೊಂಡ್ರು ನನಗೆ. ಸಿಗಾಕೊಂಡಾಗ ಇವಳನ್ನ ಬಿಟ್ಬಿಟ್ಟು ಅವನ್ ಎಸ್ಕೇಪ್ ಆಗ್ಬಿಟ್ಟ ಬೈಕಲ್ಲಿ. ಇವಳನ್ನ ಎಳ್ಕೊಂಡು ಹೋದೆ ಫಾರ್ಮ್ ಹೌಸ್ ಹತ್ರಕ್ಕೆ ಎಳ್ಕೊಂಡು ಹೋಗಿ ಚೆನ್ನಾಗ್ ಹೊಡೆದು ಕಳ್ಸಿದೆ. ಆದ್ರೂ ಅದು ಬಿಟ್ಟಿರ್ಲಿಲ್ಲ ಗುರುಗಳೇ, ಬಿಡ್ಲಿಲ್ಲ. ಕೊನೆಗೂ ಅವ್ರು ಆಮೇಲೆ ಬಿಟ್ರೋ ಏನೋ, ಅದು ನನಗೆ ಇವತ್ತಿಗೆ ಗೊತ್ತಿಲ್ಲ ಗುರುಗಳೇ. ಅದ್ ಅಲ್ಲೇ ನಿಲ್ತು. ಇವಾಗ ಇವ್ರಿಗೆ ಆಕ್ಸಿಡೆಂಟ್ ಸ್ವಲ್ಪ ಏಟಾದ್ಮೇಲೆ ಹುಷಾರಾಗಿ ಒಂದ್ ತಿಂಗಳು 2 ತಿಂಗಳು ಅಲ್ಲೇ ಇದ್ರು. ಆಮೇಲೆ ನಾನು ಊರಿಗೆ ಬರ್ತೀನಿ, ಬೆಂಗ್ಳೂರ್ಗ್ ಬರ್ತೀನಿ ಒಂದ್ಸಲ. ನಾನು ಇನ್ನೊಂದು ಗುರುಗಳೇ, ನಾನು ಪಂಚಾಯತಿ ಮೆಂಬರ್ ಗುರುಗಳೇ ಊರಲ್ಲಿ. ನಾನು ಎಲ್ಲ ಎಲೆಕ್ಷನ್ ಅಲ್ಲಿ ತವ್ರ ಮನೇಲೆ ನಿಲ್ಸ್ಕೊಂಡು ನನ್ನ ಗೆಲ್ಸ್ಕೊಂಡಿದ್ರು. ನನ್ನ ಅಮ್ಮನ ಮನೇಲೆ ನಿಂತು ನನ್ ಗೆದ್ದಿದೆ. ನಾನು ಅವಾಗ ಮೀಟಿಂಗ್ ಹೋಗ್ಬೇಕಲ್ಲ ಗುರುಗಳೇ, 1 ತಿಂಗಳಲ್ಲಿ 2-3 ಸಲ ಹೋಗ್ತಾ ಇರ್ತೀನಿ ಊರಿಗೆ. ಆ ಟೈಮಿಗೆ ನಾನು ಒಂದ್ಸಲ ಹೋದಾಗ ನಾನು ಬರ್ತೀನಿ ಬೆಂಗ್ಳೂರ್ಗೆ ಅಂದ್ರು. ಸರಿ ಬಾರಪ್ಪ ಅಂತೇಳಿ ಕರ್ಕೊಂಡ್ ಬಂದ್ವಿ ಗುರುಗಳೇ. ಕರ್ಕೊಂಡ್ ಬಂದು ಇಲ್ಲೂನು 1-3-4 ತಿಂಗಳು ಮನೇಲೇ ಕೂತಿದ್ರು ಗುರುಗಳೇ, ಎಲ್ಲೂ ಹೋಗ್ತಿರ್ಲಿಲ್ಲ. ಇವಾಗ ಮಗಳು ದುಡ್ದಾಗ್ತಾ ಇದ್ಲು. ಮಗನು ಇತ್ತಾಗ ಇವನು ಪೂರ್ತಿ ತಲೆ ಕೆಟ್ಟೋಯ್ತು ಗುರುಗಳೇ. ಯಾರೋ ಮಗನ್ಗೆ ಆಫೀಸು ಎಲ್ಲೂನು ಇವನ್ನ ಪ್ರಾಕ್ಟೀಸ್ ಮಾಡಕ್ ಬಿಡ್ಲಿಲ್ಲ ಇವ್ರು. ಇಲ್ಲಿ ಮಾಡ್ತಿದ್ ಹುಡ್ಗನ್ನ ತಗೊಂಡೋಗ್ಬಿಟ್ಟು ಶ್ರೀರಂಗಪಟ್ಟಣಕ್ ಹಾಕಿದ್ರು. ಆ ಶ್ರೀರಂಗಪಟ್ಟಣದಾಗ ಸ್ವಲ್ಪ ದಿನ ಮಾಡ್ದ. ಅಲ್ಲಿ ಯಾಕೋ ಅಡ್ಜಸ್ಟ್ ಆಗ್ಲಿಲ್ಲ ಅವನಿಗೆ, ಮಗನ್ಗೆ.
ತಿರ್ಗಾ ಇಲ್ಲಿಗ್ ಬಂದು ಇಲ್ಲಿ ಇನ್ನೊಂದ್ ಯಾವ್ದೋ ಆಫೀಸ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದ. ಅಷ್ಟ್ರೊಳಗಡೆ ಇದೆಲ್ಲ ಡ್ರಾ ಮಾಡ್ಕೊಂಡು ತಿರ್ಗಾ ಊರಿಗೆ ಕರ್ಕೊಂಡು ಹೋಗ್ಬಿಟ್ರು. ಅದೇ ಊರಿಗೆ ಕರ್ಕೊಂಡೋಗಿ ಹೋಟ್ಲೆಲ್ಲ ಇಟ್ವಲ್ಲ, ಅಲ್ಲಿ ಸ್ವಲ್ಪ ಇವನು ಎಡುದ ಮಗ, ಅವನ್ಗೆ ಪ್ರಾಕ್ಟೀಸ್ ಮೇಲೆ ಇದೇ ಹೊರ್ಟೋಯ್ತು ಗುರುಗಳೇ. ತಲೆ ಕೆಡ್ಸ್ಕೊಂಡು ಪೂರ್ತಿ ಅಲ್ಲಿಂದ ಈಚೆಗೆ ಇವನು ಸುಮ್ನೆ ಒಡ್ಡಾಡೋದು, ರಿಯಲ್ ಎಸ್ಟೇಟ್ ಮಾಡ್ತೀನಿ ಅದು ಇದು ಹಿಂಗ್ ಮಾಡ್ಕೊಂಡ್ ಏನೂ ಮಾಡ್ಲಿಲ್ಲ ಮಗ. ಎಷ್ಟು ವಯಸ್ಸು ಅವತ್ತಿಗೆ ಗುರುಗಳೇ? ವಯಸ್ಸು ಎಷ್ಟವ ಆತನಿಗೆ? ಮಗನ್ಗೆ 26 ಗುರುಗಳೇ ಇವಾಗ. ಬಟ್ ಅಲ್ಲ, ನೀವ್ ಹೇಳ್ತಾ ಇರೋ ಸಮಯಕ್ಕೆ ಅವಾಗ ಒಂದು 23-24 ಇರ್ಬೇಕು ಗುರುಗಳೇ. 2 ವರ್ಷದಿಂದ 2 ವರ್ಷದಿಂದ 1 ವರ್ಷ ಸುಮ್ನೆ ಅಲ್ದ ಗುರುಗಳೇ. ಇವನು ಎಲ್ಲೂ ಹೋಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಕೋರ್ಟ್ ಹತ್ರಕ್ಕೆಲ್ಲ ನಾವು ತುಂಬಾ ಜನ ಸಂಪಾದನೆ ಮಾಡಿದ್ರು ಗುರುಗಳೇ ಇವ್ರು. ಇಂಥವ್ರ ಮಗನಂತೆ ಈ ಲೋಕೇಶ್ ಅವ್ರ ಮಗ ಇವನು ನಿತಿನ್ ಅಡ್ವೊಕೇಟ್. ಇವ್ನ ಎಲ್ಲೂ ತಲೆ ಎತ್ಕೊಂಡು ಒಡ್ಡಾಡ್ದಂಗೆ ನನ್ಗೆಲ್ಲೂ ತಲೆ ಎತ್ಕೊಂಡು ಒಡ್ಡಾಡಕ್ ಆಗ್ತಾ ಇಲ್ಲ ಅಂತೇಳಿ ಪೂರ್ತಿ ತಲೆ ಕೆಡ್ಸ್ಕೊಂಡು 1 ವರ್ಷ ಹಾಗೇನೆ ಸುಮ್ನೆ ಹೋಗೋದು ಒಡ್ಡಾಡೋದು, ಸುಮ್ನೆ ಮನೇಲಿ ಇರೋದು, ಈ ತರ ಮಾಡ್ದೆ. ನಾನು ಹತ್ತು ಕರ್ದು ಇಲ್ಲ ನಾನು ಓನ್ ಆಗಿ ಆಫೀಸ್ ಇಟ್ಕೊಂತೀನಿ ಅಂತ ಹೇಳ್ದ. ಅದಕ್ಕೂ 5 ಲಕ್ಷ ರೂಪಾಯಿ ನಾನು ಅಲ್ಲಿ ಇಲ್ಲಿ ಈಸ್ಕೊಂಬಂದ್ ಕೊಟ್ಟೆ ಗುರುಗಳೇ. ಆಮೇಲೆ ಇನ್ನೊಂದು ಗುರುಗಳೇ, ಇವ್ರು ಅಲ್ಲಿಂದ ಬಂದವರು 6 ತಿಂಗಳು ಮನೇಲೆ ಕೂತಿದ್ರು. ಆಮೇಲೆ ಈ ಸಂಕ್ರಾಂತಿ ಎಲ್ಲ ಗುರುಗಳೇ, ಸಂಕ್ರಾಂತಿ 1.5 ವರ್ಷ ಹಿಂದೆ ಸಂಕ್ರಾಂತಿ ಹಬ್ಬದ ದಿನ ಇಲ್ಲಿ ಒಂದು ಬೇಕರಿ ನೋಡ್ಕೊಂಡಿದ್ದಾರೆ ಇಲ್ಲಿ ನಮ್ ಬೆಂಗಳೂರಲ್ಲಿ. ನಮಗೆ ಹೇಳಿದ್ದೇನೋ, ನಾನು ಅವತ್ತು ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು, ಹಬ್ಬಕ್ಕಲ್ಲ ಇದು ಮೀಟಿಂಗ್ ಇದೆ ಅಂತ ಊರಿಗೆ ಹೋಗಿದೆ. ಸರಿ ಅಮ್ಮ ಹಬ್ಬ ಮುಗಿಸ್ಕೊಂಡು ಹೋಗಪ್ಪ ಅಂದ್ರು. ಸರಿ ನಾನು ಅಲ್ಲೇ ಉಳ್ಕೊಂಡಿದ್ದೆ. ಹಬ್ಬದ ದಿವ್ಸ ಯಾರೋ ನನ್ ಫ್ರೆಂಡ್ ಮದ್ದು ಅಂತೇಳಿ ಅವ್ನ್ ಇಡ್ತಾ ಇರೋದು. ನಾನ್ ಸುಮ್ನೆ ಇನ್ನೇನ್ ಮನೇಲಿ ಏನ್ ಕೂತ್ಕೊಳ್ಳೋದು, ನಾನು ಸ್ವಲ್ಪ ಎಲ್ಪ್ ಮಾಡ್ತೀನಿ ಅನ್ಬಿಟ್ಟು ಸುಳ್ಳು ಹೇಳಿ ಇವ್ರೆ 4 ಲಕ್ಷ ಸಾಲ ಮಾಡಿ ಬೇಕರಿ ಓಪನ್ ಮಾಡವ್ರೆ ಗುರುಗಳೇ. ಅಲ್ಲೂ ಸುಳ್ಳು ಹೇಳಿದ್ರು, ನಂದಲ್ಲ ದುಡ್ಡು ಮಧು ಅಂತೇಳಿ ಅವಂದು ದುಡ್ಡು ಅಂತೇಳಿ ಇಲ್ಲಿ ಸಾಲ ಮಾಡಿ ಇಲ್ಲೂ 10 ಲಕ್ಷ ಸಾಲ ಮಾಡ್ಬಿಟ್ರು ಗುರುಗಳೇ. ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲ, ಬೇಕರಿ ಪಾರ್ಟ್ನರ್ಶಿಪ್ ಅಲ್ಲ. ಆ ಯಪ್ಪನ್ಗೂ ಏನು ಕೆಲ್ಸ ಇರ್ಲಿಲ್ಲ. ಇನ್ವೆಸ್ಟ್ ಇವ್ರು ಮಾಡಿದ್ರು. ನಮಗ್ ಸುಳ್ಳು ಹೇಳಿದ್ದು. ಅವ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ನಾನು ಹೋಗ್ತೀನಿ, ಇಬ್ರು ಬಂದದ್ರಲ್ಲಿ ಏನ್ ಬರುತ್ತೆ ಅದು ಇಬ್ರು ಡಿವೈಡ್ ಮಾಡ್ಕೊಂತೀವಿ ಅಂತ ಹೇಳಿ ಇನ್ವೆಸ್ಟ್ ಮಾಡಿದ್ದೆ ಇವ್ರು. ನಮ್ಗೆ ಆಮೇಲೆ ಗೊತ್ತಾಯ್ತು, ಒಂದು 3-4 ತಿಂಗಳಾದ್ಮೇಲೆ ಗೊತ್ತಾಯ್ತು ಇನ್ವೆಸ್ಟ್ ಮಾಡಿರೋದು. ಯಾಕಂದ್ರೆ ಅವ್ರು 2 ತಿಂಗಳಿಗೇನೆ ಅವ್ರು ಬಿಟ್ಬಿಟ್ರು. ಯಾರೋ ಆಯಪ್ಪ ಮಧ್ಯದಲ್ಲಿ ಬಂದಿದ್ರಲ್ಲ ಅವ್ರು ಬಿಟ್ಬಿಟ್ರು. ಇಲ್ಲಿ 12 ಲಕ್ಷ ಸಾಲಗಳು ಮಾಡಿದ್ರು. ನಾನು ನೋಡ್ನರ್ಕೆ ನಾನು ಇನ್ನ ಸ್ವಲ್ಪ ಈಸಿ ಕೊಟ್ಟಾಯ್ತು, ಎಲ್ಲ ಆಯ್ತು. ಇವಾಗ ಸದ್ಯಕ್ಕೆ ಇಷ್ಟೆಲ್ಲಾ ಮಾಡಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಗುರುಗಳೇ ಇವಾಗ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮನೆ ಬಿಟ್ಟು ಹೋಗಿದ್ರು, ಒಂದು 3 ತಿಂಗಳಾಯ್ತು ಮನೆ ಬಿಟ್ಟು ಹೊರ್ಟೋಗಿದ್ರು. ಹೊರ್ಟೋಗಿ ತಿರ್ಗಾ ಹೋಗಿ ಈಗ 1 ವಾರ 10 ದಿವ್ಸದಲ್ಲಿ ಬಂದ್ರು ಗುರುಗಳೇ. ಒಂದು 15 ದಿವ್ಸ ಹಿಂದೆ ಬಂದು 1 ವಾರ ಮನೇಲಿದ್ರು. ನಾನ್ ಅವತ್ತು ಏನ್ಕೋ ಅಂತ ಹೇಳಿ ನಾನು ಊರಿಗೆ ಹೋಗ್ಬೇಕಾಯ್ತು. ಊರಿಗೆ ಹೋದೆ, ಮಗಳು ಮನೇಲಿ ಇದ್ಲು ಗುರುಗಳೇ. ಮನೇಲಿದ್ದಾಗ ನಾನೆಲ್ಲ ಹೊರಗಡೆ ಹೋಗಿ ಬರ್ತೀನಿ ಕಣಪ್ಪ ಅಂತ ಹೇಳ್ಬಿಟ್ಟು ಹೋದವ್ರು. ಈಗ ಒಂದು 10-12 ದಿನ ಆಯ್ತು ಗುರುಗಳೇ, ಮನೇಲಿಲ್ಲ. ಇವಾಗ ಕೋಟ್ಯಾಂತರ ರೂಪಾಯಿ ಸಾಲ ನನ್ ಮೇಲೆ ಬಂದಿದೆ. ಮತ್ತೆ ಈಗ ಏನಾಗಿದೆ ಅಂದ್ರೆ ಅಲ್ಲಿ ಜಮೀನನ್ನ ನಾನು ಆಲ್ರೆಡಿ 1.5-2 ವರ್ಷದಿಂದ ಸೇಲ್ಗೆ ಇಟ್ಟಿದ್ದೀನಿ ಗುರುಗಳೇ. ಅದೇ ಊರಲ್ಲಿ ಪ್ರಾಪರ್ಟಿ ಇತ್ತು ಅನ್ನಲ್ಲ, ಅದನ್ನ ಸೇಲ್ ಮಾಡಿ ಸಾಲಗಳು ತೀರ್ಸ್ಬಿಟ್ಟು ಮಗಳನ್ ಮದ್ವೆ ಮಾಡೋಣ. ಮಗಳಿಗೆ ಇವಾಗ 28 ವರ್ಷ ಗುರುಗಳೇ. 28 ವರ್ಷ ಗುರುಗಳೇ. ಅವಳು ಇವೆಲ್ಲ ನೋಡಿ ಅವಳು ನಾನ್ ಮದ್ವೆನೇ ಮಾಡ್ಕೊಳಲ್ಲ ಅಂತಾಳೆ. ನನ್ಗೆ ಯಾವ ಮದ್ವೆನೂ ಬೇಡ, ಏನು ಬೇಡ ಅಂತ ಇವಳಂತ ಇದ್ದಾಳೆ. ಇವಾಗ ಕೋಟ್ಯಾಂತರ ರೂಪಾಯಿ ಸಾಲ ನನ್ ಮೇಲಿದೆ. ಇವಾಗ ಅವರು ಮನೆ ಬಿಟ್ಟು ಹೋಗಿದ್ದಾರೆ. ಆ ಜಮೀನು ಸೇಲ್ ಆಗ್ತಾ ಇಲ್ಲ ಗುರುಗಳೇ. ಬರ್ತಾರೆ, ನೋಡ್ಕೊಂತಾರೆ, ಹೋಗ್ತಾರೆ. ಈ ತರ ಇದೆ ಗುರುಗಳೇ ಪರಿಸ್ಥಿತಿ ನಮ್ದು. ಮಗನ ಕತೆ ಏನು? ಇವಾಗ ಮಗ ಗುರುಗಳೇ ಈಗ 4 ತಿಂಗಳಿಂದ ಇಲ್ಲೀಗಲ್ ಅಡ್ವೈಸರ್ ಆಗಿ ಇಲ್ಲಿ ಹೊಸಕೋಟೆ ಬರುತ್ತೆ ಗುರುಗಳೇ. ಹೊಸಕೋಟೆ ಇದೆಯಲ್ಲ ಗುರುಗಳೇ, ಅಲ್ಲಿಗೆ ಈ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಗುರುಗಳೇ ಈಗ 3-4 ತಿಂಗಳಿಂದ. ಮಗ ಮತ್ತೆ ಮಗಳ ಅಷ್ಟೋ ಇಷ್ಟೋ ದುಡಿಮೆಯನ್ನ ಇವಾಗ ಜೀವನ, ಇವಾಗ ನನ್ ಜೀವನ ಅಂದ್ರೆ ಈಗ ಇಷ್ಟು 2 ವರ್ಷದಿಂದ ಮಗಳೇ ನೋಡ್ಕೊಂತಿದ್ಲು ಗುರುಗಳೇ. ಈಗ 3 ತಿಂಗಳಿಂದ ಮಗ ಈಗ 3 ತಿಂಗಳಿಂದ ಸ್ವಲ್ಪ ಒಂದು 6,000 ರೂಪಾಯಿ ಮನೆ ಕೊಡ್ತಾನೆ. ಇವಾಗ ನಾನು ಇವನಿಗೆ ಇಲ್ಲಿ ನಾನು ಒಂದು 5-5.5 ಲಕ್ಷ ಗುರುಗಳೇ ಆಫೀಸ್ ಇಟ್ಟಾಗ ನಾನು ಸಾಲ ಮಾಡ್ಕೊಟ್ಟಿದ್ದೆ ಗುರುಗಳೇ.
ಅದು ಇಂಟ್ರೆಸ್ಟ್ ಕಟ್ಬೇಕು ಅವನು. ಈಗ ಒಂದ್ 2 ತಿಂಗಳಿಂದ ಒಂದ್ 6,000 ರೂಪಾಯಿ ಮನೆ ಕೊಡ್ತಾನೆ ಗುರುಗಳೇ. ಮಗಳೊಂದ್ 6,000 ರೂಪಾಯಿ ಕೊಡ್ತಾಳೆ. ಅಷ್ಟು ದುಡ್ಡಲ್ಲಿ ನಾನು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗುರುಗಳೇ. ಮನೆ ಬಾಡಿಗೆನ ಸ್ವಂತನ? ಮನೆ ಬಾಡಿಗೆ ಗುರುಗಳೇ. ಇದು ಈಗಿರೋ ಮನೆ ಸ್ವಂತ ಮನೆ ಗುರುಗಳೇ. 2 ಮನೆಯಲ್ಲಿ ಒಂದು ಮನೆನ ಅದು ಸಾಲದವ್ರಿಗೆ ರಿಜಿಸ್ಟರ್ ಮಾಡ್ಕೊಟ್ಟೆ. ಈಗಿರೋ ಮನೆ ಸ್ವಂತ ಮನೆ ಗುರುಗಳೇ. ಪತ್ರಗಳನ್ನೆಲ್ಲ ಇಟ್ಬಿಟ್ಟಿದ್ರಲ್ಲ, ಅದು ಕೊನೆಗೆ ಪತ್ರ ಇಟ್ಟಿದ್ದೇನಾಯ್ತು ಗುರುಗಳೇ, ನಂದು ಒಂದು 2 ಎಳೆ ಮಾಂಗಲ್ಯ ಚೈನ್ ಕತ್ತಲಿತ್ತು ಗುರುಗಳೇ. ಸಣ್ಣ ಪುಟ್ಟದೆಲ್ಲ ಜ್ಯುವೆಲರ್ಸಿ ಎಲ್ಲ ಒಡವೆಗಳೆಲ್ಲ ಇಟ್ಟು, ಆಮೇಲೆ ನಮ್ಮ ಬ್ರದರ್ ಒಂದ್ 2 ಲಕ್ಷ ರೂಪಾಯಿಗೆ, ನನ್ನ ಅಣ್ಣ ಹಿರಿಯ ಅಣ್ಣ ಅವ್ರ ಒಂದ್ 2 ಲಕ್ಷ ರೂಪಾಯಿಗೆ ಒಡವೆಗಳಿಟ್ಟು 6 ಲಕ್ಷಕ್ಕೆ ಇಟ್ಟಿದ್ರು ಗುರುಗಳೇ. 10 ಲಕ್ಷ ರೂಪಾಯಿ 12 ಲಕ್ಷನೋ ಬಡ್ಡಿ ಎಲ್ಲ ಸೇರಿ ಇಂಟ್ರೆಸ್ಟ್ ಎಲ್ಲ ಸೇರಿ 6% ತರ ತಗೊಂಡಿದ್ದು ಗುರುಗಳೇ. ಅದನ್ನ ಮನೆ ಸೇಲ್ ಮಾಡೋಣ ಅಂತೇಳಿ ನಾನು ಅದು ಪೇಪರ್ಸ್ ಬಿಡಿಸ್ದೆ ಗುರುಗಳೇ. ಅಣ್ಣವ್ರು, ನನ್ನ ತಮ್ಮ, ನನ್ನಮ್ಮ ಎಲ್ಲ ಅಲ್ಪ ಸ್ವಲ್ಪ, ಅವ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಗುರುಗಳೇ. ಊರಲ್ಲಿ ಅಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಟ್ರು. ಅದು ಮನೆ ಪೇಪರ್ಸ್ ಬಿಡಿಸ್ಕೊಂಡು ಮನೆನು ಸ್ಟಾರ್ಟಿಂಗು ನಾನು ಬಂದಾಗ ಮನೆನೇ ಸೇಲ್ಗಿಟ್ಟೆ ನಾನು. ಮನೆನೇ ಸೇಲ್ ಮಾಡ್ಬಿಟ್ಟು ಅಲ್ಲಿ ಫಾರ್ಮ್ ಹೌಸ್ ಮನೆ ಇತ್ತಲ್ವರ, ಮಗಳು ನಾನು PGಲಿ ಇರ್ತೀನಮ್ಮ, PGಲಿ ಇಟ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಮಗಳು ಒಪ್ಕೊಂಡ್ಲು. ಸರಿ, ಮನೆ ಸೇಲ್ ಮಾಡ್ಬಿಟ್ಟು ನಾನು ಊರಿಗೆ ಹೋಗ್ಬಿಡೋಣ, ಫಾರ್ಮ್ ಹೌಸ್ ಸೇರ್ಕೊಳ್ಳೋಣ ಅನ್ಬಿಟ್ಟು ಮನೆನೂ ಸೇಲ್ಗಿಟ್ಟೆ. ಮನೆನೂ ಸೇಲ್ ಆಗ್ಲಿಲ್ಲ ಗುರುಗಳೇ. ಅವಾಗ ಮನೆನೂ ಸೇಲ್ ಆಗ್ಲಿಲ್ಲ. ಹಾಗಾಗಿ ಬಡ್ಡಿ ಡಬಲ್ ಆಯ್ತು. ಇವಾಗ ಮನೆ ಮಾರಿದ್ರು ಇದನ್ನು 20-30 ಅಷ್ಟೇ ಗುರುಗಳೇ. ಈ ಸೈಟುನು ಚಿಕ್ಕ ಮನೆ, ಇದನ್ನು ಡೂಪ್ಲೆಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಆ ಟೈಮಿಗೆ ಡೂಪ್ಲೆಕ್ಸ್ ಮಾಡ್ಕೊಂಡಿದ್ರು ಇದನ್ನ. ಈಗ ಇದು ಮನೆ ಡೂಪ್ಲೆಕ್ಸ್? ಈಗಿರೋ ಮನೆ ಡೂಪ್ಲೆಕ್ಸ್ ಇದೆ ಗುರುಗಳೇ. ಈಗ ಮಾರ್ಬೇಕು ಅನ್ಕೊಂಡಿರೋದು? ಅನ್ಕೊಂಡಿರೋದು ಡೂಪ್ಲೆಕ್ಸ್ ಇದೆ. ನಾನ್ ಅನ್ಕೊಂಡೆ ಮನೆ ಮಾರಿದ್ರೆ ಅಟ್ಲೀಸ್ಟ್ ಸಾಲನು ತೀರಲ್ಲ, ಇನ್ನ ಪೆಂಡಿಂಗ್ ಅಲ್ಲಿ ಇರುತ್ತೆ, ಇನ್ನ ಮಗಳು ಮದ್ವೆ ಮಾಡಕ್ಕಾಗಲ್ಲ ಗುರುಗಳೇ. ಫಸ್ಟ್ ಅದು ಜಮೀನ್ ಮಾರ್ಬಿಟ್ರೆ ಅದು ನನ್ನ ಹೆಸರಲ್ಲೇ ಇರೋದು ಗುರುಗಳೇ. ಅಂದ್ರೆ ಈಗ ಊರಲ್ಲಿರೋದು ಮಾರಿದ್ರೆ 2 ಸಾಲ? ಹೌದೌದು. ಇತ್ತಾಗ ಅದು ಸಾಲ ತೀರ್ಸಿ ಮಗಳನ್ ಮದ್ವೆ ಮಾಡ್ಬೋದು. ಇವಾಗ ಬೆಂಗಳೂರಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ಮಾಡಕ್ ಆಗಲ್ಲ. ಈಗ ಇರಕ್ಕೆ ಅಂತ ಒಂದು ಸ್ವಂತ ಮನೆ ಇದೆ. ಇವಾಗ ಅದನ್ನ ಮಾರ್ಬಿಟ್ರೆ ಅಟ್ಲೀಸ್ಟ್ 2 ಆಗುತ್ತೆ ಅಂತ ನಾನು ಈ ತರ ಯೋಚನೆ ಮಾಡಿದ್ದೀನಿ. ಹೇಳಿದೀರಾ ಯಾರ್ಯಾರಿಗೆ ಅಥವಾ ಬ್ರೋಕರ್? ತುಂಬಾ ಜನ ಕೇಳಿದೀವಿ ಗುರುಗಳೇ. ಅದೇನ್ ಚಾಡಿ ಹೇಳ್ತಾರೋ ಏನೋ ಗೊತ್ತೆ. ಅಲ್ಲಿ ಊರ್ ಕಡೆ ಏನಾಗಿದೆ ಅಂದ್ರೆ ಗುರುಗಳೇ, ಆ ಜಮೀನ್ ತಗೊಂಡ್ಮೇಲೆ ಇವ್ರು ಪೂರ್ತಿ ಲಾಸ್ ಆಗ್ಬಿಟ್ಟಿದ್ದಾರೆ. ಆ ಜಮೀನ್ ಯಾರಿಗೂ ಬರಲ್ಲ. ಅಕ್ಕಪಕ್ಕದವ್ರೆ ಈ ತರ ಹೇಳಿ ಆ ಜಮೀನು ಯಾರು ತಗೊಂತ ಇಲ್ಲ ಗುರುಗಳೇ. ಈ ತರ ಆಗಿದೆ. ಇವಾಗ ಪ್ರೆಸೆಂಟ್ ಈಗ 1 ತಿಂಗಳಿಂದ ಹೋದ್ ತಿಂಗಳು 25ನೇ ತಾರೀಕಲ್ಲಿ ಗುರುಗಳೇ ಅದು ವ್ಯಾಪಾರ ಆಗಿದೆ. ಬಟ್ ವ್ಯಾಪಾರ ಆಗಿ 50,000 ಅಡ್ವಾನ್ಸ್ ಮಾಡಿದ್ದಾರೆ. ಬಟ್ ಅವರು ಇವಾಗ ಏನೋ ಪೇಪರ್ಸ್ ಬಂದು ಅದು SC ಲ್ಯಾಂಡ್ ನಾವು ಪರ್ಚೇಸ್ ಮಾಡಿರೋದು ಲಿಂಗಾಯ್ಸ್ ಹತ್ರ, ಅದಕ್ಕಿಂತ ಅವರು ಪರ್ಚೇಸ್ ಮಾಡಿದ್ದು SC ಅವ್ರ ಹತ್ರ ಅಂತೆ. ಅದು SC ಲ್ಯಾಂಡ್ ಆದ್ರೆ ಅದು ನಾಳೆ ದಿನ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಮಾಡ್ತಾವ್ರಿ ಇವ್ರು. ಅಡ್ವಾನ್ಸ್ ಮಾಡಿದ್ದಾರೆ. ಅವರು ಅಡ್ವಾನ್ಸ್ ಮಾಡ್ಬಿಟ್ಟು ಸ್ವಲ್ಪ ಪೇಪರ್ಸ್ ಎಲ್ಲ ನಮಗೆ ಪೇಪರ್ ತೆಗೆದುಕೊಡಕ್ ಹೇಳಿದ್ರು. ನಾವು ಸ್ವಲ್ಪ ಲೇಟ್ ಆಗೋಯ್ತು ಅಲ್ಲಿ ಪೇಪರ್ಸ್ ಎಲ್ಲ ತೆಗಿಸ್ಲಿಕ್ಕೆ. ಹಂಗಾಗಿ ಅವರು ಫಾರಿನ್ಗೆ ಹೋಗ್ಬಿಟ್ಟಿದ್ದಾರೆ. ಇವಾಗ ಅವ್ರು ಬಂದು ಅದನ್ನ ಒಪ್ಕೊಂತಾರೋ ತಗೊಂತಾರೋ ಬಿಡ್ತಾರೋ ಏನು ಗೊತ್ತಿಲ್ಲ ಗುರುಗಳೇ. ನನ್ಗನ್ಸು ಸಾಲದವ್ರು ಫೋನ್ ಮಾಡೋದ್ರನ್ನೇ ಕೈ ಕಾಲೆಲ್ಲ ನಡ್ಕೊಂಡ್ ಬರುತ್ತೆ. ಈಗ ಸಾಲದವ್ರು ಫೋನ್ ಮಾಡಿದಾಗ ಏನು ಗಂಡ ಮಾಡಿರೋದಕ್ಕೆ ಪಾಪ ಇವ್ರೇನ್ ಮಾಡ್ತಾರೆ ಏನು ಭಾವನೆ ಅವ್ರಿಗಿಲ್ವಾ ಅಥವಾ ಏನು? ಇಲ್ಲ ಗುರುಗಳಿಗೆ, ಈಗ ಗಂಡ ಮಾಡಿದ್ದು ಎಂಟಿಗಲ್ವಾ, ಏನಾಗ ಮಾಡ್ಬಿಟ್ಟು ನಿಮ್ ಹೆಸರು ಪ್ರಾಪರ್ಟಿ ಮಾಡಿದ್ದಾರೆ. ಇವಾಗ ಇವ್ರು ಹೇಳೋದು ಹಾಗೆ ಗುರುಗಳೇ, ನನ್ನ ಹತ್ರ ಏನಿದೆ, ನಿಮ್ ಹೆಸರಲ್ಲಿ ಆಸ್ತಿ ಮಾಡಿದೀನಿ ಮಾರ್ತೀರಿಸ್ಬೇ. ಮೊನ್ನೆ ಬಂದಿದ್ರು 15 ದಿವಸ ಹಿಂದೆ ಅಂತ ಹೇಳಿಲ್ವಾ ಗುರುಗಳೇ? ಅವಾಗನು ನಾನು ಅದೇ ಕೇಳಿದ್ದು. ಅಪ್ಪ ನಿನ್ ಆಸ್ತಿ ಮಾರಿದ್ಯಪ್ಪ, ನಾವ್ ರಿಜಿಸ್ಟರ್ ಮಾಡ್ಕೊಳಲ್ಲ ಅಂತ ಹೇಳಲ್ಲ, ಕರ್ಕೊಂಡ್ ಬಾ, ಪ್ರಾಪರ್ಟಿ ಓನರ್ ಕರ್ಕೊಂಡ್ ಬಾ, ತಗೊಳೋರನ್ ಕರ್ಕೊಂಡ್ ಬಾ, ಮಾರೋಣ, ತೀರ್ಸೋಣ. ನಿಮ್ ಹೆಸ್ರಿಗೆ ಆಸ್ತಿ ಮಾಡಿದ್ದೀನಿ, ನಿಮ್ ಹೆಸ್ರಲ್ಲಿ ಆಸ್ತಿ ಇದೆ, ನನ್ನ ಹೆಸ್ರಲ್ಲಿ ಏನೂ ಇಲ್ಲ, ನೀವು ಮಾರ್ರಿ ತೀರ್ಸ್ಕೊಳ್ಳಿ. ಜೀವಂತ ಸೌವಾಗಿ ಬದುಕ್ತಾ ಇದ್ದೀನಿ ಗುರುಗಳೇ ನಾನು ಜೀವನದಲ್ಲಿ. ಅಲ್ಲೂನು ನಮ್ಗೆ ಯಾವ್ದೇ ತರದ ತಂದೆ ಪ್ರೀತಿನೂ ಇಲ್ಲ. ಇಲ್ಲೂನು ಮೊದ್ಲಿಗೆಲ್ಲ ಚೆನ್ನಾಗಿ ನೋಡ್ಕೊಂತಿದ್ರು ಗುರುಗಳೇ, ಚೆನ್ನಾಗಿದ್ವಿ. ಈಗ 4 ವರ್ಷದಿಂದ
ನರಕ ಗುರುಗಳೇ. ಈಗ ಅವ್ರು ಏನೇನ್ ಸಾಲ ಮಾಡಿದಾರಲ್ಲವ ಅದೆಲ್ಲ ಆ, ಆಸ್ತಿ ತೆಗೆದು ನಿಮ್ಮ ಹೆಸರಿಗೆ ಮಾಡಿ, ಹೌದಾ? ಅಷ್ಟು ಸಾಲ ನಿಮ್ಮ ಹೆಸರಲ್ಲಿ ಆಸ್ತಿ ಇದೆಯಾ? ಅದೇ ಊರಲ್ಲಿ 4 ಎಕರೆ ಜಮೀನ್ ಇದೆ ಗುರುಗಳೇ. ಇಲ್ಲಿ ಒಂದು ಮನೆ ಇದೆ ಗುರುಗಳೇ. ಈಗ ಅವ್ರ್ ಮಕ್ಳಿಗೆ ಸಾಲಕ್ಕೂ ಇದಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ ಸರಿ ಅನ್ಸುತ್ತಾ? ಹೌದೌದು ಹೌದು. ಅಂದ್ರೆ ಸಾಲ ಮಾಡಿರೋದು ಅಂದ್ರೆ ಗುರುಗಳೇ ಈಗ 3-4 ವರ್ಷದಿಂದ ಈಚೆಗೆ ಮಾಡ್ಕೊಂಡಿದ್ದಾರೆ. ಇದು ಇವಾಗ ಈಸ್ಕೊಂಡಿರೋದೆಲ್ಲ 3-4 ವರ್ಷದಿಂದ ಈಚೆಗೆ ಈಸ್ಕೊಂಡಿರೋದು. ನಾವು ಪ್ರಾಪರ್ಟಿ ಮಾರಿರೋದು ಇದು 2012ರಲ್ಲಿ ಕಟ್ಟಿರೋ ಮನೆ ಗುರುಗಳೇ. ಈಗ ನಾವಿರೋದು, ಈಗ ನಾವ್ ಪ್ರೆಸೆಂಟ್ ಇದೀವಲ್ಲ ಗುರುಗಳೇ, ಇದು 2012ರಲ್ಲಿ ಇದೆ ಅಂತ ಅನ್ಸುತ್ತೆ. 2012ರಲ್ಲಿ ಇದನ್ನ ಕಟ್ಕೊಂಡಿದೀವಿ. ಅದು 9 ವರ್ಷ ಆಗಿದೆ ಪ್ರಾಪರ್ಟಿ ತಗೊಂಡು. ಅಲ್ಲಿ ಊರಲ್ಲಿರೋ ಪ್ರಾಪರ್ಟಿ ತಗೊಂಡು 9 ವರ್ಷ ಆಗಿದೆ ಗುರುಗಳೇ. ಇವ್ರು ಮಾಡಿರೋದು ಏನಿದ್ರು ಈಗ 3-4 ವರ್ಷದಿಂದ ಈಚೆಗೆ ಮಾಡ್ಕೊಂಡಿದ್ದಾರೆ. ಅದೇನವ ಇಲ್ಲೇನೋ ಬೇರೆ ವಿಚಾರ ಇದೆ ಅಂತ? ಬೇರೆ ವಿಚಾರ ಇದೆ. ಅವ್ರು ಯಾವ್ದೇ ಕಾರಣಕ್ಕೂ ನಾವು ಈ ಸ್ಥಿತಿಲಿ ಇದ್ರು ಗುರುಗಳೇ, ಅವರು ಒಂದ್ಸಲ ಹೇಳಿದ್ದು ಎಲ್ಲೋ ಇನ್ವೆಸ್ಟ್ ಮಾಡಿದೀನಿ ಅದು ಬರುತ್ತೆ ಲೇಟ್, ಇಂಥ ದಿನ ಬರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಎಲ್ಲಿ ಕರ್ಕೊಂಡೋಗಿ ತೋರ್ಸಪ್ಪ, ಇಲ್ಲ ಅದನ್ನೆಲ್ಲ ತೋರ್ಸಕ್ಕಾಗಲ್ಲ. ಎಲ್ಲೋ ಇನ್ವೆಸ್ಟ್ ಮಾಡಿದ್ದೀನಿ ಅಂತಾನೆ ಇವತ್ಗೂ ಅದೇ ಹೇಳ್ಕೊಬಾರ್ದು ಗುರುಗಳೇ. ನನಗೆ 2 ತರ ಡೌಟ್ ಇದೆ. ಇವಾಗ ಅದು ಒಂದು ಪರ್ಸನ್ ನ ಕರ್ಕೊಂಡೋಗಿ ಡ್ರಾಪ್ ಪಿಕಪ್ ಮಾಡ್ತಿರಲ್ಲ, ಅವರು ಯಜಮಾನ್ರು ರಿಯಲ್ ಎಸ್ಟೇಟ್ ಏನೋ ಮಾಡ್ತಾರಂತೆ, ಏನಾರ ಅಲ್ಲಿ ತಗೊಂಡೋಗಿ ಹಾಕವ್ರು. ಇವಾಗ ಇವ್ರು ಅದ್ ಏನು ಗೊಂದಲ ಗುರುಗಳೇ. ಏನು ಮನ್ಸ್ ಪಿಚ್ ಮಾತಾಡಲ್ಲ, ಮಾತು ಮುಂಚೆ ಬರೀ ಸುಳ್ಳೇ ಹೇಳೋದು. ಸುಳ್ಳು 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 ಮಾತಾಡ್ತಾರ. ಫೋನೇ ಇಲ್ಲ ಗುರುಗಳೇ. ಇವಾಗ ಇಲ್ಲಿಗೆ ಬಂದಾಗ ಅವರು ಆನ್ಲೈನ್ ಎಲ್ಲ ಇದು ವಾಟ್ಸಪ್ ಎಲ್ಲ ಯೂಸ್ ಮಾಡ್ತಿದ್ರು. ಜೂನ್ 12ನೇ ತಾರೀಕು ಲಾಸ್ಟ್ ಅವ್ರು ವಾಟ್ಸಪ್ ಅಲ್ಲಿ ಬಂದಿರೋದು, ಆನ್ಲೈನ್ ಬಂದಿರೋದು. ಜೂನ್ 12ನೇ ತಾರೀಕು ಕಂಟ್ರೂ ಅವ್ರು ಆನ್ಲೈನ್ ಅಲ್ಲಿ ಇದ್ದು. ಜೂನ್ 12 ನೈಟ್ ಇಲ್ಲಿಗೆ ಬಂದ್ರು ಗುರುಗಳೇ. ಜೂನ್ 12ನೇ ತಾರೀಕು ನೈಟ್ ಇಲ್ಲಿಗೆ ಬಂದು 1 ವಾರ ಇದ್ರು. ನೆಕ್ಸ್ಟ್ ಗುರುವಾರ ನಾನು ಊರಿಗೆ ಹೋಗ್ಬೇಕಾಯ್ತು. ನಾನು ಊರಿಗೆ ಹೋದೆ, ಮಗಳು ಮನೇಲಿದ್ಲು, ರಜದಲ್ಲಿ ಇದ್ಲು. ಮಗಳು ನಾನು ಹೊರಗಡೆ ಹೋಗಿ ಬರ್ತೀನಿ ಕಣಪ್ಪ ಅಂತ ಹೇಳೋದವರು ಇನ್ನೂ ಬಂದಿಲ್ಲ. ಅಷ್ಟೇ. ಮಕ್ಕಳಿಗೆ ಈತನ ಬಗ್ಗೆ ಏನ್ ಅಭಿಪ್ರಾಯ ಇದೆ? ಅವರು ತುಂಬಾ ರೋಸ್ ಹೋಗ್ತಾಗವ್ರೆ ಗುರುಗಳೇ. ಅಂದ್ರೆ ಮನಸ್ಸಿನೊಳಗಡೆ ತಂದೆ ಅನ್ನೋ ಪ್ರೀತಿ ತುಂಬಾ ತುಂಬಾ ಇದೆ. ಈ ತರ ಎಲ್ಲ ನಮ್ ಮಾನ ಮರ್ಯಾದೆಲ್ಲ ಹರಾಜ್ ಹಾಕಿದ್ರಲ್ಲ, ತುಂಬಾ ಗೌರವ ಇತ್ತು ಗುರುಗಳೇ. ತುಂಬಾ ಈ ಅಪ್ಪ ವಯಸ್ಸು ಅಂದ್ರೆ ಒಂದ್ 20-30 ಜನ ಇವ್ರ ಹಿಂದೆ ಬರ್ತಿದ್ರು. ಇವಾಗ ಅವರೇ ನಮ್ಮನ್ನ ಹಾಡ್ಕೊಂತ ಇದ್ದಾರೆ. ಇವ್ರಿಂದೆ ಬರ್ತಿರ್ಲಿಲ್ಲವಾ? ಇವ್ರದ್ದೇನೋ ಒಂದ್ ಸ್ಥಿತಿ ಇತ್ತಲ್ಲ, ಅದರಿಂದ ಬರ್ತಿದ್ದು. ಹೌದು 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 ಗುರುಗಳೇ. ಇವತ್ತು ಅವ್ರ ಹತ್ರ ಏನು ಇಲ್ಲ ಅಂತ ಹೇಳಿ ಇವತ್ತು ಯಾರು ಬರಲ್ಲ. ನಿಯಮನೇ ಅದಲ್ವನವ? ಹೌದು ಹೌದು. ಏನು ಇಲ್ಲ ಅಂದಾಗ ನಿನ್ ತವ್ರ ಮನೆಯವರು ಅಷ್ಟೋ ಎಷ್ಟೋ ಮಾಡಿ ಮನೆ ಪತ್ರ ಬಿಡಿಸ್ಕೊಟ್ರಲ್ವಾ? ಹೌದು ಗುರುಗಳೇ. ಈ ಸಂಬಂಧ ಬೇರೆ, ಈ ದುಡ್ಡಿದ್ದಾಗ ಹಿಂದೆ 20 ಮುಂದೆ 20 ಓಡಾಡೋದು ಇದು ಬೇರೆ. ಖಂಡಿತ ಖಂಡಿತ ಗುರುಗಳೇ. ಜನರು ಕೈ ಚಾಚೋದು ನಿಮ್ಮ ಸಿರಿವಂತಿಕೆಯೊಂದಿಗೆ ಹೊರತು ನಿಮ್ಮೊಂದಿಗಲ್ಲ. ನಮಗೊಂದು ಭ್ರಮೆ ಹುಟ್ಟು ಬಿಡುತ್ತೆ. ಓ ಇವ್ರು ನಮ್ಮನ್ನ ನೋಡ್ ಬರ್ತಾವ್ರೆ. ಇಲ್ಲ, ನಿನ್ನ ಹತ್ರ ಏನೋ ಇದೆ ಅದಕ್ಕೆ ಬರ್ತಾವ್ರಿ. ಹೌದು ಹೌದು. ಸಕ್ಕರೆ ಇದ್ದ ಕಡೆನೇ ಇರ್ಬೇ ಹೋಗೋದು. ಹೌದು ಹೌದು ಗುರುಗಳೇ. ಇಲ್ಲಿ ನಿನ್ನ ಗಂಡ ನೋಡು, ಹೌದು ಮಕ್ಕಳಿಗೆ ಪ್ರೀತಿ ಇದೆ, ಫೈನ್. ಬಟ್ ಅದನ್ನು ಮೀರಿ ಈ ಸಮಯದಲ್ಲಿ ಯಾವುದನ್ನು ಉಳಿಸ್ಕೊಳ್ಬೇಕು, ಯಾವುದನ್ನು ಮಾರಬೇಕು, ಇದೊಂಚೂರು ಅಂದ್ರೆ ಸಾಲದಿಂದ ತಪ್ಪಿಸಿಕೊಳ್ಳುವ ಬರದಲ್ಲಿ ಎಲ್ಲವನ್ನ ಮಾರೋದು ಬೇಡ. ನಾನು ಅದನ್ನೇ ಗುರುಗಳೇ, ಇವಾಗ ಬೆಂಗಳೂರಲ್ಲಿ ಬದುಕ್ಬೇಕು ಅಂದ್ರೆ ಮನೆ ಬೇಕೇ ಬೇಕು. ಮನೆ ಒಂದು ಉಳಿಸ್ಕೊಂಡು ಇವಾಗ ಪ್ರಾಪರ್ಟಿ ಮಾರಿದ್ರೆ ಅದು ಮಗಳು ಮದ್ವೆನು ಇನ್ನೊಂದು ಗುರುಗಳೇ, ಮಗಳು ಮದ್ವೆ ಮಾಡ್ಕೊಳಕ್ ನನಗ್ ಮದ್ವೆ ಇಷ್ಟ ಇಲ್ಲ, ನಾನ್ ಮಾಡ್ಕೊಳಲ್ಲ. ಈ ವಿಷಯ ನೋಡವ, ಮನೆಯಲ್ಲಿ ಏನೋ ಸೂತಕದ ಕ್ಷಣ ಇದ್ದಾಗ ಹೌದು ತಟ್ಟೆ ಮುಂದೆ ಅಮೃತ ಇಟ್ಟರು ಹೊಟ್ಟೆ ಒಳಗೆ ಹೋಗಲ್ಲ. ಹೌದು ಗುರುಗಳೇ. ಅವಳಿಗೆ ಮದ್ವೆ ಅನ್ನೋ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಆ ಇಂಟ್ರೆಸ್ಟ್ ಯಾವಾಗ ಹೋಗುತ್ತೆ ಬರುತ್ತೆ ಅಂದ್ರೆ ಅದು ಮನೆಯ ಪರಿಸ್ಥಿತಿಗಳನ್ನ ನಿರ್ಧಾರ ಮಾಡುತ್ತವ. ಹೌದು. ಇವಾಗ ಯಾಕಂದ್ರೆ ನನ್ ಪರಿಸ್ಥಿತಿ ಲೈವ್ ಆಗಿ ಅವರೆಲ್ಲ ಮಕ್ಳೆಲ್ಲ ನೋಡಿದಾರೆ ಗುರುಗಳೇ. ಅವರೇ ನನಗೆ ಇದೆಲ್ಲ ಗೊತ್ತಾಗ್ಬೇಕಂದ್ರೆ ನನ್ ಮಗಳ ಕಡೆಯಿಂದಾನೇ ಗೊತ್ತಾಗಿದ್ದು ಗುರುಗಳೇ. ಅಂದ್ರೆ ಈ ಅಫೇರ್ಗಳ? ಹೌದು ಹೌದು ಹೌದು. ಇವೆರಡೂನು ನನ್ ಮಗಳು, ಯಾಕಂದ್ರೆ ನನ್ ವಾಟ್ಸಪ್ ಅವೆಲ್ಲ ಗುರುಗಳೇ. ಅಲ್ಲ, ಇದು ಮಗಳು ನೋಡಿ ಹೇಳೋದಿದೆಯಲ್ಲ, ಹೌದು, ಅಸಹ್ಯ. ಅದು ಅಸಹ್ಯ. ಅವಳನ್ನು ನೋಡಿನೂ ಹೇಳಿರ್ನಿಲ್ಲ ಗುರುಗಳೇ, ನನಗೆ ಹೇಳಿರ್ನಿಲ್ಲ, ಮುಚ್ಚಿಕೊಂಡಿದ್ಲ ಅವಳು, ಮನಸ್ಸಲ್ಲೇ ಇಟ್ಕೊಂಡಿರ್ತಾಳ ಅವಳು. ಬಟ್ ಅಪ್ಪ ಮಗಳಿಗೆ ಯಾವಾಗ್ಲೂ ಒಂಚೂರು ಕ್ಲಾಸ್ ಆಯ್ತು, ಜಗಳ ಸ್ಟಾರ್ಟ್ ಆಯ್ತು.
ಆ ಟೈಮ್ ನಲ್ಲಿ ನೀನೇನು ಅಂತ ನನಗೆ ಗೊತ್ತು ಬಿಡು ಅಪ್ಪಾಜಿ ಅಂತೇಳಿ ಅವಾಗ ಒಂಚೂರು ವಿಷಯ ನನಗೆ ಗೊತ್ತಾಗಿದ್ದು ಒಂದು ಗುರುಗಳೇ. ಒಂದು ಒಂದು ಇಲ್ಲಿ ನಮ್ಗೆ ಅಷ್ಟೇ ಮಾಡ್ದ ಚೆನ್ನಾಗಿ ನೋಡ್ಕೊಂಡ ಫೈ ಅಂದ್ರೆ ನಾವು ಹಳೆಯ ಮಾರ್ಕ್ಸ್ ಕಾರ್ಡನ್ನು ನೋಡಿ 10ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡನ್ನು ನೋಡಿ ಈಗ ನಿಮ್ಮ ಮಗನನ್ನು ಅದ್ಭುತ ಅಂತ ಹೇಳಲಿಕ್ಕಾಗಲ್ಲ. ಸದ್ಯಕ್ಕೆ ಏನಿದೆ ಅನ್ನೋದನ್ನ ನೋಡಿ ಕೆಲಸ ಕೊಡ್ತಾರೆ, ಹೌದಲ್ಲವ? ಹೌದು ಗುರುಗಳೇ. ಅಯ್ಯೋ 10ನೇ ಕ್ಲಾಸಲ್ಲಿ ಒಂದು ರಾಜ್ಯಕ್ಕೆ ಫಸ್ಟ್ ಬಂದಾನೆ ಅಂದ್ಕೊಂಡು ಯಾರು ಕೆಲಸ ಕೊಡಲ್ಲ. ನೀನು 10ನೇ ಕ್ಲಾಸಲ್ಲಿ ಏನಾರ ಇರು, ಈಗೇನು ನೀನು ಅಂತ. ಹೌದು ಗುರುಗಳೇ. ಅಲ್ಲ ಅಡ್ವೊಕೇಟ್ ಆಫೀಸ್ ಇಟ್ಕೊಟ್ವಿ ಗುರುಗಳೇ. ಕೆಳಗಡೆ ಬೇಕ್ರಿ ಇತ್ತು, ಅದ್ರ ಮೇಲ್ಗಡೆನೆ ಆಫೀಸ್ ಇದೆ, ಇಲ್ಲೇ ಮಾಡ್ಕೊಳಪ್ಪ ಅಂತ ಹೇಳಿದ್ರು. ಇವಾಗ ಬೇಗ ಆಫೀಸ್ ಇಟ್ಕೊಟ್ಟಿದ್ದೆ. ಈಗ ಎಲ್ಲೋ ಒಂದು ಕಡೆ ಒಂದು ಮಾತು ಬಂತು, ಈಗಿರೋ ಮನೆ ಮಾರ್ಬಿಡೋಣ ಅದು ಇದು ಅಂತ. ನೋಡುವ, ನಿನ್ನ ಮಗನ ಭವಿಷ್ಯವನ್ನ ನೀನು ಇಲ್ಲೇ ರೂಪಿಸೋದಾದ್ರೆ ಇಲ್ಲಿ ಅದಕ್ಕೆ ನೀನು ಕೈ ಹಾಕಬಾರ್ದು. ಗುರುಗಳೇ, ಈಗ ನಿಮ್ ಗಂಡ ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಹೋಟ್ಲು ಅಲ್ಲೇದು ಇಲ್ಲದು, ಎಲ್ಲಿ ಅವನ ನಾಳೆಗಳು ಎಲ್ಲಿರ್ಬೇಕು ಮೊದಲು ನಿರ್ಧಾರ ಮಾಡಿ. ಅವನ್ಗೆ ಗುರುಗಳೇ, ಅವನು ಆ ಕಡೆ ಎಲ್ಲ ಬರಕ್ಕೆ ಇಂಟ್ರೆಸ್ಟ್ ಇಲ್ಲ ಗುರುಗಳೇ. ಅವನ್ ಏನಿದ್ರು ಅವ್ನು ಆಲ್ಮೋಸ್ಟ್ ಅವನ ಜೀವನ ಎಲ್ಲ ಇಲ್ಲೇ ಕಳ್ದಿರೋದು ಗುರುಗಳೇ. ಇಲ್ಲೇ ಕಳೆದಿರೋದು ಹೌದು, ಬಟ್ ಇಲ್ಲೇ ಅದೇ ಕೆಲಸ, ಅದೇ ಲಾಯರ್ ವೃತ್ತಿ ಅಥವಾ ಅದೇ ಕಾನೂನು ವಿಭಾಗದಲ್ಲಿ ಹೋಗ್ಬೇಕಂದ್ರೆ ಆತನಿಗೊಂದು ಮನೆ ಅಥವಾ ಆತಂದೆ ಅಂದ್ರೆ ಊರಿಗೆ ಹೋಗಿ ಮತ್ತು ಮಾಡು ಅದು ಎಲ್ಲೋ ಸೇರ್ಕೊಳ್ಳೋದಾದ್ರೆ ಇದು ಬಿಟ್ಟು ಹೋಗ್ಲಿಕ್ಕೆ ಗಾರ್ಮೆಂಟ್ಸ್ ಅಲ್ಲ. ಇದು ಊರಿಗೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಗುರುಗಳೇ. ಇನ್ನು ಊರ್ ಕಡೆ ನಾವು ಹೋಗಲ್ಲ. ಅದೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳವಾ? ಊರ್ ಕಡೆಗೆ ಹೋಗೋದಿಲ್ಲ ಅನ್ನೋದಾದ್ರೆ ಇಲ್ಲೇ ಉಳಿಸ್ಕೊಳ್ಬೇಕು. ಇಲ್ಲ ಏನೋ ಪರಿಸ್ಥಿತಿ ಇದೆ ಅದಕ್ಕೆ ಮಾಡ್ತಾ ಇದೀನಿ, ಅಲ್ಲಿಗೆ ಹೋಗೋದು ಅಂತಿಮ ಅನ್ನೋದಾದ್ರೆ ಇಲ್ಲಿ ಇಟ್ಕೊಂಡು ಪ್ರಯೋಜನ ಇಲ್ಲ. ಆತ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ಇಲ್ಲಿನ ವಿಚಾರ ಇದೆಯಲ್ಲ, ಶತಾಯ ಗತಾಯ ಉಳಿಸ್ಕೊಳ್ಳೋ ಪ್ರಯತ್ನ ನೀನ್ ಮಾಡ್ಬೇಕವ. ಅದೇ ನೀವ ಕೊನೆ ಫೈನಲ್ ನಾನು ಅದೇ ಅನ್ಕೊಂಡಿದ್ದೀನಿ ಗುರುಗಳು. ಇಲ್ಲಿದ್ದು ಮನೆ ಒಂದು ಉಳಿಸ್ಕೊಳ್ಳೋಣ, ಅದು ಪ್ರಾಪರ್ಟಿ ಮಾರೋಣ, ಅದು ಪ್ರಾಪರ್ಟಿ ಈ ತರ ಆಗಿದೆ ಗುರುಗಳೇ. ಇದ್ರೆ 100 ರೂಪಾಯಿಲೂ ಜೀವನ ಮಾಡ್ಕೊಂಡು ಹೋಗ್ಬೋದು ನೀನು. ಹೌದು, ಅರ್ಥ ಆಯ್ತಲ್ಲ? ಅಂಬಲಿ ಕುಟ್ಕೊಂಡು ಜೀವನ ಮಾಡ್ಬೋದು. ಹೌದು ಗುರುಗಳೇ, ಹೌದು. ಹಾಗಾಗಿ ಯಾಕಂದ್ರೆ ನಾನು ಮೊದ್ಲು ನಾನು ಯಾವ್ದನ್ನು ನಾನು ಮರ್ತಿಲ್ಲ ಗುರುಗಳೇ. ನಾನು ಮೊದ್ಲಿಂದನೂ ಒಂದು ಟೈಮ್ ತಿಂದು ನಾನು ಜೀವನ ಮಾಡಿದ್ದೀನಿ. ಯಾಕೆಂದ್ರೆ ನನ್ ಮಗಳು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಗುರುಗಳೇ, ಅವ್ರಿಗೇನು ಕೆಲ್ಸ ಇಲ್ಲ, ಒಂದೇ ನೈಟ್ ಗುರುಗಳೇ. ನನ್ಗೂ ಅಡ್ಗೆ ಮಾಡಕ್ ಬರ್ತೀನಿಲ್ಲ. ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ನನ್ಗೆ ಅಡ್ಗೆ ಮಾಡಕ್ ಬರ್ತೀನಿಲ್ಲ ಗುರುಗಳೇ. 16 ವರ್ಷಕ್ಕೆ ನಾನ್ ಮದ್ವೆ ಮಾಡ್ಕೊಂಡ್ ಕರ್ಕೊ ಬಂದಿದ್ದು. 10th ಫೇಲ್ ಆಯ್ತು, ಮದ್ವೆ ಮಾಡಿದ್ರು. ಅವಾಗ ನಮ್ಗೇನು ತಿಳುವಳಿಕೆ ಇಲ್ಲ ಗುರುಗಳೇ. ನಾವ್ ಬಂದು ಒಂದೇ ಟೈಮ್ ತಿಂತಿದ್ದು ಗುರುಗಳೇ. ನಾನು ಅದು ಹೋಟ್ಲಲ್ಲಿ ಕರ್ಕೊಂಡೋಗಿ ಕೊಡ್ಸೋರು. ನಾನು ಆ ದಿನಗಳು ನಾನು ಯಾವತ್ತೂ ಮರೆಯಲ್ಲ. ಅಷ್ಟೇ ತಾಯಿ, ಜೀವನದ ಮೇಲೂ ಉಚ್ಚ ಸ್ಥಿತಿಯನ್ನು ನೋಡಿದ್ದೀರಾ. ತಗೊಂಡೋಗಿ ಟಾಪ್ ಅಲ್ಲಿ ಇಟ್ಬಿಟ್ಟು ಸೇಡನ್ನ ತಗೊಂಡ್ ಬಂದು ಕೆಳಗಡೆಗೆ ನಮ್ಮನ್ ಬಿಸಾಕಿದ್ರು. ನಾನು ಆದ್ರೂನು ನೋವಿಲ್ಲ ನಾನು, ಯಾಕೆಂದ್ರೆ ಪ್ರಾಪರ್ಟಿ ಮಾಡಿದ್ದಾರೆ. ಅದನ್ನ ಮಾರಕ್ ಬಿಡ್ತಾ ಇಲ್ಲ ಜನಗಳು. ಅದು ದೊಡ್ಡ ತಲೆನೋವಾಗಿದೆ ಗುರುಗಳೇ. ಇಲ್ಲಿ ನಿಜವಾಗಿಯೂ ನಿಮ್ಮನ್ನ ನೆಮ್ಮದಿಯಾಗಿರಿಸೋದು ಪ್ರಾಪರ್ಟಿ ಅಲ್ಲ. ಅಂತಿಮವಾಗಿ 4 ಜನರ ಮುಂದೆ ನಿಮ್ಮ ಮಕ್ಕಳು ತಲೆ ಎತ್ಕೊಂಡು ಓಡಾಡಬೇಕಂದ್ರೆ ಯಾಕಂದ್ರೆ ತುಂಬಾ ಇನ್ನೇನೋ ಒಂದು ಕೇಳಿಸ್ಕೋ. ಮೊದ್ಲು ಆ ಪ್ರಾಪರ್ಟಿ ಬಿಡು, ಆಯ್ತು ಅದಾಗುತ್ತೆ. ಪ್ರಾಪರ್ಟಿ ಸರಿ ಆಯ್ತು, ಅಂತಿಮವಾಗಿ 4 ಜನ ಜೊತೆ ಹೋಗಿ ವ್ಯವಹರಿಸಬೇಕು ಅಂದ್ರೆ ಒಂದು ಮರ್ಯಾದೆ ಬೇಕಲ್ಲಪ್ಪ. ಹೌದು ಗುರುಗಳೇ, ಅದೇ ಆಗಿರೋದು ಗುರುಗಳೇ. ಇನ್ನೊಂದು ಮನೆಗೆ ಹೋಗ್ಬೇಕು ಅಂದ್ರೆ ಏನ್ ನಿನ್ ಆಸ್ತಿ ನೋಡಿ ಹೆಣ್ಣು ಕೊಡಲ್ಲ, ಗಂಡು ಕೊಡ್ದ ಅಥವಾ ಹೆಣ್ಣು ತಗೊಂಡು ಹೋಗಲ್ಲ. ಅಂತಿಮವಾಗಿ ಮನೆಯ ಹಿನ್ನೆಲೆ ಏನ್ ಇದು ಕತೆ ಅಂತ ನೋಡ್ತಾರೆ. ಹೌದು ಹೌದು, ಅದಕ್ಕೋಸ್ಕರನೇ ಮಗಳು ಈ ತರ ಡಿಸಿಷನ್ ತಗೊಂಡಿರೋದು ಗುರುಗಳೇ. ನಾನು ಒಂಚೂರು ಕಡಿಮೆ ಕೊಡ್ತೀನಿ ಅಂದ್ರು ಕೂಡ ಈ ಆಸ್ತಿ ತಗೊಂಡವರು ಈಗ ಪಾತಾಳಕ್ಕೆ ಹೋಗಿದ್ದಾರೆ ಅಂದ್ರೆ ಆಸ್ತಿ ಹಣ ಗಿಣ ಅದೆಲ್ಲ ಒಂದು ಕಡೆ, ಬಟ್ ಅವ್ರು ಏನ್ ಬದುಕ್ತಾ ಇದ್ದಾರೆ ಅಂತ ನೋಡ್ತಾರೆ ಜನ. ಹೌದು ಗುರುಗಳೇ. ಪ್ರಾಪರ್ಟಿ ಮಾಡಿದ್ದಾರೆ. ಅವತ್ತಿಂದ ಒಂದು ಹೆಣ್ಣಾದವಳು ಕೋಟ್ಯಾಂತರ ಯಾಕೆ ಮಾಡ್ದೆ, ಯಾಕೆ ಈ ಅಕ್ರಮ ಸಂಬಂಧ ಇಟ್ಕೊಂಡೆ, ಯಾಕೆ ನೀನ್ ಈ ರೀತಿ ಮಾಡ್ದೆ ಆಗ ಕೇಳಕ್ ಹೋಗಿದ್ಕೆ ಗುರುಗಳೇ. ನೀನ್ ಸರಿಲ್ಲ, ನಿಂದ್ ಬಾಯಿ ಜೋರು. ಗಾಯ್ತವ್ವ, ನೀನ್ ಅವತ್ತ ಹಠ ಬಿದ್ದು ಅವತ್ತೇನೋ ಒಂದ್ ನಿರ್ಧಾರ ತಗೊಂಡಿದ್ರೆ ಅವತ್ತೇನೋ ಬಾಯಿ ಬಿಡಿಸಿ ಯಾಕೆ ಕರ್ಕೊಂಡು ಹೋಗ್ತಾ ಇದೀಯಾ, ನಮ್ಮನ್ನ ಯಾಕೆ ಮನೆ ಬಿಡಿಸ್ತಾ ಇದೀಯಾ, ಯಾಕೆ ಅಲ್ಲಿ ಹೋಟ್ಲ್ ಇಡ್ತಾ ಇದೀಯಾ, ಯಾಕೆ ಕೆಲಸ ಬಿಟ್ಟೆ, ಎಷ್ಟು ಪ್ರಶ್ನೆಗಳಿಗೆ ಒಬ್ಬ ಹೆಂಡತಿಯಾಗಿ ಪಡ್ಕೊಳ್ಳೇಬೇಕಾದ ಉತ್ತರಗಳನ್ನೆಲ್ಲ ಸುಮ್ಮನೆ ಹಾಗೆ ಗಾಳಿಲಿ ಬಿಟ್ಕೊಂಡು ಬಂದ್ಬಿಟ್ಟಲ್ವ. ಹೌದು ಗುರುಗಳೇ, ಅವತ್ ನನ್ಗೂ ಏನು ಕೇಳ್ಬೇಕು ಅನ್ನೋದು ನನ್ಗೂ ಅರ್ಥ ಆಗ್ಲಿಲ್ಲ ಗುರುಗಳೇ. ಈಗ ನಿನ್ ಮೇಲೆ ತಪ್ಪು ಹೊರಿಸ್ತಾರೆ, ನಿನ್ನ ತಪ್ಪಿತಸ್ಥಳಾಗಿ ಮಾಡ್ತಾರೆ. ನೀನ್ ಅಲ್ಲಿ ಬಂದು ಕೇಳಿದ್ದಕ್ಕೆ ನಾನು ಕೆಲಸ ಬಿಟ್ಟೆ ಅಂದ್ರೆ ಅಲ್ಲಿ ಕೇಳಲಿಲ್ಲ ಗುರುಗಳೇ. ನನ್ ಮಗ ಬಂದ್ ಕರ್ಕೊಂಡ್ ಬಂದ್ಬಿಟ್ಟ. ಅವನು ಆ ಎಮ್ಮನ್ನ ನಾನ್ ಮಾತಾಡ್ಸ್ಲಿಲ್ಲ, ಇವ್ನು ಮಾತಾಡ್ಸಿಲ್ಲ. ನಾವ್ ಆ ಕಡೆಯಿಂದ ಬರ್ಬೇಕು. ಹೇಳಿ ಗುರುಗಳು. ನೀನ್ ಎಕ್ಸಾಕ್ಟ್ ಹೋಗಿ ಕೇಳ್ಬಿಟ್ಟಿದೀಯ ಅಂತಲ್ಲ, ಈತನಿಗೆ ಕಾರಣ ಸಿಕ್ತು. ಅದು
ಹೌದೌದು ಕಾರಣ ಸಿಕ್ತು. ಅದು ಆಗಿ ನೀನ್ ಕೇಳದೋ ಕೇಳಲಿಲ್ವೋ ವಿಷಯ ಅದಲ್ಲ. ಮನೆಯ ಮಕ್ಕಳು, ಹೆಂಡತಿ, ಇದೆಲ್ಲರಿಗೂ ಈಗ ಅವ್ರವ್ರ ಹೊರಗಡೆ ಏನು ಮಾಡ್ಕೊಳ್ತಾನೆ ಅದು ನಿನಗೆ ಸಂಬಂಧಪಟ್ಟ ಅಥವಾ ನಿನಗೆ ಗೊತ್ತಾಗದೇ ಇರ್ಬೋದು, ನಿನ್ನ ಕಂಟ್ರೋಲಲ್ಲಿ ಇಲ್ಲದೆ ಇರ್ಬೋದು. ಬಟ್ ಇನ್ನು ಇಡೀ ಮನೆಯ ವ್ಯವಸ್ಥೆಯನ್ನೇ ಬದಲಾಯಿಸಿ, ವೃತ್ತಿಯನ್ನೇ ಬದಲಾಯಿಸಿ, ಪ್ರೊಫೆಷನ್ನೇ ಬದಲಾಯಿಸ್ತಿದ್ದಾನೆ ಅಂದಾಗ ಒಂದು ಮನೆಯ ಹೆಣ್ಣಾಗಿ ಅದಕ್ಕೊಂದು ಪಾರದರ್ಶಕತೆ ಬೇಕಲ್ಲ. ಇಲ್ಲಿ ಹೋದ, ಇಲ್ಲಿ ಬಂದ, ಇಲ್ಲಿ ಇದು ಮಾಡ್ದ, ಇಲ್ಲಿ ಇದು ಅದನ್ನೇ ಸಂಸಾರ ಅನ್ನೋದು. ಯಾರ ಮಾತು ಕೇಳ್ತೀನಿಲ್ಲ ಗುರುಗಳೇ ಅವರು. ನಿಮ್ಗೆ ಗೊತ್ತಾಗಲ್ಲ, ನಿಮಗ್ ಗೊತ್ತಾಗಲ್ಲ, ನಿಮಗ್ ಗೊತ್ತಾಗಲ್ಲ. ಈಗ ಗುರುಗಳೇ ಯಾವುದೇ ಆದ್ರೂ ನಿನ್ ಮಕ್ಕಳ ವಿಚಾರದಲ್ಲೂ ಅಷ್ಟೇ ಒಂದು ಕ್ಲಾರಿಟಿ ಅಂದಾಗ, ಅದೇನು ಫ್ರೆಂಡ್ ವಿಚಾರನ ಏನೇ ಯಾರಿಗೋ ಮೆಸೇಜ್ ಮಾಡ್ತಿದ್ದೆ ಅಂತ ನಿನ್ ಫ್ರೆಂಡ್ ಕೇಳ್ತೀಯ ಅಂತ ಬಿಡೆ ಅದೇನೂ ಇಲ್ಲ ಅಂದಾಗ ಒತ್ತಾಯ ಮಾಡ್ಲಿಕ್ಕೆ ಕಾರಣ ಇಲ್ಲ. ಅವಳ ಜೀವನ ಬೇರೆ, ನನ್ನ ಜೀವನ ಬೇರೆ. ಬಟ್ ಒಂದು ಸಂಸಾರ ಹಂಗಾಗಲ್ವಲ್ಲ. ಹೌದು. ಈಗ ನಿನ್ ಮಗ ಮಧ್ಯರಾತ್ರಿ ಯಾರಿಗೋ ಮೆಸೇಜ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ ಅನ್ಕೋ, ಏನಪ್ಪಾ ಅದು, ಇಲ್ಲಮ್ಮ ನನ್ನ ಫ್ರೆಂಡ್ ಅಂತ ನೀನ್ ಸುಮ್ನೆ ಬಿಡಂಗಿಲ್ಲ. ಏನದು, ಯಾಕೆ, ಈ ಯಾವತ್ತು ಇಲ್ಲ ಅವ್ನು ಇವತ್ತು ಹೆಂಗ್ ಮಾಡ್ತಾರೆ. ಚಿಗುರುಗಳಲ್ಲೇ ನೀವು ಸಡಿಲ ಬಿಟ್ಟು ಬಿಟ್ರೆ ಅದು ದೊಡ್ಡದಾದಾಗ ನಿಮ್ ಕೈಗೆ ಸಿಗಲ್ಲ. ಅದು ನೀವು ಅವತ್ತಿಂದ ಬಿಟ್ಟು ಹೋಗ್ಬಿಡ್ತಾನೆ ಅಂತಲೋ, ಅಥವಾ ನನ್ನ ಮೇಲೆ ಆಪಾದನೆ ಹೊರಿಸ್ತಾನೆ ಅಂತಲೋ, ಅಥವಾ ಇವನು ಯಾರ ಮಾತು ಕೇಳಲ್ಲ ಅಂತಲೋ ಒಂದಷ್ಟು ಕಾರಣಗಳನ್ನ ಕೊಟ್ಕೊಂಡು ನೀವು ಇಲ್ಲಿವರೆಗೂ ಬಿಟ್ರಿ. ಇವತ್ತು ಎಷ್ಟು 1ನೇ ಫ್ಲೋರ್ 2ನೇ ಫ್ಲೋರ್ ಇಂದ ಬಿದ್ದವರಲ್ಲ, ನೀವು 50ನೇ ಫ್ಲೋರ್. ಹೌದು ಗುರುಗಳು, ಇಷ್ಟೆಲ್ಲ ಗೊತ್ತಾಗಷ್ಟೊಳಗಡೆ, ನನಗ್ ಗೊತ್ತಾಗಷ್ಟೊಳಗಡೆ ಎಲ್ಲ ಮಿತ್ನೀರ್ ಹೋಗ್ಬಿಟ್ಟಿತ್ತು ಗುರುಗಳೇ. ನಮಗೆ ಬೆನ್ನಿಂದ ಚೂರಿ ಸುತ್ತಿದ್ದೇವ್ರು. ಮುಖವಾಡ ಇಟ್ಕೊಂಡು ಬದುಕ್ತಾ ಇದ್ದು. ಅವ್ರ ಮುಖವಾಡ ಕಳ್ಚು ಬೀಳಕ್ಕೆ ತುಂಬಾ ಟೈಮ್ ತಗೊಂತು. ನಾನು ಅವ್ರನ್ನ ಅರ್ಥ ಮಾಡ್ಕೊಳಕ್ ತುಂಬಾ ಟೈಮ್ ತಗೊಂತು ಗುರುಗಳೇ. ನಮಗ್ ಮಾಡಿದ್ದಾರೆ ಅಥವಾ ಆಸ್ತಿ ಮಾಡಿದ್ದಾರೆ, ಈ ಆಸ್ತಿ ಮಾಡಿದ್ದಾರೆ, ಅಂತಿಮವಾಗಿ ಮೇಲ್ನೋಟಕ್ಕೆ ಅದ್ ನನಗೇನೋ ಉಪಕಾರ ಮಾಡ್ತಿದೆ ಅಂತ ಕಂಡ್ರು ಕೂಡ ನಿನಗ್ ಗೊತ್ತಿಲ್ದಂಗ ಅದ ಆ ಉಪಕಾರದ ಕೆಳಗಡೆ ಒಂದ್ ದೊಡ್ಡ ಪಾತ್ರ ನೀವು ನೋಡ್ಕೊಂಡು ಗೊತ್ತಾಗ್ಲಿಲ್ಲ ಗುರುಗಳೇ, ನಮ್ಗೆ ಗೊತ್ತೇ ಆಗ್ಲಿಲ್ಲ. ಈಗಲಾದ್ರೂ ಎಚ್ಚೆತ್ಕೊಳ್ಳವ, ಬರ್ದಲೇ ಇರ್ಲಿ ಮಕ್ಕಳ ಬದುಕಿಗೆ. ಈಗ ಮಕ್ಕಳ ಮನ್ಸಲ್ಲಿ ಪ್ರೀತಿ ಇರ್ಬೋದು, ಬಟ್ ಅಂತಿಮವಾಗಿ ಅವರು 4 ದಿನ ನಿಮ್ಮಂತೆ ನಿಮ್ದೇನೋ ಆಯ್ತು, ಅವರು 4 ದಿನ ಬದುಕಬೇಕಲ್ಲ. ಇವಾಗ ಮಗ ಅದೇ ಹೇಳ್ತಾನೆ ಗುರುಗಳೇ, ನಿಮ್ಮಿಂದ ನಮ್ ಜೀವನ ಹಾಳಾಯ್ತು, ನನ್ ಜೀವನ ಹಾಳಾಯ್ತು. ಈಗಲಾದ್ರೂ ಒಬ್ಬ ತಾಯಿಯಾಗಿ ಸ್ವಲ್ಪ ವ್ಯಾಮೋಹವನ್ನ ಬಿಟ್ಟು ಸ್ವಲ್ಪ ಪ್ರಾಮಾಣಿಕವಾಗಿ ಗಡಸುತನದಿಂದ ನಿರ್ಧಾರ ತಗೊಳ್ಳವ. ಈ ಮಕ್ಕಳು ಮದುವೆ ಆಗ್ತಾಳೆ, ಯಾಕಾಗಲ್ಲ, ಆಗ್ತದೆ. ಈಗ ನೀವ್ ಇಷ್ಟೆಲ್ಲ ರಂಪಾಟ ಮಾಡ್ಕೊಂಡು ಮನೆಯಲ್ಲಿ ಸಾವಾಗಿದ್ದಾಗ ಯಾರಾದ್ರೂ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗುತ್ತಾ? ಹೌದು ಗುರುಗಳೇ. ಹಂಗೆ ನಿಮ್ಮ ಈ ಒಳಗಿನ ವಿಚಿತ್ರಗಳನ್ನ ನೋಡ್ಕೊಂಡು ಆಕೆಗೆ ಹೆಂಗ್ ಮನ್ಸು ಬರುತ್ತೆ. ಮನೆ ಫ್ರೆಂಡ್ ಹೊರಗಡೆ ಕೆಲಸ ಮಾಡ್ತಿದ್ದಾಗ್ಲೇ ಆಕೆ ಹೆಂಚು ಖುಷಿಯಾಗಿರ್ತಾಳೆ, ಮನೆಗೆ ಬರ್ಬೇಕಂದ್ರೆ ಯಾಕಾದ್ರೂ ಹೋಗ್ತೀನೋ ಅಂತ ಅನ್ಸ್ತಿರುತ್ತೆ. ಹಂಗ್ ಮಾಡಿಟ್ಟಿದ್ದೀರಾ? ಹೌದು ಗುರುಗಳೇ. ಇಲ್ಲವಾ, ಇವತ್ತು ನೀನು ನನಗೆ ಗೊತ್ತಾಗ್ಲಿಲ್ಲ ಅನ್ಬೋದು. ಒಬ್ಬ ಗೃಹಿಣಿಯಾಗಿ ಸುಮ್ನೆ ಗೃಹಿಣಿ ಆಗುವುದಿಲ್ಲ. ಮನೆಯ ಏನು ಬರೋದು ಹೋಗೋದು, ಯಾಕೆ ಏನು ಎತ್ತ ಹಠ ಮಾಡಿಬಿಟ್ರೆ ಅಥವಾ ಮೇಲ್ ಒತ್ತಾಯ ಮಾಡಿ ಕೇಳ್ಬಿಟ್ರೆ ಸರಿ. ಅದ್ ನಿನ್ ಗಂಡ ಮಾಡಿದ ಎಲ್ಲಾ ಪ್ಲಾನ್ಗಳು ಸಕ್ಸಸ್ ಆಯ್ತಾರೆ, ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ, ನೀನ್ ಇಲ್ಗೂ ಬರ್ತಿರ್ಲಿಲ್ಲ. ಬಟ್ ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ, ಏನು ಎತ್ತ ಅಂತ ಕೇಳೋದು ಒಂದು ಮನೆಯ ಹೆಂಡತಿಯಾಗಿ ನೀನು ಕರ್ತವ್ಯ ಆಗಿತ್ತು. ಅವತ್ತು ನೀನು ಕೇಳಿಬಿಟ್ಟಿದ್ರೆ ಆತ ಬಿಟ್ಟು ಹೋಗೋದಾಗಿದ್ರೆ ಇವತ್ತು ನೀವು ಬದುಕ್ತಾ ಇದ್ದಿದ್ರಲ್ಲ, ಇವತ್ತು ಬದುಕ್ತಾ ಇದ್ದೀರಲ್ಲ ಮಕ್ಳನ್ನ ಕಟ್ಕೊಂಡು, ಅವತ್ತು ಬದುಕ್ಬೋದಿತ್ತಲ್ಲ. ಅದೇ ಗುರುಗಳೇ, ಅವಾಗ ಕೇಳಿದ್ರು ಏನ್ ಹೇಳ್ತಿದ್ರು ಗೊತ್ತಾ, ನಿನ್ಗೆ ಏನ್ ಬೇಕು ಇಟ್ಟು ಬಟ್ಟೆ, ನಿನ್ಗೆ ಏನ್ ಬೇಕು ಅಷ್ಟು ಮಾತ್ರ ಕೇಳ್ಕೊಬೇಕು, ಬಾಕಿದೆಲ್ಲ ನೀನ್ ಮಾತಾಡುವಂಗಿಲ್ಲ, ಅನುಭವಿಸುವಂತೆ ಅಂತ. ಹಾ ಗುರುಗಳೇ, ನಿನ್ಗೆ ಏನ್ ಬೇಕು ಅಷ್ಟು ಕೇಳ್ಕೊ. ನಿನಗ್ ತಂದಾಗ್ತಾ ಇಲ್ವಾ, ನಿನ್ಗೆ ಊಟ ಇಲ್ವಾ, ನಿನಗ್ ಬಟ್ಟೆ ಇಲ್ವಾ, ಗುಣ ಅಲ್ಲ. ನಿನ್ ಮಗಳಿಗಾದ್ರೂ ಹೇಳ್ಕೊಡು, ಆಗುತ್ತೆ. ಆಕೆ ಮದುವೆನೂ ಆಗುತ್ತೆ, ನೀವು ಕಾಯ್ತಾ ಇರೋ ಆ ಆಸ್ತಿನೂ ಮುಂದಿನ 4 ಅಥವಾ 5 ತಿಂಗಳ ಒಳಗಡೆ ಆಗುತ್ತೆ. ಗುರುಗಳೇ ಆಗುತ್ತಲ್ವಾ? ಆದ್ರೆ ಬುದ್ಧಿ ಕಲೀರಿ ಗುರುಗಳೇ. ಇವಾಗ ಅಡ್ವಾನ್ಸ್ ಆಗಿದೆಲ್ಲ ಅವ್ರೇನಾದ್ರು ತಗಂತಾರೆ ಗುರುಗಳೇ? ಇನ್ನ ಈತ ಅಥವಾ ಇನ್ನೊಬ್ಬ 2ರೊಳಗಡೆ ಒಂದಾಗುತ್ತವ. ಗುರುಗಳೇ. ಬಟ್ ಈಗ ಏನು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅದು ಸ್ವಲ್ಪ ತಡ ಮಾಡಿದಾಗ ನಿಮ್ ಮನ್ಸಲ್ಲಿ ನೀವೇನೇನೋ ನಿರ್ಧಾರಕ್ಕೆ ಬರಬೇಡಿ. ಗುರುಗಳೇ, ಅದೇ ಆಗುತ್ತಾ ಗುರುಗಳೇ ಫೈನಲ್? ಅರ್ಥ ಆಯ್ತಲ್ಲ? ಆತ ಹೊರದೇಶಕ್ಕೆ ಹೋಗಿದ್ದಾರೋ ಇಲ್ಲಿ ಹೋಗಿದ್ದಾರೋ ಅದರಿಂದ ಅವರು ನಿಮಗೆ ಅಡ್ವಾನ್ಸ್ ಕೊಡ್ಬೇಕಾದ್ರೆ ಈ ಪತ್ರದ ಹಿನ್ನೆಲೆ ಗೊತ್ತಿರ್ಲಿಲ್ವಾ? ಏನ್ ಗುರುಗಳೇ? ಅಲ್ಲವಾ, ನಿಮ್ಗೆ ಅಡ್ವಾನ್ಸ್ ಕೊಡೋ ಟೈಮಲ್ಲಿ ಇದು
ಅದು ಇಲ್ಲ ಗುರುಗಳೇ, ಅವ್ರು ಇಲ್ಲ ಇಲ್ಲ. ಯಾಕೆಂದ್ರೆ ಇವಾಗ ನಾವು ಬಂದು ಗೌಡಸು, ನಾವು ಪರ್ಚೇಸ್ ಮಾಡಿರೋದು ಲಿಂಗಾಯಸ್ ಹತ್ರ. ಗೊತ್ತಾಯ್ತು. ಅವ್ರ ಹಿಂದೆ ಅವ್ರು SC ಇವಾಗ ಪೇಪರ್ಸ್ ತೆಗ್ಸಾಗ ನಮಗ್ ಗೊತ್ತಾಗಿದ್ದು ಗುರುಗಳೇ. ಅದ್ರ ಲೀಗಲ್ ಆಗಿ ಪೇಪರ್ಸ್ ಒಂದಿಷ್ಟು ಪೇಪರ್ ತೆಗ್ಸಕ್ ಹೇಳಿದ್ರು. ಈಗ ಅದಕ್ಕೂ ಪರಿಹಾರ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ನಾನು ಹೇಳ್ತೀನಿ. ಅದರಿಂದ ನನ್ನ ಪ್ರಕಾರ ಆಸ್ತಿ ಮಾರಾಟ ಆಗೋದೆಷ್ಟು, ಪಾಪ ಮನೇಲಿರೋ ಮಗಳಿಗೊಂದು ಜೀವನ ಬೇಕವ. ಹೌದು ಗುರುಗಳೇ. ಹೆಚ್ಚು ಕಡಿಮೆ ಕೊಟ್ಬಿಡ್ಬೇಕು ನೀವು ಅದನ್ನ. ಗುರುಗಳೇ. ಆಯ್ತಾ? ಮಗನನ್ನ ಹಿಡಿತದಲ್ಲಿ ತಗೊಂಡು ಚೆನ್ನಾಗಿ ಬುದ್ಧಿ ಹೇಳ್ಕೊಂಡು ಗಂಡನ ವಿಚಾರ ನೋಡವ. ಆಸ್ತಿ ಮಾಡಿದಾನೆ, ಅದು ಮಾಡಿದಾನೆ, ಇದು ಮಾಡಿದಾನೆ, ನಮಗೋಸ್ಕರ ದುಡ್ದಿದ್ದಾನೆ. ನಿನ್ನ ಗುರುಗಳೇ ಆ ಯಪ್ಪ ಹೇಳದ ಆತರ ಗುರುಗಳೇ, ನಿಮ್ಮ ಹೆಸರಿಗೆ ಆಸ್ತಿ ಮಾಡಿದ್ರೆ ಮಾಡ್ತೀರಿ ಅಲ್ಲನಾ? ಈಗ ಮೇಲ್ನೋಟ ಕಾಣಿಸೋದು ಹಂಗೆ ಕಾಣಿಸುತ್ತಲ್ವಾ? ಹೌದು 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 ಗುರುಗಳೇ. ಯಾಕಂದ್ರೆ ಅವ್ನ್ ಕಣೋ ಅವ್ರ ಹೆಸರಲ್ಲಿ ಇವಾಗ ಪ್ರಾಪರ್ಟಿ ಇರೋದೆಲ್ಲ ನನ್ನ ಹೆಸರಲ್ಲೇ ಗುರುಗಳೇ. ಹಂಗೆ ಆಯ್ತದ. ಈಗ ಅದ ಹಾಗೆ ಆಗಿರೋದು ಗುರುಗಳೇ. ಇವಾಗ ಮನೆನೂ ನನ್ನ ಹೆಸರಲ್ಲೇ ಇದೆ, ಅದೊಮ್ಮೆ ಊರಲ್ಲಿ ಜಮೀನು ಇಲ್ಲ. ನಿಮ್ ಜಂಜಾಟದಲ್ಲೇ ಮುಗಿಯೋದಲ್ಲ ಇದು. ಬರೋ ಸೊಸೆ ಬರಬೇಕು, ಅವರಿಬ್ಬರು ಏನೋ ಒಂದು ಬದುಕು, ನಿಮ್ಮ ವಂಶ ಒಂಚೂರು ಮುಂದಕ್ಕೆ ಹೋಗ್ಬೇಕಂದ್ರೆ ಇದೇನ್ ನಡೀತಾ ಇದೆಯಲ್ಲ, ಇದು ನಿಮಗ್ ಗೊತ್ತಿಲ್ಲಂಗ ಅಲ್ಲ ಹಾಕೋದು, ಇಲ್ಲ ಹಾಕೋದು. ಈಗ ನೀವ್ ಯಾವ್ದನ್ನ ನಾನ್ ತೀರಿಸ್ತೀನಿ ಅಂತ ಹೊರಟಿದ್ದೀರಾ ಅಷ್ಟೇ. ಇದಾದ್ಮೇಲೆ ಏನ್ ಮಾಡುತ್ತ ಅದ್ ನನ್ ಮನೆಗ್ ಸಂಬಂಧಿಸಿದಲ್ವೇ ಅಲ್ಲ ಅನ್ನೋ ಕಟ್ನಿಟ್ಟಲ್ಲಿ ನೀನು ಬದುಕಬೇಕು. ಹೌದು ಗುರುಗಳೇ, ಅದೇ ತೀರ್ಮಾನ ಮಾಡ್ಕೊಂಡಿದ್ದೀನಿ. ನಿನ್ನ ಮಗನು ನಿನ್ ಕಣ್ಣು ಮುಂದೆ ತನ್ನ ಹೆಂಡತಿ ಜೊತೆ ಗೌರವಾನ್ವಿತವಾಗಿ ಬದುಕ್ತಾನೆ. ಇಲ್ಲ ಅಂತ ನೀನ್ ಇನ್ನೂ ಸಡಿಲ ಮಾಡ್ಕೊಂಡು ಹೋಗ್ತೀಯಾ? ಬೇಡ. ಇಲ್ಲ ಗುರುಗಳೇ, ಇನ್ನು ಯಾರು ದೊಡ್ಡ ಪ್ರೀತಿ ನಿನ್ನ ಗಂಡನ ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದು ಅಪ್ಪನ ವಿಚಾರದಲ್ಲಿ ಕಿವಿಗೆ ಬೀಳಬಾರ್ದು, ಅದು ಬಿದ್ದಾಗಿದೆ. ಹೌದೌದು, ಮಕ್ಳು ಇಬ್ಬರಿಗೂ ಗೊತ್ತಿದೆ ಗುರುಗಳೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೌದು, ನಿನ್ನ ಮನೆಯ ಮುಖ್ಯ ವ್ಯವಹಾರಗಳಲ್ಲಿ ಇನ್ನು ಮುಂದೆ ಗಂಡನನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಡಿ. ಗುರುಗಳೇ, ಆತ ಮಾಡಿರೋ ಪಾಪವನ್ನು ಸವಿಸ್ಲಿಕ್ಕೆ ಇನ್ನು ನಿನ್ನ ಆಯಸ್ಸಿನ ಇನ್ನೊಂದಷ್ಟು ಭಾಗ ಅದಕ್ಕೆ ಕೊಡಬೇಕಾಗಿದೆ ಇವತ್ತು. ಗುರುಗಳೇ, ಸಾಲದಿಂದ ಮುಕ್ತರಾಗದೆ ಮಗಳ ವಿಚಾರಕ್ಕೆ ಕೈ ಹಾಕಬೇಡ. ಇಲ್ಲ ಗುರುಗಳೇ, ಅದನ್ನೇ ಇದು ಸಾಲ ಇದು ಅವರು 10ನೇ ತಾರೀಕು ಏನೋ ಬರ್ತೀವಿ ಅಂತ ಹೇಳವ್ರಂತೆ ಗುರುಗಳೇ ಫಾರಿನಿಂದ. ಇವಾಗ ಅಡ್ವಾನ್ಸ್ ಮಾಡಿರೋರು. ನನಗೆ ಅದನ್ನೇ ಇದು SC ಲ್ಯಾಂಡ್ ಅಂತ ಹೇಳಿ ಎಲ್ಲಿ ಬಿಟ್ಬಿಡ್ತಾರೋ ಅದೊಂದು ಭಯ ಇದೆ ಗುರುಗಳೇ. ನಿನ್ ಪಾಲಿಗೆ ಅದೇ ಪರಿಹಾರ ಮತ್ತು ಅದೇ ಸತ್ಯ, ಅಲ್ಲಿಂದಲೇ ಎಲ್ಲವೂ ಸರಿ ಹೋಗುತ್ತೆ. ಬಟ್ ನಾನು ಯಾಕೆ ಅದನ್ನ ಹೆಚ್ಚಿಗೆ ಹೇಳ್ತಿಲ್ಲ ಅಂದ್ರೆ ಅದಾಗುತ್ತೆ, ಇದಾಗುತ್ತೆ ಗುರುಗಳೇ. ಆದ್ರೆ ಮುಂದಕ್ಕೆ ಏನಾಗಬಾರ್ದು ಅಂತ ಹೇಳೋದು ಮುಖ್ಯ ಆಗಿದೆ ಅಷ್ಟೇ ನನಗೆ. ಯಾಕೆಂದ್ರೆ ನಾನು ಮೊದ್ಲೇ ಡಿಪ್ರೆಷನ್ ಪೇಷಂಟ್ ಗುರುಗಳೇ. ಯಾಕೆಂದ್ರೆ ಇವಾಗ ಮಗನು ಬೇರೆ ಇವಾಗ ಹೊಸಕೋಟೆನಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ಗುರುಗಳೇ. ಅವ್ರ ಪ್ರಾಜೆಕ್ಟ್ ಬಂದು ಎಲ್ಲಿ ಕೋಲಾರ ಹತ್ರ ಪ್ರಾಜೆಕ್ಟ್ ಇರೋದಂತೆ. ಆಫೀಸನ್ನು ಅಲ್ಲಿಗೆ ಶಿಫ್ಟ್ ಮಾಡ್ಕೊಂತ ಇದಾರೆ. ಬಟ್ ನಾನು ಇಲ್ಲಿಂದ ಅಲ್ಲಿಗೆ ಡೈಲಿ ಕೋಲಾರ ಬೆಂಗಳೂರು ಓಡಾಡಕ್ ಆಗಲ್ಲ, ನಾನು ಮನೆ ಅಲ್ಲೇ ಮಾಡ್ಕೊಂತೀನಮ್ಮ ಅಂತ ಮಗ ಹೇಳ್ತಾ ಇದ್ದಾನೆ ಗುರುಗಳೇ. ಅದನ್ನೇ ಒಂದು ರೂಮ್ ಇಲ್ಲ PGನೋ. ಆಯ್ತು, ಈಗ ಸದ್ಯಕ್ಕೆ ಮಗಳು ನಿಮ್ ಜೊತೆ ವಿಶ್ವಾಸವಾಗಿದ್ದಾರೆ ತಾನೆ? ಆ ಮಗ ಪರವಾಗಿ, ಅದೇ ಕೋಪ ಬಂದಾಗ ಸಾಲದ ವಿಚಾರಲ್ಲಿ ನಮ್ ಜೀವನ ಹಾಳ್ ಮಾಡಿದ್ರಿ, ನನ್ ಜೀವನ ಹಾಳ್ ಮಾಡಿದ್ರಿ. ಮಗಳು ಹೇಳಿದ್ದು. ಮಗಳು ಸಿಕ್ಕಾಬಟ್ಟೆ ಕೋಪ ಗುರುಗಳೇ, ತುಂಬಾ ಕೋಪ ಇದೆ. ಬಾಯಿಗೆ ಹೇಗ್ ಬರುತ್ತೋ ಹಾಗೆ ಆಡ್ತಾಳ ನನ್ನನ್ನ. ಒಂಥರ ಜೀವಂತ ಸವ. ಈ ಕಡೆ ಮಕ್ಳು ಪ್ರೀತಿ ಇಲ್ಲ, ಇತ್ತಾಗೆ ಗಂಡನ್ ಪ್ರೀತಿ ಇಲ್ಲ, ಏನೋ ತಂದಾಕ್ತಾರೆ, ಜೀವನ ಮಾಡ್ಕೊಂಡು ಹೋಗ್ತಾ ಇದೀನಿ. ಇವಾಗ ಅವಳು ತಂದಾಗ್ತಾ ಇದ್ದಾಳೆ, ಅವಳು ಏನಂದ್ರು ನಾನು ಕೇಳಲೇಬೇಕು ಗುರುಗಳೇ, ವಿಧಿ ಇಲ್ಲ. ಒಂಥರ ಇತ್ತಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂದ್ರೆ ಇವ್ರು ನನ್ ಕಣ್ಣು ಆಯಪ್ಪ ನೋಡಿದ್ರ ಹಾಗೆ ಇವ್ರಿಬ್ರು ನನ್ ಕಣ್ ಮುಂದೆಗಡೆ ಬರ್ತಾರೆ ಗುರುಗಳೇ. ಬೇಡವಾ, ಹಂಗೆಲ್ಲ ಯೋಚಿಸಬೇಡವಾ. ಈಗ ನಾನು ಹೇಳ್ತೀನಿ, ನಿನ್ನ ಮಗ ಖಂಡಿತ ನೀನು ಕೈ ಬಿಟ್ಟು ಹೋಗಲ್ಲ. ಕೆಲ್ಸದ ನಿಮಿತ್ತ ಹೋಗುತ್ತಾನ, ಪರವಾಗಿಲ್ಲ, ಫ್ರೀ ಬಿಡು, ಅರ್ಥ ಆಗ್ತಲ್ಲ, ವಾರಕ್ಕೊಮ್ಮೆ ಬರ್ಲಿ. ಬಟ್ ನೀನು ಈ ಎಲ್ಲ ಏನಿದೆಯಲ್ಲ ಋಣಭಾರಗಳನ್ನು ತೀರಿಸ್ಬಿಟ್ಟೆ ನೀನೇನು ತಪ್ಪು ಬೇಡವಾ. ನನಗೇನಿಲ್ಲ, ಇವ್ರಿಬ್ಬರದ್ದು ಲೈಫ್ ಸೆಟಲ್ ಆಗ್ಬಿಟ್ರೆ ಸಾಕು ಗುರುಗಳೇ, ನನ್ ಜೀವನ ಅಂತೂ ಮುಗೀತು. ಏನಿಲ್ಲ ತುಂಬಾ ನೊಂದಿದ್ದೀನಿ ಗುರುಗಳೇ. ನಾನು ಎಲ್ಲರಿಗೂ ಮಾಡ್ದೆ, ನಾನು ಎಲ್ಲರೂ ನನಗ್ ಮೋಸ ಮಾಡಿದ್ರು ಗುರುಗಳೇ. ನೀವು ಬದುಕು ಎಲ್ಲ ನನ್ನವ್ರೆ ಎಲ್ಲರೂ ಮಾಡ್ದೆ ಗುರುಗಳೇ. ನಾನು ಇವತ್ತು ಜೀವಂತ ಸವು ಅಂತ ಬದುಕ್ತಾ ಇದ್ದೀನಿ.
ಇರ್ಲಿ ತಾಯಿ, ಹೇಳಬೇಡ. ಆದ್ರೆ ಮುಂದೆ ಏನು ನನ್ನ ಮಕ್ಳ ಭವಿಷ್ಯ ಏನ್, ಅವ್ರ ಭವಿಷ್ಯಕ್ಕೋಸ್ಕರ ನಾನು ಇನ್ನು ಜೀವಂತವಾಗಿ ಬದುಕಿದ್ದೀನಿ ಗುರುಗಳೇ. ಇಲ್ಲ ತಾಯಿ, ನೀನ್ ಚೆನ್ನಾಗಿರ್ತೀನಿ, ಯೋಚನೆ ಮಾಡಬೇಡ. ಅದೊಂದು ನೋಡವ್ವ, ಕಾಲ ಕೂಡು ಬಂದ್ರೆ, ನಮ್ಮ ಅಜ್ಜಿ ಹೇಳೋರು ಯಾವಾಗ್ಲೂ, ಕಾಲ ಕೂಡು ಬಂದ್ರೆ ಏನು ಉಗ್ರಲ್ ಕೆಲ್ಸಗಳಾಗೋಗ್ತವೆ ಅಂದ್ರು. ಇದೊಂದು ಪ್ರಾಪರ್ಟಿ ಸೇಲ್ ಆಗ್ತಾ ಇಲ್ಲ ಗುರುಗಳೇ, 2 ವರ್ಷದಿಂದ ಸತ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡುವ, ಇದು ಕೊನೆಗೆ ಒಂದು ಸಲ ನನ್ನ ಮಾತು ಮೇಲೆ ನಂಬಿಕೆ ಇಡು, ನನ್ನ ಮಾತು ಮೇಲೆ ನಂಬಿಕೆ. ಖಂಡಿತ ಗುರುಗಳೇ, ನಾನು ಅಷ್ಟು 6-7 ತಿಂಗಳಿಂದನೂ ಟ್ರೈ ಮಾಡ್ತಾ ಇದ್ದೆ ಗುರುಗಳೇ. ಇವತ್ತು ಕತೆ ಬೇರೆ ತಾಯಿ, ಇವತ್ತು ಕರೆ ಸಿಕ್ಕಿರೋದು ಬೇರೆ. ಖಂಡಿತ ಗುರುಗಳೇ, ನಾನ್ ನಿನಗೆ ಮುಂಚೆನೆ ಹೇಳಾಗಿದೆ, ನಾನು ಅದ್ರ ಬಗ್ಗೆ ಮತ್ತೆ ಹೇಳ. ನಾನ್ ನಾಳೆ ಇಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಹೋಗೋಣ ಅನ್ಕೊಂಡಿದೀನಿ ಗುರುಗಳೇ, ಚನ್ನಪಟ್ಟಣ ಹತ್ರ. ನೀನ್ ಎಲ್ಗ ಹೋಗದೆ ಇದ್ರು ಅದು ಆಗುತ್ತೆ, ನೀನ್ ಯೋಚನೆ ಮಾಡಬೇಡ. ಭಕ್ತಿ ಇಲ್ಲ, ಹೋಗ್ತಾ ಇದೆ ಗುರುಗಳೇ. ಅಲ್ಲೂ 9-7 ವಾರ ಕಾಯಿ ಕಟ್ಟಿದ್ರೆ ಆಗುತ್ತೆ ಅಂದ್ರು. ಅಲ್ಲಿಗೆ ಹೋಗಿ ಬಂದ್ಮೇಲೆನೆ ಗುರುಗಳೇ ಅಡ್ವಾನ್ಸ್ ಆಗಿದ್ದು. ಆಯ್ತು ನಿನ್ ಭಕ್ತಿ ನಾನು ಬೇಡ ಅನ್ನಲ್ಲ. ಅದ್ ಹೇಳಲ್ವಾ, ಕಾಲ ಕೂಡು ಬಂದ್ರೆ ನಾನ್ ಹೇಳಿದ್ದು, ದೇವ್ರು ಹೇಳಿದ್ದು ಎಲ್ಲ ಇದೇನು. ಖಂಡಿತ ಗುರುಗಳೇ, ನಾನು ಇವತ್ತು ದೇವ್ರ ಹತ್ರ ಮಾತಾಡ್ದಂಗ ಆಗ್ತಾ ಇದೆ ಗುರುಗಳೇ ನನ್ಗೆ. ಅದು ಕಾಲ ಕೂಡು ಬಂದಿದ್ದು ಅಂತ ಅಂದ್ಕೋ, ಅದು ನನ್ನ ಪವಾಡನೂ ಅಲ್ಲ. ತಾಯಿ ಮಹಿಮೆ ಜಗನ್ಮಾತೆ ಖಂಡಿತ ಕೈ ಬಿಡಲ್ಲವ. ನಿನ್ನಲ್ಲಿ ಧರ್ಮ ಇದೆ, ಅದಕ್ಕೆ ನಿನಗೆ ಕರೆ ಸಿಕ್ಕಿದೆ. ಯಾರಿಗೂ ನಾನು ಅನ್ಯಾಯ ಮಾಡಿಲ್ಲ ಗುರುಗಳೇ. ನಾನು ಅಂದ್ರೆ ಈ ಅಪ್ಪನ್ಗಂತೂ ಬೈದಿದ್ದೀನಿ, ಒಂದು ಟೈಮಲ್ಲಿ ಕೈಯೂ ಮಾಡ್ಬಿಟ್ಟಿದ್ದೀನಿ ಗುರುಗಳೇ. ನಿಜ, ಆ ಪಾಪ ನನಗೆ ಇದೆಲ್ಲ ಕಾಡ್ತಾ ಇದೆ ಅನ್ಕೊಂತೀನಿ. ತುಂಬಾ ನೋವು ಕೊಟ್ಟಿದ್ದಾರೆ ಗುರುಗಳೇ ನನಗೆ. ಯಾವಾಗ ತನ್ನ ಕರ್ತವ್ಯದಲ್ಲಿ ಅಥವಾ ತಾನಿರಬೇಕಾದ ಕೆಲವು ವೇಳೆ ಮನುಷ್ಯ ಸ್ಟ್ರಿಕ್ಟ್ ಆಗಿರೋದು, ಕಠಿಣವಾಗಿ ವರ್ತಿಸೋದು ಅನಿವಾರ್ಯ. ಆದರೆ ಯಾವುದೋ ಪ್ರೇಮದ ಭಾವದಿಂದಲೋ ಅಥವಾ ಎಲ್ಲಿ ದೂರ ಆಗ್ತಾನೆ ಅನ್ನೋ ಕಾರಣಕ್ಕೋ ನಾನು ಸ್ಟ್ರಿಕ್ಟ್ ಆಗಿರೋ ಪ್ರಯತ್ನ ಮಾಡಿದೆ. ಬಟ್ ಅದರಲ್ಲಿ ಮುಂದುವರಿಯೋಕ್ಕಾಗಲಿಲ್ಲ ಅಂದಾಗ ನೀನು ಯಾಕೆ, ಏನು, ಎಲ್ಲಿ, ಎತ್ತ ಅಂತ ನೀನು ಪ್ರಶ್ನೆ ಮಾಡಿ ಉತ್ತರ ತಿಳ್ಕೊಳ್ಬೇಕಾದ ಸಮಯದಲ್ಲಿ ನೀನು ಯಾಕೋ ಕಾರಣ ಕೊಟ್ಟು ಸುಮ್ಮನಾದೆ. ಇವತ್ತು ಅಂದ್ರೆ ನಿನಗಿಲ್ಲ ಗುರುಗಳೇ, ನಾನು ಮೇಲಿನ ಮೇಲೆ ಕೇಳಕ್ ಹೋದಾಗ್ಲೇನೆ ನೀನ್ ಸರಿ ಇಲ್ಲ, ನಿನ್ ಬಾಯಿ ಜೋರು. ಕೇಳಿಸ್ಕೋ, ಯಾವತ್ತಾದ್ರೂ ಅಷ್ಟೇ, ಅಲ್ಲ ಹಳ್ಳ ಇದೆ ಅಂತ ಗೊತ್ತಿದ್ದು ನಾವು ಗಾಡಿ ಬಿಡ್ತೀವ? ಅಲ್ಲಿ ಹಳ್ಳ ಇದೆ ಅಂತ ಗೊತ್ತಿದ್ದಾಗ, ಅಥವಾ ಏನೋ ಒತ್ತಾಯ ಮಾಡಿ ತಿಳ್ಕೊಂಡು ಅಲ್ಲಿ ಹಳ್ಳ ಇದೆ, ಇದು ಸರಿ ಹೋಗ್ತಾ ಇಲ್ಲ ಅಂತ ಗೊತ್ತಾದಾಗ ನಿನ್ನ ಬದುಕು ಬೇರೆ ಕಡೆ ತಿರುಗಿಸ್ತಾ ಇದ್ದೆ ನೀನು. ಹೌದು ಗುರುಗಳೇ. ಬಿಡು, ನೋಡ್ದಲ್ಲೇ ಬಂದು ಬಿದ್ದಿದ್ದೀರಾ ಇವತ್ತು. ಇವಾಗ ಎಲ್ಲಾನು ಇವತ್ತು ಏನೇ ಆಗಿದ್ರು ಅದಕ್ಕೆ ನೀನೇ ಕಾರಣ, ಏನಾಗಿದ್ರು ನೀನೇ ಕಾರಣ. ಅದೇ ಹೇಳ್ತಾರಲ್ಲ, ಅವ್ರವ್ರ ತಪ್ಪುಗಳನ್ನು ಮುಚ್ಚಾಕ್ಲಿಕ್ಕೆ ನಿಮ್ಮನ್ನ ತಪ್ಪಿತಸ್ಥರನ್ನಾಗಿ ಮಾಡ್ತಾರೆ. ಗುರುಗಳೇ, ನನ್ನನ್ನು ಬಲಿಪಶು ಮಾಡಿ ಇವತ್ತಿಗೂ ಅದೇ ಹೇಳೋದು ಗುರುಗಳೇ. ಇವತ್ತೆಲ್ಲ ಇಲ್ಲೇ ಮಗನ ಜೀವನದಲ್ಲಿ ನೀನ್ ಎದ್ದು ನಿಲ್ತೀಯ, ಯೋಚನೆ ಮಾಡಬೇಡ. ಮಗಳಿಂದ ಬರುವ ಮಾತುಗಳು, ಮಗನಿಂದ ಬರುವ ಮಾತುಗಳು ಬೇಜಾರು ಮಾಡ್ಕೊಳ್ಬೇಡ. ಏನಂದ್ರೆ ಮನೆಯ ಪರಿಸ್ಥಿತಿಗಳು, ಮನೆಯ ಪರಿಸ್ಥಿತಿ ಚೆನ್ನಾಗಿದ್ದಾಗ ಮನಸ್ಸು ಚೆನ್ನಾಗಿರುತ್ತವ. ಯೋಚನೆ ಮಾಡು, ಹೊಟ್ಟೆ ತುಂಬಾ ಊಟ ಮಾಡಿ ಎಲ್ಲ ಇಷ್ಟಪಟ್ಟಿದ್ದು ಊಟ ಸಿಕ್ತು, ಹೊಟ್ಟೆ ತುಂಬಿಡ್ತು, ಖುಷಿ ಆಯ್ತು ಅಂದಾಗ ಎದುರುಗಡೆ ಯಾರೋ ಗೊತ್ತಿಲ್ದ ಹೋಗ್ತಾ ಇರ್ಲಿ, ಸರ್ ಚೆನ್ನಾಗಿದ್ದೀರಾ, ಊಟ ಆಯ್ತಾ ಸರ್ ಅಂತೀವಿ. ಅದೇ ಹೊಟ್ಟೆ ಹಸುವು, ಕಾಯಿಲೆ ಅಂದ್ರೆ ನಮ್ಮೊಳಗಡೆ ಏನೋ ನೋವಿದ್ದಾಗ ನಮ್ಮವರೇ ಸಿಕ್ಕಿರೋದು ಮಾತಾಡ್ಸ್ಲಿಕ್ಕೆ ಮನ್ಸು ಬರಲ್ಲ. ಬಟ್ ಮನ್ಸು ಖುಷಿ ಮಾತಾಡ್ಸಲ್ಲ ಗುರುಗಳೇ, ನಾನು ಯಾರನ್ನೂ ಮಾತಾಡ್ಸಲ್ಲ. ಮನ್ಸು ಬಿಚ್ಚಿ ನಾನು ಯಾರು ನೋಡ್ತಾ ಯಾರಾದ್ರೂ ಹೋಗ್ತಿದ್ರು ನಾನೇ ಈ ಕಡೆ ತಿರ್ಕೊಂಡ್ ಬಂದ್ಬಿಡ್ತೀನಿ ಗುರುಗಳೇ. ಇರ್ಲಿ ತಾಯಿ, ನಾನು ಹೇಳ್ದಂಗೆ ನೀನೇನು ದೇವರ ಹರಕೆ ಹೊತ್ಕೊಂಡಿದೀಯ ಅದನ್ನು ಪೂರೈಸು. ಗುರುಗಳೇ, ಮಾತಲ್ಲಿ ನಂಬಿಕೆ ಇಡು, ಈಡೇರುತ್ತೆ. ಅಕಸ್ಮಾತ್ ಚಿಕ್ಕ ಪುಟ್ಟ ವ್ಯತ್ಯಾಸ ಕಂಡು ಬಂದ್ರು, ಕಡಿಮೆ ಆಯ್ತು, ಚಿಕ್ಕ ಪುಟ್ಟ ಏನೋ ಅದು ಆಗುತ್ತೆ, ಹೌದು. ಬಟ್ ಸ್ವಲ್ಪ ಏನೋ ಅದು ಆಸ್ತಿಯ ಹಿನ್ನೆಲೆ ಸ್ವಲ್ಪ ಬೇರೆ ಇರೋದ್ರಿಂದ ಒಂಚೂರು ಏನು ಚಿಕ್ಕ ಪುಟ್ಟದಾಗಿ ನೀನ್ ಅಂದ್ಕೊಂಡಿದ್ದಕ್ಕಿಂತ ಕಡಿಮೆ ಆಗಬಹುದು. ನಿನ್ನ ಮಗ ಕೆಲ್ಸದ ನಿಮಿತ್ತ ಏನೇನು ಎಲ್ಲೆಲ್ಲಿಗೆ ಹೋಗಬೇಕಾಗುತ್ತೆ, ನೀನ್ ಅಡ್ಡ ಬರಬೇಡ. ಅವ್ನು ಹೋಗ್ತಾ ಇರ್ತಾನೆ ಗುರುಗಳೇ. ನಾನು ಅಕಸ್ಮಾತ್ ನನಗೆ ಭಯ ಗುರುಗಳೇ, ಅವ್ನು ರಾತ್ರಿ 2 ಗಂಟೆ ಆದ್ರೂ ಫೋನ್ ಮಾಡ್ತಿರ್ತೀನಿ ಗುರುಗಳೇ. ಇವಾಗ ಅವನನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ. ಇವಾಗ ಕೋಲಾರ ಹೋಗ್ತೀನಿ ಅಂತಾನೆ, ನನ್ಗೆ ಬಿಟ್ಟಿರಕ್ ಆಗ್ತಾ ಇಲ್ಲ ಗುರುಗಳೇ. ಪ್ರಾಜೆಕ್ಟ್ ನಿಮಿತ್ತ ಹೋಗ್ತಿದ್ದಾರೆ, ಬರೋದು ಹೌದಲ್ಲ? ಹೌದು, ವಾರಕ್ಕೊಂದ್ಸಲ ಬರ್ತದೆ ಗುರುಗಳೇ. ಅವನಿಗೆ ಬರೋಕಾಗದಿದ್ರು ನೀನೇ ಹೋಗ್ಬೋದು ನೋಡವ. ಅದು ಕೋಲಾರ ಅಂದ್ರೆ ಡೈಲಿ ಅಪ್ ಅಂಡ್ ಡೌನ್ ಮಾಡಕ್ ಆಗಲ್ಲಮ್ಮ, ವಾರಕ್ಕೊಂದ್ಸಲ ಬರ್ತೀನಿ, ಸ್ಯಾಟರ್ಡೆ ಸಂಡೇ ಬರ್ತೀನಿ. ಇಲ್ಲೇ ಏನು ಉದ್ದೇಶ ಅಲ್ಲ. ಹೌದು ಗುರುಗಳೇ, ಆದ್ರೂನು ಸ್ವಲ್ಪ ತುಂಬಾನೇ ಅಟ್ಯಾಚ್ಮೆಂಟ್ ಗುರುಗಳೇ ನನ್ಗೆ. ಇದನ್ ತ್ಯಾಗ ಮಾಡದೆ ಹೋದ್ರೆ ಕಷ್ಟ.
ಹೌದೌದು. ಅರ್ಥ ಆಯ್ತಲ್ವಾ? ಹಾ ಗುರುಗಳೇ. ಮಕ್ಕಳು ದೇಶದ ಸೈನಿಕರಾಗಿ ಯಾವಾಗ ಹುತಾತ್ಮರಾಗ್ತಾರೋ ಗೊತ್ತಿಲ್ಲ, ಸೈನಿಕರು ಮಾಡಿ ಕಳಿಸಿರ್ತಾರ. ಆ ತಾಯಿಗೆ ಏನಿರ್ಬೇಕು ಪರಿಸ್ಥಿತಿ ಮತ್ತೆ? ಏನೋ ಗೊತ್ತಿಲ್ಲ ಗುರುಗಳೇ, ನನ್ನ ಮಗಳನ್ನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಂಡ್ಯದಲ್ಲಿ ಹಾಕಿದ್ವಿ ಗುರುಗಳೇ. ಆ ಟೈಮ್ನಲ್ಲಿ ಡಿಪ್ರೆಷನ್ ಹೋಗಿದ್ದು ಗುರುಗಳೇ ನಾನು. ಬೇಡ, ಅದು ಮೇಲಿನ ಮೇಲೆ ಇದು ಆಮೇಲೆ ಒತ್ತಡಗಳು ಈಗ 10 ವರ್ಷದಿಂದ ಈಚೆಗೆ ಇವು ಸ್ಟಾರ್ಟ್ ಆದ ಗುರುಗಳೇ. ಇದ್ರಿಂದ ನಾನು ಇನ್ನೂ ಹೊರಗಡೆ ಬರಕಾಗ್ಲಿಲ್ಲ. ಆಮೇಲೆ ಈಗ 3-4 ವರ್ಷದಿಂದ ಇದು ಗುರುಗಳೇ ಸಾಲದ್ದು ಪ್ರೆಜರು. ಈಗ ಒಂದ್ರ ಮೇಲೊಂದು ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ. ಇಲ್ಲ ತಾಯಿ, ಈಗೆಲ್ಲವೂ ಶುಭವೇ ಆಗ್ತಾ ಇದೆ. ಸ್ವಲ್ಪ 4 ದಿಕ್ಕಲ್ಲಿ ಗಮನಿಸು. ಮತ್ತೆ ಈಗ ನೀನು ಹಳೆ ಚಾಳಿ ಹೋಗಿ ಕೂತ್ಕೊಂಡೆ ಅಂದಾಗ ನಾನಲ್ಲ, ದೇವ್ರು ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲ ಆಗ್ತಾ ಇದೆ. ಈಗ ಇನ್ನ ನಿನ್ನ ಹೃದಯದಲ್ಲಿ ಧನಾತ್ಮಕತೆಯನ್ನು ಸೃಷ್ಟಿ ಮಾಡ್ಕೊ. ಹೌದು, ಸಾಯೋರು ಎಲ್ಲಿದ್ರು ಸಾಯ್ತಾರೆ, ಕಾಡಲ್ಲಿದ್ರು ಸಾಯ್ತಾರೆ, ನಾಡಲ್ಲಿದ್ರು ಸಾಯ್ತಾರೆ, ಮನೆ ಬಿಟ್ಟು ಹೋದ್ರು ಸಾಯ್ತಾರೆ, ದೇವ್ರ ಮನೇಲಿ ಕೂತಿದ್ರು ಸಾಯ್ತಾರೆ. ಅದನ್ನ ಯಾರು ತಪ್ಪಿಸ್ಲಿಕ್ಕಾಗಲ್ಲ. ಅದೊಂದು ದಿವಸ ಬಂದೇ ಬರುತ್ತೆ. ಸಾವು ಕೊಡುವ ನೋವಿಗಿಂತ ಸಾವಿನ ಸಂಕಟ ಕೊಡುವ ನೋವು ಬಹಳ ದೊಡ್ಡದು. ಹಾಗಾಗಿ ಮಗಳ ಮದುವೆ ನೋಡ್ತೀಯ, ನಿನ್ನ ಮಗನ ಉತ್ತುಂಗ ಬೆಳವಣಿಗೆಯನ್ನು ನೋಡ್ತೀಯ. ಇದೇ ಜನರ ಮುಂದೆ ಎಲ್ಲ ಋಣಗಳಿಂದ ಮುಕ್ತರಾಗಿ ನಿನ್ನ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡುವಷ್ಟು ಬರುತ್ತೆ. ನನ್ನ ಬಾಯಾರಿಕೆಯಿಂದ ನಿನ್ನ ಬದುಕು ಬಂಗಾರವಾಗುತ್ತೆ. ಯೋಚನೆ ಮಾಡಬೇಡ. ಖಂಡಿತ ಗುರುಗಳೇ, ಇದಾದ ತಕ್ಷಣ ನಾನು ನಿಮ್ಮ ಆಶ್ರಮಕ್ಕೆ ಬರ್ತೀನಿ ಗುರುಗಳೇ, ಮಗನ್ ಕರ್ಕೊಂಡು. ನಿನ್ನಲ್ಲಿ ಧರ್ಮ ಇದೆಯವ? ಅದಕ್ಕೆ ನಾನು ಇವತ್ತು ನಿನಗೆ ಕರೆ ಸಿಕ್ಕಿದೆ. ಗಂಟೆಗಟ್ಲೆ ನಿನ್ ಜೊತೆ ಮಾತಾಡಿದ್ದೀನಿ. ಖಂಡಿತ ಗುರುಗಳೇ, ನನಗ್ ದೇವ್ರ ಹತ್ರ ಮಾತಾಡ್ದಷ್ಟೇ ಖುಷಿ ಆಯ್ತು ಗುರುಗಳೇ. ಮಾಡ್ತಾನೆ ಇರ್ತಿದೆ. ಹಂಗ್ರು ಮಗಳು ಬಂದ್ಲು ಗುರುಗಳೇ ಕೆಳಗಡೆ ಮಾಡಿ ಮೇಲೆ ಟೆರೇಸ್ ಮೇಲೆ ಬಂದೆ ಗುರುಗಳೇ. ಆಯ್ತು ನಿನ್ಗೆ ಒಳ್ಳೇದಾಗ್ಲಿ. ಯಾರು ಮಗ ಮಗಳು ಏನು ಬಾಯಿ ತಪ್ಪಿ ಮಗಳದೆಲ್ಲ ಸಕ್ಸಸ್ ಆಗುತ್ತೆ ಗುರುಗಳೇ. ಮದ್ವೆಗೆಲ್ಲ ಒಪ್ಕೊಂತಾಳೆ ಗುರುಗಳೇ. ನಾನು ಇದೇನಾರ ಇದು ಯಾವಾರ ಆಗ್ಬಿಟ್ರೆ ಜಮೀನ್ದು ಈಗ ಗುರುಗಳೇ ಅಡ್ವಾನ್ಸ್ ಆಗಿರೋದು ಆಷಾಢ ಕಳೆದ್ಮೇಲೆ ಎಲ್ಲಾದ್ರೂ ನೋಡೋಣ ಅನ್ಕೊಂಡಿದ್ದೀನಿ ಗುರುಗಳೇ. ಆಕೆಗೆ ಒತ್ತಾಯ ಬೇಡ ಅಂದ್ರೆ ಯಾವ್ದು ಏಜ್ ಭಾರ ಆಗ್ತಾ ಇದಲ್ಲ ಗುರುಗಳೇ. ಆಗ್ಲೇ 28 ವರ್ಷ ಗುರುಗಳೇ. ಮನನೊಂದು ಯಾವ್ದೋ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದಾಗ ಅದರಿಂದ ಮತ್ತೆ ಆ ನಿರ್ಧಾರವನ್ನ ವಿತ್ಡ್ರಾ ಮಾಡ. ಅವಳು ಮಗಳು ಹೇಳೋದೇನಂದ್ರೆ ಫಸ್ಟ್ ಸಾಲದಿಂದ ನೀವು ಹೊರಗಡೆ ಬನ್ನಿ, ಆಮೇಲೆ ನಾನ್ ಮದ್ವೆ ಮಾಡೋರಿ. ಗೊತ್ತಾಯ್ತು. ನೀನ್ ಇನ್ನು ಬೆಳಗ್ಗೆವರೆಗೂ ಕೊಟ್ರೆ ಇದೊಂದೇ ವಿಚಾರ ಅಲ್ಲಿರೋದು. ಅದ್ ಈಡೇ ಇರುತ್ತೆ. ನಾನು ಹೇಳಾಯ್ತಲ್ಲ. ನಾನು ಹೇಳೋದು ಮಗಳು ವಿಚಾರದ. ಅದು 35 ಆಗ್ಲಿ, ಏನ್ ತೊಂದರೆ ಇಲ್ಲ. ಮಗಳು ಮುಖ್ಯ. ಮದ್ವೆ ಅದು ಅದೆಲ್ಲ ಆಮೇಲೆ. ಈಗ ಮದ್ವೆ ಆಗಿ ಏನ್ ಸುಖ ಆಯ್ತು ನಿಂದು? ನಂದೇನು ಸುಖ ಆಗಿಲ್ಲ ಗುರುಗಳೇ. ಅವಳು ಅದನ್ನೇ ಕೇಳ್ತಾರೆ. ಹಳ್ಳಿಗಳ ಕಡೆ ಊರಿಗೆ ಹೋದಾಗ ಮಗಳು ಮದ್ವೆ ಮಾಡಲ್ವಾ ಅಂತೆಲ್ಲ ಕೇಳ್ತಾರೆ. ಜನ ಕೇಳ್ತಾರೆ ಅಂತ ನೀನ್ ಕುಣಿಯಕ್ಕಾಗಲ್ಲ. ಈಗ ಈ ಕಷ್ಟ ಐತೆ, ಯಾರು ಬಂದಿದ್ದಾರೆ? ಯಾರು ಬಂದಿಲ್ಲ ಗುರುಗಳೇ, ಯಾರು ಇಲ್ಲ. ಕಾಲ ಬದಲಾಗಿದೆಯಾ? ನಾನು ನನ್ ಮಕ್ಳಷ್ಟೇ ನೋವು ತಿಂತಿರೋದು ಗುರುಗಳೇ. ಕಾಲ ಬದಲಾಗಿದೆ. ಊರ್ನವ್ರು ಹೇಳ್ತಾರೆ, ಮಗಳಿಗೆ ಏನೋ ಕಾಯಿಲೆ ಇರಬೇಕು ಅಥವಾ ಮಗಳೇನೋ ತಪ್ಪು ಮಾಡಿರ್ಬೇಕು, ಎಷ್ಟು ವರ್ಷ ಆದ್ರೂ ಯಾಕೆ ಬಿಟ್ಕೊಂಡ್ರೆ. ಅವ್ರು ಹೇಳ್ದಂಗೆಲ್ಲ ನೀನ್ ಕುಣಿತಾ ಹೋದ್ರೆ ಫ್ಯಾನಿಗೆ ನೇಣ ಹಾಕೊಂಡು ಸಾಯ್ಬೇಕಷ್ಟೇ. ಹೌದು ಗುರುಗಳೇ, ಹಾಗೇನೆ ಕೇಳೋದು. ಅದೆಲ್ಲ ಬೇಡ. ಸ್ವಲ್ಪ ಬದುಕುವ ಆಲೋಚನೆ ಮಾಡೋ ರೀತಿ ಬದಲಾಯಿಸ್ಕೊಡು. ಭಗವಂತನಿಗೆ ನೀನು ಉತ್ತರ ಕೊಡ್ಬೇಕೆ ಹೊರತು ಇವ್ರಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ ಪ್ರಾಬ್ಲಮ್ ಏನಂದ್ರೆ ಅಕ್ಕಪಕ್ಕದವ್ರು ಯಾರು ಕೆಲ್ಸಕ್ಕೆ ಬಾರ್ದವ್ರು ಹೇಳಿದ್ನೆಲ್ಲ ಹೃದಯಕ್ಕೆ ಹಾಕೊಂಡು ಹೊರಗೋ ಬುದ್ಧಿ ಇದೆಯಲ್ಲ. ಹೌದು ಗುರುಗಳೇ, ಅದು ಸಡನ್ ಆಗಿ ತಲೆಗೆ ಹೋಗ್ಬಿಟ್ರೆ ಅದರಿಂದ ಹೊರಗಡೆ ಬರಕ್ ಆಗಲ್ಲ ಗುರುಗಳೇ. ನಾನು ಅದು ಬಿಡ್ಬೇಕು ಮೊದ್ಲು. ಅವನೇನಾದ್ರು ಅಂದ್ಕೊಳ್ಳಿ, ನನ್ನ ಮನೆ ಪರಿಸ್ಥಿತಿ ಏನಿದೆ ಅದಕ್ಕೆ ಹೊಂದಾಣಿಕೆ ಆಗ ನಾನ್ ತಪ್ಪು ಮಾಡಲ್ಲ, ನನ್ ಮಕ್ಳನ್ ತಪ್ಪು ಮಾಡ್ಲಿಕ್ ಬಿಡಲ್ಲ. ಬಟ್ ಹಾಗಂತ ಚೆನ್ನಾಗಿರೋದು ಏನೋ ತಂದ್ ತಿಂದ್ರೆ ನೋಡು ಇವ್ರಿಗೆ ದುಡಿಮೆ ಇಲ್ಲ, ಅದೇನ್ ದಿವಸ ತಂದ್ ತಿಂತಾರೆ, ಅದ್ ಯಾರು ಕೊಡಿಸ್ತಾರೋ ಏನೋ. ಏನ್ ಚೆನ್ನಾಗಿರೋದು ತಿಂದ್ರು ಅಂತಾರೆ, ಅಂಬ್ಲಿ ಕುಡಿದ್ರು ನೋಡು ಏನ್ ಪರಿಸ್ಥಿತಿಗೆ ಬಂದ್ರು ಅಂತಲೂ ಅಂತಾರೆ. ಮೊದ್ಲು ಹೊರಗಿನ ಜನರ ಪರವಾಗಿಲ್ಲ, ಎಲ್ಲರ ಸಂಪರ್ಕ ಕಡ್ಕೋ. ಸಂಪರ್ಕದಲ್ಲಿ ಇದ್ರೆ ತಾನೇ ಅನ್ನೋದು ಬೇಡ. ಅದೇ ನೀನೊಂಚೂರು ಗೆದ್ದು ನಿಲ್ಲು, ಎಲ್ಲ ಬರ್ತಾರೆ. ಲಗ್ನ ಪತ್ರಿಕೆ ಕೊಡೋಕೆ ನನ್ನ ಮಗಳು ಮದುವೆ ಐತೆ, ಪರವಾಗಿಲ್ಲ, ಗಂಡ ಹಿಂಗಾದ್ರೂ ಎದ್ ನಿಂತ್ಬಿಟ್ಟಲ್ಲವ ನೀನು ಅಂತ ಬರ್ತಾರೆ ಅವರೇ. ಅದು ನಿನ್ ಸಂಬಂಧಿಕರು ಅಂತ ಅಲ್ಲ, ಎಲ್ಲರ ಸಂಬಂಧಿಕರದು ಅದೇ. ಸಂಬಂಧಿಕರು ಕೆಟ್ಟವರು ಅಂತ ಅಲ್ಲ. ನಿನ್ನಲ್ಲಿ ಹಠ ತುಂಬಬೇಕು ಅಂದ್ರೆ ಭಗವಂತನಿಗೆ ಈ ದಾರಿ ಬಿಟ್ಟು ನಿನ್ನವ್ರ ಕೈಲೇ ನಿನ್ನನ್ನು ಆಡ್ಕೊಳ್ಳೋ ಹಾಗೆ ಮಾಡಬೇಕು. ಅದೇ ಭಗವಂತನಿಗಿರೋ ದಾರಿ. ಯಾಕಂದ್ರೆ ಹಿಂಗ ಆಡ್ಕೊಂಡಾಗ್ಲೇ ತಾನು ಎಷ್ಟೋ ಜನ ಸಾಧನೆ ಮಾಡಿರೋದು. ಹಾಗಾಗಿ ಅವರು ಆಡ್ಕೊಳ್ಳೋದಿದೆಯಲ್ಲ, ನಮಗನ್ಸುತ್ತೆ ಅವರೆಲ್ಲ ಕೆಟ್ಟವರು ಅಂತ. ಪ್ರಕೃತಿ ಅಥವಾ ದೈವ ನಮಗ ಆ ರೀತಿ ಛಲ ಹುಟ್ಟಿಸ್ತಾ ಇದೆ. ಒಂದೋ
ಅವಮಾನ ಅಂದ್ಕೊಂಡು ಸಾಯ್ತಾನೆ, ಇಲ್ಲ ಇದೇ ಛಲವನ್ನಿಟ್ಕೊಂಡು ಊರು ಬಿಟ್ಟು ಹೋಗಿ ದೇಶ ಬಿಟ್ಟು ಹೋಗಿ ಎಲ್ಲೋ ದುಡ್ದು ಕಟ್ಕೊಂಡು ಬಂದು ಇವ್ರ ಮುಂದೆನೆ ಚೆನ್ನಾಗಿ ಬದುಕು ತೋರಿಸ್ತಾನೆ. ಒಂದು ಹಠ ಬರುತ್ತೆ ಅಂದ್ರೆ ಇಲ್ಲ ಚಟ್ಟಕ್ಕೆ ಏರ್ತಾನೆ, ಇಲ್ಲ ಪೀಠಕ್ಕೆ ಹೋಗ್ತಾನೆ. ಹಾಗಾಗಿ ನೀನು ಇಲ್ಲಿ ಮಗನನ್ನು ಪೀಠಕ್ಕೆ ಕೂರಿಸಬೇಕು, ಒಳ್ಳೇದಾಗುತ್ತೆ. ಇನ್ನೇನು ವಿಚಾರನೂ ಅಲ್ಲಿ ಉಳಿದಿಲ್ಲ. ನಗ್ನಗ್ತಾ ಇರು, ಊಟ ಚೆನ್ನಾಗಿ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳವ. ನಿನ್ನ ಮಗನಿಗೆ ಉಕ್ಕಣಪ್ಪ ಮಗ ಹಂಗಿರೋ, ಒಳ್ಳೇದಾಗ್ಲಿ ಕಣೋ, ನಿನ್ ಮೇಲೆ ನಂಬಿಕೆ ಐತೆ ಕಣೋ ಅಂತಲೇ ಹೇಳ್ತಾ ಇರು. ಅವನೇನು ಚಿಕ್ಕವನಲ್ಲ, ಅವನ ನಿರ್ಧಾರ ಅವನಿಗೆ ತಗೊಳ್ಳೋದು ಗೊತ್ತಿದೆ ತಾಯಿ. ಹಾಗಾಗಿ ಮಗಳಾಗ್ಲಿ ಮಗ ಆಗ್ಲಿ ಖುಷಿಯಿಂದ ಮಾತಾಡ್ಸು, ಹಣದ ವಿಚಾರ ಹೆಚ್ಚು ಮಾತಾಡಬೇಡ. ಅದೇನ್ ಹೇಳ್ತಲ್ಲ, ಹರಿಯೋ ಗಳಿಗೆ ಬಂದಾಗ ಅದು 5 ನಿಮಿಷಕ್ಕೆ 5 ವರ್ಷ ಅಯ್ಯೋ ಅನ್ಸಿದ್ 5 ನಿಮಿಷಕ್ಕೆ ಪರಿಹಾರ ಆಗ್ಬಿಡುತ್ತವ. ಹಂಗೆ ಪರಿಹಾರ ಆಗುತ್ತೆ. ಧೈರ್ಯವಾಗಿರು. ಚೆನ್ನಾಗಿ ನಿದ್ದೆ ಮಾಡವ. ಡಿಪ್ರೆಷನ್ ಬಿಡು. ಆ ಡಿಪ್ರೆಷನ್ ಏನು ಇಲ್ಲ. ನಿನ್ನ ಆಲೋಚನೆಗಳು ನಾಳೆ ಎಲ್ಲ ಸರಿ ಹೋಯ್ತು ಅಂದ್ರೆ ನಾಳೆ ಬೆಳಿಗ್ಗೆನೆ ಹೊರಗಡೆ ಬಂದ್ಬಿಡ್ತೀಯಲ್ಲ, ಅದೇ ಹೆಂಗೆ? ಡಿಪ್ರೆಷನ್ ಅಂತ ನಾನೇನ್ ಅಂದ್ಕೊಂಡಿದ್ದೀನಲ್ಲ, ಅದು ನಾನು ಅಂದ್ಕೊಂಡ ಕೆಲವು ವಿಚಾರಗಳು ಅದರಂತೆ ನಡೀತಾ ಇಲ್ಲ ಅನ್ನೋ ಕಾರಣಕ್ಕೆ ನಾನೇ ತಂದುಕೊಂಡ ಒಂದಷ್ಟು ಈ ಆಲೋಚನೆಗಳ ಕಸ ನನ್ನೊಳಗಡೆ ತುಂಬಿಕೊಂಡಿದೆ. ಅದೇ ನಾಳಿಕೆ ಸೈಡ್ ಸೇಲ್ ಆಗಿ ಎಲ್ಲ ಸರಿ ಹೋಗಿ ಎಲ್ಲ ಆಗ್ಬಿಡ್ತು ಅಂದ್ರೆ ಯಾವ ಡಾಕ್ಟರ್ ಬೇಡ, ಇದ್ಕಿದಂಗೆ ಸರಿ ಹೋಗ್ಬಿಡ್ತೀಯಲ್ಲವಾ? ಹೌದೌದು. ಅದೇ ಅದು ಸಾಲದವ್ರು ಏನಾರ ಫೋನ್ ಮಾಡ್ತು ಅಂದ್ರೆ ಗುರುಗಳೇ ಕೈ ಕಾಲೆಲ್ಲ ನಡ್ಕ ಬಂದ್ಬಿಡುತ್ತೆ. ಬಟ್ ಅವ್ರಿಗೆ ಏನು ಹೇಳೋದು ಅಂತ ಯಾಕಂದ್ರೆ 3 ವರ್ಷದಿಂದ ಅವ್ರಿಗೆ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಗುರುಗಳೇ. ಜವಾಬ್ದಾರಿ ಎಲ್ಲ ಪೂರ್ತಿ ನನ್ ತಲೆ ಮೇಲೆ ಬಂದಿದೆಯಲ್ಲ. ಧೈರ್ಯವಾಗಿರುವ 3 ವರ್ಷದಿಂದ ಕಾದಿರೋರ್ಗೆ ಸದ್ಯದಲ್ಲೇ ಅವ್ರಿಗೂ ಬಿಡುಗಡೆ ಸಿಗುತ್ತೆ, ನಿನಗೂ ಬಿಡುಗಡೆ ಸಿಗುತ್ತೆ. ಥ್ಯಾಂಕ್ ಯು ಗುರುಗಳೇ. ನಿನಗೆ ಒಳ್ಳೇದಾಗ್ಲಿ ತಾಯಿ. ಥ್ಯಾಂಕ್ ಯು ಗುರುಗಳೇ. ಈಶ್ವರ ನೋಡಿ ಯಾರ್ಯಾರ ಕತೆ ಹೇಗೆ ಇರುತ್ತೆ. ಏನಂದ್ರೆ ಪಾಪ ಒಂದು ಹೆಣ್ಣು ಮಗಳಾಗಿ ಈ ಹೊರಗಿನವ್ರ ಮಾತು ಕೇಳೋದಿದೆಯಲ್ಲ, ನರಕ ಅದು. ಈಶ್ವರ ವಾಸುದೇವ, ಆಯ್ತು, ಒಳ್ಳೇದಾಗುತ್ತೆ. ಮಗಳ ಮದುವೆ ವಿಚಾರವಾಗಿ ಡಿಪ್ರೆಷನ್ಗೆ ಹೋಗ್ಬೇಡವ್ವ. ಆಕೆಗೆ ಅನ್ಸ್ಬೇಕು ನಾನು ಮದುವೆ ಆಗಿ ಚೆನ್ನಾಗಿರ್ತೀನಿ ಅಂತ. ಹಂಗನ್ನಿಸ್ಬೇಕು ಅಂದ್ರೆ ನಿಮ್ಮ ಮನೆಯ ಮನಸ್ಸುಗಳು ಅರಳಬೇಕು, ನಗಬೇಕು. ಓ, ನನ್ನ ಮನೆ ಪರಿಸ್ಥಿತಿ ಈಗ ಚೆನ್ನಾಗಿದೆ, ಹುಡುಗ ಬಂದ್ರು ಖುಷಿಯಾಗಿಟ್ಟು ಕಳಿಸ್ತಾರೆ. ನಿಮ್ಮೇಲೆ ಈಗ ಹೆಣ್ಮಗ್ಳು ಹಠ ಮಾಡ್ಬೋದಿತ್ತು, ನೀವು ಸಾಲ ಮಾಡ್ತಿರೋ ಏನು ಮಾಡ್ತಿರೋ, ನನ್ನ ಮದುವೆ ಮಾಡಿ ಕಳಿಸ್ಬೇಕಷ್ಟೇ, ಹಠ ಮಾಡ್ಬೋದಿತ್ತಲ್ಲ. ಅಂಥದ್ರಲ್ಲಿ ದುಡಿತಾ ಇದ್ದಾರಲ್ಲವ ಪಾಪ, ಅವ್ರ ಮನಸ್ಸು ಅರ್ಥ ಮಾಡ್ಕೊಳ್ಳಿ. ಏನೋ ಒಂದು ಮಾತು ಬರ್ಬೋದು, ಬೇಜಾರು ಮಾಡ್ಕೊಳ್ಬೇಡಿ. ಅವ್ರ ಮಗಳಿಗೆ ಹೇಳೋದು ಅಷ್ಟೇ, ನಿನ್ನ ತಾಯಿ ತುಂಬಾ ನೊಂದಿದಾರವ. ಅದೆಂಥದ್ದೇ ಪರಿಸ್ಥಿತಿ ಬರಲಿ, ನೋಯಿಸಬೇಡಿ ಮಾತಿನ ಮೂಲಕ. ನೋಡಿ, ತಂದೆ ಅಂತಕ್ಕಂಥವನು ಇದೊಂದು ಏರೋಪ್ಲೇನ್ ಆಸೆ ತೋರಿಸಿ ಬಜಾಜ್ ಮೇಲೆ ಕೂರಿಸ್ದಂಗೆ ಆಯ್ತು ಇವ್ರ ಕತೆ. ಅಲ್ಲಿ ಕರ್ಕೊಂಡು ಹೋಗಿ 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 ಈಗ ಬದುಕಿನ ಪೂರ್ತಿ ಬಡತನದಲ್ಲೇ ಬಂದವ್ರಿಗೆ ಏನು ಕಷ್ಟ ಅನ್ಸಲ್ಲ. ಸ್ವಲ್ಪ ಚೆನ್ನಾಗಿ ಬದುಕೊಂಡು ಬಂದು ಕೆಳಗೆ ಬಂದ್ಬಿಟ್ಟಿದೆಯಲ್ಲ, ಅದು ಬಹಳ ಕಷ್ಟ ಮನಸ್ಸಿಗೆ. ಇರ್ಲಿ, ಇದರಿಂದ ನಮ್ಮೆಲ್ರಿಗೂ ಒಂದು ಜೀವನ ಪಾಠ. ದುಡ್ಡು ಬರಲಿ ಬರ್ದೇನೆ ಇರಲಿ, ಸರಳವಾಗಿರಬೇಕು. ಗಂಡ ಏನು ಮಾಡಿದ್ರು ಹೆಂಡತಿಗೆ ಹೇಳಬೇಕು, ಹೆಂಡತಿ ಏನು ಮಾಡಿದ್ರು ಗಂಡನಿಗೆ ಹೇಳಬೇಕು. ಆಗಲೇ ಸಂಸಾರ. ನಾನು ತಂದಾಗ ತಿಂತಾನೆ, ಸುಮ್ಮನೆ ಮಾಡ್ಕೊಂಡು ಮನೇಲಿ ಬಿದ್ದಿರ್ಬೇಕಷ್ಟೇ. ಪಾಪ ಅವನು ಸಂಸಾರಕ್ಕೆ ದುಡಿತಾ ಅವನು ಎಂದುಕೊಳ್ಳೋಣ. ಆದ್ರೆ ಏನು ಜೀವನ ಪೂರ್ತಿ ಕೈ ಹಾಕಿದ ಕೆಲಸ ಎಲ್ಲ ಗೆಲ್ತೀಯ? ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಸೋಲ್ತೀಯ. ಆವಾಗ ಆ ಸೋಲಂತಂದು ಮನೇಲಿ ಹಾಕ್ಬಿಡೋದು. ಗೆಲುವನ್ನು ಮಾತ್ರ ಆತ ಒಬ್ಬನೇ ತಗೊಳ್ಳೋದು, ಸೋಲಂತಂದು ಮನೇಲಿ ಹಾಕ್ಬಿಡೋದು. ನೋಡಿ, ಈ ವ್ಯಕ್ತಿ ನೋಡೆ ಇಷ್ಟು ಸಾಲ ಮಾಡಿದೆ ಕಣೆ, ಈ ಸಂಬಳ ಅಥವಾ ಆಸ್ತಿ ತಗೊಳಕ್ಕೆ, ಮನೆ ಕಟ್ಲಿಕ್ಕೆ ಹಿಂಗಾಯ್ತು. ಇಷ್ಟಾದ್ರೂ ಗಂಡನ್ ಬಿಟ್ಕೊಡ್ತಾ ಇಲ್ಲ ಅನ್ನೋರು ಅವತ್ತು ಬಿಟ್ಕೊಡೋರ? ಇಲ್ಲ. ಅನುಭವಿಸ್ಬೇಕು, ಏನೂ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಗಂಡ ಹೆಂಡತಿ ಏನ್ ಸಾಲ ಇದೆ, ಏನ್ ಆದಾಯ ಇದೆ,
ಹೋಗೋದೆಷ್ಟು ಬರೋದೆಷ್ಟು ಇದೆಲ್ಲ ಲೆಕ್ಕ ಇರ್ಬೇಕು, ಆಗಲೇ ಸಂಸಾರ. ಹೆಂಗ್ ಬೇಕಂಗೆ ಖರ್ಚು ಮಾಡ್ಲಿಕ್ಕೆ ಅದು ಬ್ಯಾಚುಲರ್ ಜೀವನ ಅಲ್ಲ, ಮಕ್ಕಳು ಮರಿಗಳು ಇರ್ತಾವಲ್ಲ. ಆಯ್ತು, ನಿಂಗೆ ಒಳ್ಳೇದಾಗಲವ ಭಗವಂತ. ಆದಷ್ಟು ಬೇಗ ಆ ಆಸ್ತಿಯನ್ನ ಮಾರುವಂತೆ ಆಗಲಿ, ಅದನ್ನ ಸಜ್ಜನರು ಬಂದು ಕೊಂಡುಕೊಳ್ಳಿ, ನಿನ್ನೆಲ್ಲ ಸಮಸ್ಯೆಗಳು ಈಡೇರಲಿ. ನಿನ್ನ ಮಗಳಿಗೆ ಮದುವೆ ತಡವಾಗುದ್ರೂ ಆಗುತ್ತೆ, ಯೋಚನೆ ಮಾಡಬೇಡ. ಒಳ್ಳೇದಾಗ್ಲಿ ತಾಯಿ, ಶುಭವಾಗಲಿ.